ಪರ್ಟಿಕ್ಯುಲರ್ಲಿ ನಮಗೆ ಸ್ಟೇಟ್ ವೈಸ್ ಬಂದರೆ ಅಲ್ಲೂ ಕೂಡ ರೂಲಿಂಗ್ ಪಾರ್ಟಿ ಮೇಜರ್ ಇರುತ್ತೆ, ಸೆಂಟ್ರಲ್ ವೈಸ್ ಬಂದ್ರೂ ಕೂಡ ಅಲ್ಲಿ ರೂಲಿಂಗ್ ಪಾರ್ಟಿ ಮೇಜರ್ ಇರುತ್ತೆ ಅಂತ. ಸೊ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಇರುತ್ತೆ, ದ ಪೊಲಿಟಿಕಲ್ ಪಾರ್ಟೀಸ್ ಆರ್ ರಿಕ್ವೈರ್ಡ್ ಟು ಶೇರ್ ವಿತ್ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ದ ಡೋನರ್ ಡೀಟೇಲ್ಸ್ ಆಫ್ ವಾಲಂಟರಿ ಡೊನೇಷನ್ ಮೇಡ್ ಅಬೌಟ್ 20,000 ಟು ಪೊಲಿಟಿಕಲ್ ಪಾರ್ಟೀಸ್. ಕರೆಕ್ಟಾ? ಸೊ ಅದನ್ನು ನೋನ್ ಸೋರ್ಸಸ್ ಆಫ್ ಇನ್ಕಮ್ ಅಂತ ಹೇಳ್ತೀವಿ. ಸೊ ಅಬೌಟ್ 20,000 ಯಾರ್ಯಾರು ಮಾಡಿರ್ತಾರೆ ಅವ್ರದ್ದು ಡೀಟೇಲ್ಸನ್ನು ಶೇರ್ ಮಾಡಬೇಕು. ನೆಕ್ಸ್ಟ್, ಎನ್ ಅಮೆಂಡ್ಮೆಂಟ್ ಟು ದ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಬೈ ದ ಫೈನಾನ್ಸ್ ಆಕ್ಟ್ 2017 ಮೇಡ್ ಇಟ್ ಮ್ಯಾಂಡೇಟರಿ ಫಾರ್ ದ ಪೊಲಿಟಿಕಲ್ ಪಾರ್ಟೀಸ್ ಟು ಡಿಕ್ಲೇರ್ ಫಂಡ್ಸ್ ಕಲೆಕ್ಟೆಡ್ ಯೂಸಿಂಗ್ ಎಲೆಕ್ಟ್ರೋಲ್ ಬಾಂಡ್ಸ್. ಸೊ ಇಲ್ಲಿ ಎಲ್ಲ ಸ್ಟೇಟ್ಮೆಂಟು ಕರೆಕ್ಟು, ಬಟ್ ಅಮೆಂಡ್ಮೆಂಟ್ ಟು ದ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ಗೆ ಆಗಲಿಲ್ಲ, ಇದೊಂದು ಫೈನಾನ್ಸ್ ಆ್ಯಕ್ಟ್ ಆಗಿ ಇಂಟ್ರೊಡ್ಯೂಸ್ ಮಾಡಿತು. ಸೊ ಅದಕ್ಕೋಸ್ಕರ ಸೆಕೆಂಡ್ ಸ್ಟೇಟ್ಮೆಂಟು, ಬಟ್ ಡಿಕ್ಲೇರ್ ಮಾಡೋಂಥದ್ದು ಎಷ್ಟು ಫಂಡಿಂಗ್ ಮಾಡಿದೆ ಅಂತ ಡಿಕ್ಲೇರ್ ಮಾಡಬೇಕು ಅನ್ನೋದು ದಟ್ ಇಸ್ ಅ ಪ್ರಾವಿಷನ್. ಸೊ ನೆಕ್ಸ್ಟ್ ಅದಾದಮೇಲೆ ಇನ್ ರೀಸೆಂಟ್ ಇಯರ್ ದ ಎಲೆಕ್ಟ್ರಲ್ ಬಾಂಡ್ ಶೇರ್ ಕಾನ್ಸ್ಟಿಟ್ಯೂಟೆಡ್ ಮೋರ್ ದನ್ 50% ಆಫ್ ದ ನ್ಯಾಷನಲ್ ಆ್ಯಂಡ್ ರೀಜನಲ್ ಪಾರ್ಟೀಸ್ ಟೋಟಲ್ ಇನ್ಕಮ್. ನಾ ಹೇಳಿದೆ ಪಾರ್ಟಿ ಫೀಸ್ ಆಗ್ಬೋದು, ಅವ್ರಿಗೆ ಏನಾದರೂ ಪಾರ್ಟಿದ ಶೇರನ್ನು ಮಾಡಿದಾಗ ಬರುವಂಥ ಬೆನಿಫಿಟ್ಸ್ಗಳಾಗ್ಬೋದು, ಇವನ್ನೆಲ್ಲ ನಾವು ಏನಂತ ಕರಿತೀವಿ, ಪಾರ್ಟಿ ಇನ್ಕಮ್ ಅಂತ. ಸೊ ಅದೇ ರೀತಿ ಪಾರ್ಟಿ ಫಂಡಿಂಗ್ ಫ್ರಮ್ ದ ಎಲೆಕ್ಟ್ರಲ್ ಬಾಂಡ್ಸ್, ಸೊ ಇವು 50%ಗಿಂತ ಜಾಸ್ತಿ ಇದೆ ಅವರ ಇನ್ಕಮಲ್ಲಿ ಅಂತ ಹೇಳ್ತಾ ಬರ್ತಾರೆ. ದಟ್ ಇಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್. ನ್ಯಾಷನಲ್ ಪಾರ್ಟಿಗೆ 57% ಆಫ್ ದೇರ್ ಟೋಟಲ್ ಇನ್ಕಮ್ ಎಲೆಕ್ಟ್ರಲ್ ಬಾಂಡಿಂದನೇ ಬರುತ್ತೆ. ರೀಜನಲ್ ಪಾರ್ಟಿಗೆ 64% ಆಫ್ ದೇರ್ ಟೋಟಲ್ ಇನ್ಕಮ್ ಕಮ್ಸ್ ಫ್ರಮ್ ಎಲೆಕ್ಟ್ರಲ್ ಬಾಂಡ್ಸ್ ಇಟ್ ಸೆಲ್ಫ್. ಓಕೆನಾ? ಸೊ ಸ್ಟೇಟ್ಮೆಂಟ್ 193 ಆರ್ ಕರೆಕ್ಟ್. ಸೊ ಸ್ಟೇಟ್ಮೆಂಟ್ 2 ಈಸ್ ರಾಂಗ್. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ದಿಸ್ ಈಸ್ ಗವರ್ನರ್ ಅಡ್ರೆಸ್ ಬಗ್ಗೆ. ಕರೆಕ್ಟ್ ಫೋಟೋ ಹಾಕಿದ್ದೀನಿ ಅನ್ಸುತ್ತೆ. ಸೊ ತಮಿಳ್ನಾಡು ಗವರ್ನಮೆಂಟಲ್ಲಿ ರೀಸೆಂಟಾಗಿ ದ ಗವರ್ನರ್ ಆಫ್ ತಮಿಳ್ನಾಡು ಗವರ್ನಮೆಂಟ್, ಸೊ ದೇರ್ ಆರ್ ಲಾಟ್ ಆಫ್ ಏನಪ್ಪ ಕಾನ್ಫ್ಲಿಕ್ಟ್ ಬಿಟ್ವೀನ್ ದ ಎಲೆಕ್ಟೆಡ್ ಗವರ್ನಮೆಂಟ್ ಆ್ಯಂಡ್ ದ ಗವರ್ನರ್. ಅದೇ ರೀತಿ ನಮಗೆ ಕೇರಳದಲ್ಲೂ ಕೂಡ ಇದೇ ರೀತಿ ಪ್ರಾವಿಷನ್ ಆಯಿತು, ವೆಸ್ಟ್ ಬೆಂಗಾಲಲ್ಲಿ ಆಯಿತು. ಸೊ ದೇರವರು ಈ ರೀತಿ ಜಗಳಾಗ್ತಾ ಬಂತು. ಫಸ್ಟ್ ನಾವು ಗವರ್ನರ್ ಅಡ್ರೆಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ನಮಗೆ ಈ ಪ್ರಾವಿಷನ್ ಬಂದಿದ್ದು ಬ್ರಿಟಿಷಲ್ಲಿ. ಸೊ ಬ್ರಿಟನಲ್ಲಿ ಕಿಂಗ್ ಯೂಸ್ ಟು ಅಡ್ರೆಸ್ ದ ಪಾರ್ಲಿಮೆಂಟ್. ಸೊ ಈ ವರ್ಷದ ಲಾಸ್ಟ್ ವರ್ಷದ ನನ್ನ ಸ್ಕೀಮ್, ಈ ಗವರ್ನಮೆಂಟು ಮಾಡಿರುವಂಥ ಸ್ಕೀಮ್ಸ್ಗಳೇನು, ಬೆನಿಫಿಟ್ಸ್ಗಳೇನು, ಪಾಲಿಸಿಗಳೇನು, ಅದೇ ರೀತಿ ನೆಕ್ಸ್ಟ್ ವರ್ಷದ ಇದೇ ಗವರ್ನಮೆಂಟ್ನ ಪಾಲಿಸಿಗಳೇನು. ಸೊ ಇವೆರಡನ್ನ ಏನು ಮಾಡ್ತಿದ್ರು, ದ ಕಿಂಗ್ ಯೂಸ್ ಟು ಅಡ್ರೆಸ್ ಅಂತ. ಸೊ ಅದೇ ರೀತಿ ನಾವು ಪಾರ್ಲಿಮೆಂಟರಿ ಸಿಸ್ಟಮನ್ನು ಫಾಲೋ ಮಾಡಿರೋದ್ರಿಂದ ಇಲ್ಲಿ ಕಿಂಗ್ ರೋಲನ್ನು ನಾವು ಯಾರಿಗೆ ಕೊಟ್ಟಿದ್ವಿ, ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಹೂ ಇಸ್ ದ ಹೆಡ್ ಆಫ್ ಇಂಡಿಯನ್ ಸ್ಟೇಟ್, ನಾಮಿನಲ್ ಹೆಡ್ ಆಫ್ ಇಂಡಿಯನ್ ಸ್ಟೇಟ್. ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಪ್ರತಿ ವರ್ಷ ಎವ್ರಿ ಇಯರ್ ಅಟ್ ದ ಫಸ್ಟ್ ಸೆಷನ್. ಸೊ ಫಸ್ಟ್ ಸೆಷನ್ ಯಾವುದು ನಮಗೆ ಎವ್ರಿ ಇಯರ್ ಬಜೆಟ್ ಸೆಷನ್, ಹೌದಲ್ಲ? ಸೊ ಎವ್ರಿ ಇಯರ್ ಫಸ್ಟ್ ಸೆಷನಲ್ಲಿ ದ ಪ್ರೆಸಿಡೆಂಟ್ ಅಡ್ರೆಸ್ ಮಾಡ್ತಾರೆ. ಅದೇ ರೀತಿ ದ ಫಸ್ಟ್ ಸೆಷನ್ ಆಫ್ ಸೆಷನ್ ಆಫ್ ಎಲೆಕ್ಟೆಡ್ ಗವರ್ನಮೆಂಟ್. ಸೊ 5 ವರ್ಷಕ್ಕೊಂದ್ಸಲಿ ಗೌರ್ಮೆಂಟ್ ಚೇಂಜ್ ಆದಾಗ ಫಸ್ಟ್ ಸೆಷನ್ ಆಫ್ ದ ಗವರ್ನಮೆಂಟ್ ಮತ್ತು ಫಸ್ಟ್ ಸೆಷನ್ ಆಫ್ ದ ಎವ್ರಿ ಇಯರ್. ಸೊ ಎರಡನ್ನ ಏನು ಮಾಡ್ತಾ ಬರ್ತೀವಿ, ಅಡ್ರೆಸ್ ಮಾಡ್ತಾರೆ ಪ್ರೆಸಿಡೆಂಟ್. ಸೊ ಗವರ್ನಮೆಂಟ್ ಪಾಲಿಸಿಗಳನ್ನು ಓದ್ತಾ ಬರ್ತಾರೆ. ಸೊ ಇದಕ್ಕೆ ನೆಹರು ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಸೊ ಏನಪ್ಪ ಅಂದರೆ, ಪ್ರೆಸಿಡೆಂಟ್ ಅಡ್ರೆಸ್ ಇಸ್ ನಥಿಂಗ್ ಬಟ್ ಅ ಸ್ಟೇಟ್ಮೆಂಟ್ ಆಫ್ ಪಾಲಿಸಿ ಆಫ್ ದ ಗವರ್ನಮೆಂಟ್ ಅಂತ. ಸೊ ಗವರ್ನಮೆಂಟ್ ಪಾಲಿಸಿ ಏನಿದೆ ಅದರ ಸ್ಟೇಟ್ಮೆಂಟನ್ನು ಪ್ರೆಸಿಡೆಂಟ್ ಓದ್ತಾರೆ ಬಿಟ್ಟರೆ ಬೇರೆ ಏನೂ ಮಾಡಲ್ಲ ಅಂತ. ಸೊ ಇದನ್ನು ಏನು ಮಾಡ್ತಾರೆ, ಓಟ್ಗೆ ಹಾಕ್ತಾರೆ. ಸೊ ಪಾರ್ಲಿಮೆಂಟ್ ಏನು ಮಾಡುತ್ತೆ, ಡಿಸ್ಕಸ್ ಮಾಡುತ್ತೆ. ಪಾರ್ಲಿಮೆಂಟ್ ಡಿಸ್ಕಸ್ ಮಾಡಿ ವೋಟ್ ಮಾಡಬೇಕು. ಸೊ ಈ ವೋಟಲ್ಲಿ ಅಕಸ್ಮಾತ್ ಪ್ರೆಸಿಡೆಂಟ್ ಅಡ್ರೆಸ್ ಪಾಸ್ ಆಗಲಿಲ್ಲ ಅಂದರೆ ಏನಾಗುತ್ತೆ, ನೋ ಕಾನ್ಫಿಡೆನ್ಸ್ ಮೋಷನನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ, ದ ಗೌರ್ಮೆಂಟ್ ವಿಲ್ ಫೇಲ್ಯೂರ್ ಅಂತ. ಸೊ ಅರ್ಥ ಆಯ್ತಲ್ಲ? ಸೊ ಪ್ರೆಸಿಡೆಂಟ್ ಅಡ್ರೆಸ್ ವೋಟ್ ಆಗುತ್ತೆ. ಅದೇ ರೀತಿ ನಮಗೆ ದೇರ್ ಆರ್ ಸ್ಟೇಟ್ ರೆಪ್ರೆಸೆಂಟೇಟಿವ್ ಯಾರು, ಸ್ಟೇಟ್ ಹೆಡ್ ಯಾರು, ದಟ್ ಈಸ್ ಗವರ್ನರ್. ಸೊ ಅದಕ್ಕೆ ಸ್ಟೇಟ್ ಪಾಲಿಸಿಗಳನ್ನ ರೀಡ್ ಮಾಡಲಿಕ್ಕೆ ಗವರ್ನರ್ಗೆ, ದ ಪ್ರೆಸಿಡೆಂಟ್ಗೆ ಅಂಡರ್ ಆರ್ಟಿಕಲ್ 87, ಗವರ್ನರ್ಗೆ ಅಂಡರ್ ಆರ್ಟಿಕಲ್ 175 ಆ್ಯಂಡ್ 176. ಸೊ 175 ಇಟ್ ಇಸ್ ನಾಟ್ ಅ ಮ್ಯಾಂಡೇಟರಿ ಸ್ಪೀಚ್. ಸೊ ಇದು ಸಿಂಪಲ್ ಆಗಿರುತ್ತೆ, ಇದರಲ್ಲಿ ಯಾವುದೇ ರೀತಿ ಪಾಲಿಸಿಗಳು ಅಷ್ಟಾಗಿರಲ್ಲ, ಇಟ್ ಇಸ್ ಜಸ್ಟ್ ನಾರ್ಮಲ್ ಸ್ಪೀಚ್ ಆಗಿ ಬರ್ತಾ ಹೋಗುತ್ತೆ. ಬಟ್ 176 ಇಸ್ ಅ ಪಾಲಿಸಿ ಸ್ಪೀಚ್. ಸೊ ಇದು ಮ್ಯಾಂಡೇಟರಿ ಇರುತ್ತೆ, ಅದನ್ನು ಓದಲೇಬೇಕಿರುತ್ತೆ. ಸೊ ಅದನ್ನು ಓದ್ತಾ ಇರಬೇಕಾದ್ರೆ ಸೊ ದೇರ್ ಶುಡ್ ಬಿ ನೋ ಏನಂತ ಹೇಳ್ತಾ ಬರ್ತೀವಿ, ಅಲ್ಲಿ ಕಾನ್ಫ್ಲಿಕ್ಟ್ ಇರಬಾರ್ದು, ಅವ್ರು ಯಾವುದೇ ರೀತಿ ಸ್ಕಿಪ್ ಮಾಡಬಾರ್ದು. ಈ ರೀತಿ ತುಂಬ ಇಶ್ಯೂಗಳು ಬರ್ತಾ ಹೋಗ್ತವೆ. ಏನಕ್ಕೆ ಇದು ಇಶ್ಯೂ ಬರ್ತಾ ಹೋಗ್ತಿದೆ ಅಂದರೆ, ಕೆಲವೊಂದು ಗವರ್ನಮೆಂಟ್ ಪಾಲಿಸಿಯನ್ನು ಓದ್ತಾ ಇರಬೇಕಾದ್ರೆ ಗವರ್ನರ್ ಏನು ಮಾಡ್ತಾರೆ, ಸೊ ತನ್ನ ಡಿಸ್ಕ್ರಿಪ್ಷನ್ಗೆ ಆ ಪ್ಯಾರನೋ, ಒಂದು ಪ್ಯಾರಾ ಅಥವಾ ಒಂದು ಕೆಲವೊಂದು ಲೈನ್ಗಳು, ಒಂದು ವರ್ಡ್ಸ್ಗಳು ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ತಾರೆ. ಬಟ್ ಈ ಡಿಸ್ಕ್ರಿಪ್ಷನರಿ ಪವರು ಗವರ್ನರ್ಗೆ ಇದೆಯಾ?
ಸೊ ಇದನ್ನು ಕ್ವಶನ್ ಮಾಡ್ತಾ ಬರ್ತಾ ಇರೋದು. ದ ಮೇಜರ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ದ ಡಿಸ್ಕ್ರಿಷನರಿ ಪವರ್ ಆಫ್ ಗವರ್ನರ್ ಆ್ಯಂಡ್ ಸ್ಟೇಟ್ ಎಲೆಕ್ಟೆಡ್ ಸ್ಟೇಟ್ ಗವರ್ನಮೆಂಟ್. ಸೊ ಇವೇ ಮೇಜರ್ ಕಾನ್ಫ್ಲಿಕ್ಟ್ ಆಗಿ ಬರ್ತಾ ಇರೋದು. ಸೊ ನಮಗೆ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ ಡಿಸ್ಕ್ರಿಷನರಿ ಪವರ್ ಅಂತ ಯಾವುದು ಗವರ್ನರ್ ಡಿಸೈಡ್ ಮಾಡ್ತಾನೆ ಅದೇ ಅವರ ಡಿಸ್ಕ್ರಿಷನರಿ ಪವರ್ ಅಂತ. ಸೊ ಡಿಸ್ಕ್ರಿಷನರಿ ಪವರ್ ಆಫ್ ದ ಗವರ್ನರ್ ಇಸ್ ಆಲ್ಸೋ ಡಿಸ್ಕ್ರಿಷನರಿ ಪವರ್. ಅರ್ಥ ಆಯ್ತಲ್ಲ? ಸೊ ನನ್ನ ಡಿಸ್ಕ್ರಿಷನ್ ಬರುತ್ತೆ ಅಂದರೆ ಡಿಸ್ಕ್ರಿಷನ್ ಬರುತ್ತೆ ಅಂತ. ಸೊ ಇದು ತುಂಬ ನಮಗೆ ಕೇಸ್ಗಳಿಗೆ ಹೋಗ್ತು. ದ ಫಸ್ಟ್ ಕೇಸ್ ಬರೋದು ನಮಗೆ ಸೈಯದ್ ಅಬ್ದುಲ್ ಮನ್ಸೂರ್ ಹಬೀಬುಲ್ಲಾ ವರ್ಸಸ್ ಸ್ಟೇಟ್ ಆಫ್ ದ ಸ್ಪೀಕರ್ ಆಫ್ ವೆಸ್ಟ್ ಬೆಂಗಾಲ್ ಕೇಸ್ ಅಂತ. ಸೊ ಇದು ಕಲ್ಕತ್ತಾ ಹೈಕೋರ್ಟು ನಮಗೆ ಫಸ್ಟ್ ಕೇಸ್ ಬರೋದು ಸೈಯದ್ ಅಬ್ದುಲ್ ಮನ್ಸೂರ್ ಹಬೀಬುಲ್ಲಾ ವರ್ಸಸ್ ದ ಸ್ಪೀಕರ್ ಆಫ್ ವೆಸ್ಟ್ ಬೆಂಗಾಲ್ ಕೇಸ್. ಸೊ ಇಲ್ಲಿ ಕಲ್ಕತ್ತಾ ಹೈಕೋರ್ಟ್ ಹೇಳುತ್ತೆ ನಾನ್ ಡೆಲಿವರಿ ಆಫ್ ದ ಸ್ಪೀಚ್ ಅಡ್ರೆಸ್ ದ ನಾನ್ ಡೆಲಿವರಿ ಆಫ್ ದ ಸ್ಪೆಷಲ್ ಅಡ್ರೆಸ್ ಹ್ಯಾಂಪರ್ಸ್ ದ ಲೆಜಿಸ್ಲೇಟಿವ್ ಡಿಬೇಟ್ಸ್ ಆ್ಯಂಡ್ ಬಜೆಟರಿ ಕ್ರಿಟಿಸಿಸಮ್ ಅಂತ. ಸೊ ಅಂದರೆ ಸ್ಪೀಚ್ ಅಂತ ಕೊಟ್ಟ ಮೇಲೆ ಅದನ್ನು ಕಂಪ್ಲೀಟಾಗಿ ಮಾಡಲೇಬೇಕು. ಸೊ ಅದು ಏನು ಮಾಡುತ್ತೆ ಹ್ಯಾಂಪರ್ಸ್ ದ ಲೆಜಿಸ್ಲೇಟಿವ್ ಡಿಬೇಟ್ ಮತ್ತು ಬಜೆಟರಿ ಕ್ರಿಟಿಸಿಸಮ್ನ. ಸೊ ಇದು ಕಲ್ಕತ್ತಾ ಹೈಕೋರ್ಟ್ ಹೇಳುತ್ತೆ. ದ ನೆಕ್ಸ್ಟ್ ಕೇಸ್ ಬರೋದು ನಮಗೆ ರಾಜಸ್ಥಾನ ಹೈಕೋರ್ಟಲ್ಲಿ ಯೋಗೀಂದರ್ ಸಿಂಗ್ ಹಂದಾ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ ಕೇಸ್ ಅಂತ. ಯೋಗೀಂದರ್ ಸಿಂಗ್ ಹಂದಾ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ ಕೇಸ್. ಇಲ್ಲಿ ಹೇಳುತ್ತೆ ಸಮ್ ಪೋರ್ಷನ್ ಆಫ್ ದ ಡಿಬೇಟನ್ನು ಓದಿದ್ರೆ ಸಾಕು, ಸಮ್ ಪೋರ್ಷನ್ ಆಫ್ ದ ಪಾಲಿಸಿಯನ್ನು ಓದಿದ್ರೆ ಸಾಕು, ಎಂಟೈರ್ ಓದ್ದಂಗೆ ಲೆಕ್ಕ ಅಂತ. ಸೊ ಇದಾದ್ಮೇಲೆ ನಮಗೆ ಸುಪ್ರೀಂ ಕೋರ್ಟು ಈ ಮ್ಯಾಟರಲ್ಲಿ ಅಷ್ಟಾಗಿ ಏನು ಹೇಳಿಲ್ಲ. ಸುಪ್ರೀಂ ಕೋರ್ಟು ಒಂದು ಸ್ಟೇಟ್ಮೆಂಟನ್ನು ಹೇಳಿದೆ, ಕಾನ್ಸ್ಟಿಟ್ಯೂಷನಲ್ ಕನ್ವೆನ್ಷನ್ಸ್ ಆರ್ ಆಸ್ ಇಂಪಾರ್ಟೆಂಟ್ ಆಸ್ ಕಾನ್ಸ್ಟಿಟ್ಯೂಷನ್ ಅಂತ. ದ ರಿಟರ್ನ್ ಟೆಕ್ಸ್ಟ್ ಆಫ್ ಕಾನ್ಸ್ಟಿಟ್ಯೂಷನ್. ಕನ್ವೆನ್ಷನ್ ಅಂದರೆ ನಿಮ್ಗೆ ಗೊತ್ತು. ಸೊ ಕನ್ವೆನ್ಷನ್ ಅಂದರೆ ದೇ ಆರ್ ದ ಪ್ರಾಕ್ಟೀಸ್, ಸಂಪ್ರದಾಯಗಳು. ಸೊ ಆಗಿಂದ ನಡ್ಕೊಂಡು ಬಂದಿರೋಂಥದ್ದು. ಸೊ ಇವು ಆಸ್ ಇಂಪಾರ್ಟೆಂಟ್ ಆಸ್ ರಿಟರ್ನ್ ಟೆಕ್ಸ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ. ಸೊ ಕಾನ್ಸ್ಟಿಟ್ಯೂಷನಲ್ ಅದರೆನ್ಸ್, ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಮೀನ್ಸ್ ಅದರೆನ್ಸ್ ಟು ದ ಕಾನ್ಸ್ಟಿಟ್ಯೂಷನ್ ಆಸ್ ವೆಲ್ ಆಸ್ ಅದರೆನ್ಸ್ ಟು ದ ಕಾನ್ಸ್ಟಿಟ್ಯೂಷನಲ್ ಕನ್ವೆನ್ಷನ್ ಅಂತ ಹೇಳ್ತಾ ಬರುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ಕನ್ವೆನ್ಷನ್ ಅಂತ ಒಂದು ಬೆಸ್ಟ್ ಕನ್ವೆನ್ಷನ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಗವರ್ನರ್ ಆ ಸ್ಟೇಟಿಂದ ಬರಬಾರ್ದು, ಬೇರೆ ಸ್ಟೇಟಿಂದ ಬರಬೇಕು ಅಂತ. ಸೊ ಇವೆಲ್ಲ ಕನ್ವೆನ್ಷನ್ಗಳು. ಅದಾದಮೇಲೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅವರನ್ನು ನಾವೇನು ಮಾಡಬೇಕು, ಫಸ್ಟು ಎಲೆಕ್ಟ್ ಮಾಡಬೇಕು. ಇವೆಲ್ಲ ಕನ್ವೆನ್ಷನ್ಗಳು. ಸೊ ಅದಾದಮೇಲೆ ಅವ್ರ ರೆಕಮೆಂಡೇಷನ್ಗಳಾಗ್ತವೆ. ಸೊ ಇವನ್ನೆಲ್ಲ ಕನ್ವೆನ್ಷನ್ ಅಂತ ಹೇಳ್ತಾ ಬರ್ತೀವಿ. ಇವು ಯಾವುದೇ ರೂಲ್ ಬುಕ್ಕಲ್ಲಿಲ್ಲ, ಯಾವುದೇ ಕಾನ್ಸ್ಟಿಟ್ಯೂಷನ್ ಮೆನ್ಷನ್ ಆಗಿಲ್ಲ, ಬಟ್ ದೇ ಆರ್ ಪ್ರಾಕ್ಟೀಸಿಂಗ್. ಸೊ ಓಕೆನಾ? ಸೊ ಅವು ಇಂಪಾರ್ಟೆಂಟ್ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಇದು ನಮಗೆ ತಮಿಳ್ನಾಡು ಕೇಸಲ್ಲಿ ಬಂದಂಥ ದ ಕೇಸ್. ಸೊ ಅದಕ್ಕೋಸ್ಕರ ನಾವು ಆರ್ಟಿಕಲ್ 175 ಮತ್ತು 176 ಅನ್ನು ನೋಡ್ತಾ ಬರೋಣ. So Article 176 of the Constitution, India requires the governor to mandatorily address the members of legislative at the commencement of first session of each year. Correct? So Article 176 ಹೇಳುತ್ತೆ first session of each year ಅಲ್ಲಿ they have to address the parliament or state legislature. The governor's address under Article 175 is not mandatory address unlike under Article 176. ಕರೆಕ್ಟ್ ಅಲ್ಲ? 175 ಮ್ಯಾಂಡೇಟರಿ ಅಲ್ಲ, 176 ಇಸ್ ದ ಮ್ಯಾಂಡೇಟರಿ. ಇಲ್ಲಿ ಕಂಪ್ಲೀಟ್ ಪಾಲಿಸೀಸ್ ಆಫ್ ದ ಗವರ್ಮೆಂಟ್ ಅನ್ನ ನಾವು ಡಿಸ್ಕಸ್ ಮಾಡೋಣ. ಆರ್ಟಿಕಲ್ 176 ರಿಕ್ವೈರ್ಸ್ ಅ ಡಿಸ್ಕಷನ್ ಆನ್ ದ ಮ್ಯಾಟರ್ಸ್ ಕಂಟೈನ್ಡ್ ಇನ್ ದ ಗವರ್ನರ್ಸ್ ಅಡ್ರೆಸ್. ಸೊ ನಾನು ಹೇಳಿದೆ ಡಿಸ್ಕಸ್ ಮಾಡ್ತಾರೆ, ವೋಟ್ ಪುಟ್ ಮಾಡ್ತಾರೆ. ಸೊ ವೋಟಲ್ಲಿ ಅದು ಪಾಸ್ ಆಗಲಿಲ್ಲ ಅಂದರೆ ದೇ ವಿಲ್ ಇಂಟ್ರೊಡ್ಯೂಸ್ ದ ನೋ ಕಾನ್ಫಿಡೆನ್ಸ್ ಮೋಷನ್. ಸೊ ಆಗ ಗವರ್ನೆನ್ಸ್ ಫೇಲ್ಯೂರ್ ಆಗುತ್ತೆ. ಸೊ ಎಲೆಕ್ಷನ್ ಬರೋ ಸಾಧ್ಯತೆಗಳು ಇರುತ್ತೆ. ಸೊ ಆನ್ಸರ್ ಈಸ್ ಆಲ್ ಆಫ್ ದಿ ಅಬ್. ಓಕೆನಾ? So next, so Justice K.S. Puttaswamy case. So ಏನು ಕೇಸ್ ಅದು? ಟು 2017 ಹೌದಲ್ಲ? ಸೊ K.S. Puttaswamy ಕೇಸ್. ಸೊ ಆಲ್ರೆಡಿ ಸುಮಾರು ಸಲ ಹೇಳಿದ್ದೀನಿ ಕೆ ಎಸ್ ಪುಟ್ಟಸ್ವಾಮಿ ಕೇಸ್ ಏನು ಅಂತ. ಸೊ ನಮಗೆ ಆಧಾರ್ ಮ್ಯಾಂಡೇಟರಿ ಅಂತ ಬಂದಾಗ ಸೊ ಬಯೋಮೆಟ್ರಿ ಮತ್ತು ಐರಿಸ್ ಸ್ಕ್ಯಾನನ್ನು ತಗೋತಿದ್ರು 2014 ಟೈಮಲ್ಲಿ ಅಲ್ಲ. ಸೊ 2014 ಟೈಮಲ್ಲಿ ನಮಗೆ ಬಯೋಮೆಟ್ರಿಕ್ ಮತ್ತು ಐರಿಸ್ ಸ್ಕ್ಯಾನನ್ನು ತಗೋತಿದ್ರು ಫಾರ್ ಆಧಾರ್. ಸೊ ಇದನ್ನು ತಗೋಬೇಕಾದ್ರೆ ಸೊ ದ ಕೆ ಎಸ್ ಪುಟ್ಟಸ್ವಾಮಿ ಅವರು ಹಿ ವಾಸ್ ದ ರಿಟೈರ್ಡ್ ಜಸ್ಟಿಸ್ ಫ್ರಮ್ ಕರ್ನಾಟಕ. ಸೊ ಸುಪ್ರೀಂ ಕೋರ್ಟ್ ಜಡ್ಜ್ ಅವರು, ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಫ್ರಮ್ ದ ಕರ್ನಾಟಕ. ಸೊ ಅವ್ರೇನು ಮಾಡ್ತಾರೆ, ಹಿ ರೆಫ್ಯೂಸ್ ಟು ಗಿವ್ ಬಯೋಮೆಟ್ರಿ. ಸೊ ಬಯೋಮೆಟ್ರಿ ಕೊಡಲಿಕ್ಕೆ ರೆಫ್ಯೂಸ್ ಮಾಡಿ ಹಿ ಪುಟ್ ಅ ಕೇಸ್. ಸೊ ಬಯೋಮೆಟ್ರಿ ಈಸ್ ಪಾರ್ಟ್ ಆಫ್ ಮೈ ಪ್ರೈವಸಿ. ಸೊ ನನ್ನ ಪ್ರೈವಸಿನ ವೈಲೇಟ್ ಮಾಡಲಿಕ್ಕೆ, ನನ್ನ ಪ್ರೈವಸಿನ ಯಾವ ರೀತಿ ಅವ್ರು ಯೂಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಅಂದಾಗ ನಾನು ನನ್ನ ಬಯೋಮೆಟ್ರಿಯನ್ನು ಕೊಡಲಿಕ್ಕೆ ನಾನು ಒಪ್ಪಲ್ಲ ಅಂತ. ಸೊ ಅದಕ್ಕೋಸ್ಕರ ಗವರ್ನಮೆಂಟ್ ಇಟ್ ವಾಸ್ ಬಿಕಮ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಕೇಸ್. ಸೊ ನಾನು ಹೇಳಿದೆ 13 ಇಸ್ ದ ಲಾರ್ಜೆಸ್ಟ್ ಬೆಂಚ್ ಅಂತ. ಇಲ್ಲಿ 9 ಜಡ್ಜ್ ಬೆಂಚ್ ಕೂತ್ಕೊಳ್ಳುತ್ತೆ. ಸೊ ದೇ ವಿಲ್ ಡಿಸ್ಕಸ್ ಅಬೌಟ್ ದ ರೈಟ್ ಟು ಪ್ರೈವಸಿ. ಸೊ ರೈಟ್ ಟು ಪ್ರೈವಸಿನ ನಾವು ಒಂದು ಫಂಡಮೆಂಟಲ್ ರೈಟ್ ಆಗಿ ಡಿಕ್ಲೇರ್ ಮಾಡಬೇಕಂತ. ಏನಕ್ಕೆಂದರೆ ಪ್ರೈವಸಿ ಇಸ್ ಮೋಸ್ಟ್ ಆಫ್ ಅ ವೆಸ್ಟರ್ನ್ ಕಾನ್ಸೆಪ್ಟ್. ಹೌದಲ್ಲ? ಇಂಡಿಯಾದಲ್ಲಿ ಯಾರು ಕೂಡ ಪ್ರೈವಸಿ ಬಗ್ಗೆ ಮಾತಾಡಲ್ಲ.
ಸಹೋದರ, ಈ ಕಿರಾತಕ ಮೂವಿ ನೋಡಿದಿರಲ್ಲ, ಸೊ ವಿಷಯ ಗೊತ್ತಾಯ್ತಾ? ಸೊ ಈ ರೀತಿ ಊರಲ್ಲೆಲ್ಲ ಅಷ್ಟೇ, ಯಾರಿಗೂ ಪ್ರೈವಸಿಗೆ ಅಷ್ಟು ಬೆಲೆ ಇರೋಲ್ಲ, ಏನೂ ಇರೋಲ್ಲ, ಸೊ ತಲೆನೂ ಕೆಡಿಸ್ಕೊಳ್ತಿರಲಿಲ್ಲ. ಸೊ ಬಟ್ ಪ್ರೈವಸಿ ಅನ್ನೋದನ್ನ ಒಂದು ಪಾರ್ಟ್ ಆಫ್ ಫಂಡಮೆಂಟಲ್ ರೈಟ್ ಆಗಿ ನಾವು ಡಿಕ್ಲೇರ್ ಮಾಡಬೇಕಾ ಬೇಡವಾ ಅಂತ ಇಟ್ ವಾಸ್ ಬಿಕಮ್ ಎ ಮೇಜರ್ ಇಶ್ಯೂ. ಇಟ್ ವಾಸ್ ಅಗೇನ್ಸ್ಟ್ ಆಧಾರ್ ಆ್ಯಕ್ಟ್ ಆಲ್ಸೋ. ಸೊ ಅದಕ್ಕೋಸ್ಕರ ತುಂಬ ಡಿಸ್ಕಸ್ ಮಾಡ್ತಾರೆ. ಇಟ್ ವಾಸ್ ಅ 9 ಜಡ್ಜ್ ಬೆಂಚ್. ಸೊ ಅದಾದಮೇಲೆ ಏನು ಡಿಕ್ಲೇರ್ ಮಾಡ್ತಾರೆ, ಇಲ್ಲಿ ಜಸ್ಟಿಸ್ ಕೆ ಎಸ್ ಪುಟ್ಟಸ್ವಾಮಿ ಅವರು ಫೇಲ್ ಆಗ್ತಾರೆ, ಬಟ್ ದ ಪ್ರೈವಸಿ ಬಿಕಮ್ ದ ಪಾರ್ಟ್. So 9 judge unanimously accepted that right to privacy is part of Article 21 ಅಂತ. ಸೊ ನಮಗೆ ಎರಡು ಕೇಸ್ಗಳು ವೆರಿ ಇಂಪಾರ್ಟೆಂಟ್ ರಿಗಾರ್ಡಿಂಗ್ ಟು ಆರ್ಟಿಕಲ್ 21. ಒಂದು ಮನೇಕಾ ಗಾಂಧಿ ಕೇಸು, ಇನ್ನೊಂದು ಪುಟ್ಟಸ್ವಾಮಿ ಕೇಸ್. ಸೊ ಇವು ಮತ್ತೆ ಆ್ಯಂಡ್ ಅರುಣಾ ಶಾನ್ಭಾಗ್ ಕೇಸ್ ಆಲ್ಸೋ. ಸೊ ಈ 3 ಕೇಸ್ಗಳು ಏನು ಹೇಳ್ತಾರೆ ಅಂದರೆ, ಲೈಫ್ ಡಸ್ ನಾಟ್ ಮೀನ್ಸ್ ಮಿಯರ್ ಬ್ರೀತಿಂಗ್, ಇಟ್ ಇಸ್ ಅ ಡಿಗ್ನಿಫೈಡ್ ಲೈಫ್ ಅಂತ. ಸೊ ಡಿಗ್ನಿಫೈಡ್ ಲೈಫನ್ನು ಹೇಳುವಂಥದ್ದು ಈ 3 ಕೇಸ್ಗಳಲ್ಲಿ ಬರ್ತಾ ಹೋಗ್ತವೆ. ಸೊ ಅದಕ್ಕೋಸ್ಕರ ದೇ ಯುನಾನಿಮಸ್ಲಿ ಮೆನ್ಷನ್ ದಟ್ ರೈಟ್ ಟು ಪ್ರೈವಸಿ ಈಸ್ ಫಂಡಮೆಂಟಲ್ ರೈಟ್. ಅದನ್ನು ಯಾರೂ ವೈಲೇಟ್ ಮಾಡಬಾರ್ದು. ಸೊ ವೈಲೇಟ್ ಮಾಡೋ ಪವರ್ ಇರೋದು ಸ್ಟೇಟಿಗೆ ಮಾತ್ರ, ವಿತ್ 3 ಕಂಡೀಷನ್. ಸೊ ಯಾವ 3 ಕಂಡೀಷನ್ ಅಂದರೆ, ಒಂದು ಸ್ಟೇಟ್ ಶುಡ್ ಹ್ಯಾವ್ ಅ ಲೆಜಿಟಿಮೇಟ್ ಮ್ಯಾಂಡೇಟ್ ಅಂತ. ಸೊ ಒಂದು ಲೆಜಿಟಿಮೇಟ್ ಮ್ಯಾಂಡೇಟ್ ಇರಬೇಕು. ಇದನ್ನು ನಾನು ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಇದನ್ನು ಮಾಡ್ತಾ ಇದ್ದೀನಿ. ಅದಾದಮೇಲೆ ಲೆಜಿಟಿಮೇಟ್ ಪರ್ಪಸ್. ಸೊ ಇದಾದ್ಮೇಲೆ ನೆಕ್ಸ್ಟ್, ದ ನೇಚರ್ ಆ್ಯಂಡ್ ದ ಪರ್ಪಸ್ ಆಫ್ ದಟ್ ಆ್ಯಕ್ಷನ್ ಶುಡ್ ನಾಟ್ ವೈಲೇಟ್. ಅದನ್ನು ಏನಾಗಿರ್ಬೇಕು ಅಂದರೆ, ನಮಗೆ ಫಾರ್ ಎಕ್ಸಾಂಪಲ್ ಏನಂತ ಹೇಳ್ತಾರೆ, ಆ ವರ್ಡ್ ಪ್ರಪೋರ್ಷನೇಟ್. ಸೊ ಪ್ರಪೋರ್ಷನ್ ಟು ದ ಆ್ಯಕ್ಷನ್ ಅಂತ. ಸೊ ಅದನ್ನು ನಾವು ವೈಲೇಟ್ ಮಾಡೋ ಲೆವೆಲ್ಗೆ ಹೋಗಬಾರ್ದು. ಇಫ್ ದೇರ್ ಆರ್ ಎನಿ ಅದರ್ ಆಲ್ಟರ್ನೇಟಿವ್ಸ್, ಅದನ್ನು ಚೂಸ್ ಮಾಡಬೇಕೆ ಹೊರತು ಪ್ರೈವಸಿಯನ್ನು ವೈಲೇಟ್ ಮಾಡಬಾರ್ದು. ಬೇರೆ ಆಲ್ಟರ್ನೇಟಿವೇ ಇಲ್ಲದೆ ಇದ್ದಾಗ ವಿ ಶುಡ್ ಚೂಸ್ ವೈಲೇಷನ್ ಆಫ್ ರೈಟ್ ಟು ಪ್ರೈವಸಿ ಅಂತ. ಸೊ ಈ ರೀತಿ 3 ಬರ್ತವೆ, 3 ಕಂಡೀಷನ್ ಕೊಡ್ತಾರೆ ಹಂಗೆ ಅಬೌಟ್ ರೈಟ್ ಟು ಪ್ರೈವಸಿ. ಈ 3 ಕಂಡೀಷನ್ ಯೂಸ್ ಮಾಡಿ ನಾವೇನು ಮಾಡ್ಬೋದು, ದೇ ಕ್ಯಾನ್ ವೈಲೇಟ್ ದ ಪ್ರೈವಸಿ ದ ಸ್ಟೇಟ್. ಸೊ ಅದಕ್ಕೋಸ್ಕರನೇ ಆಧಾರ್ ಲಾ ಡಸ್ ನಾಟ್ ವೈಲೇಟ್ ಪ್ರೈವಸಿ. ಸೊ ಆಧಾರ್ ಲಾಗೆ ನಾವು ಬಯೋಮೆಟ್ರಿಯನ್ನು ಕೊಡಬೇಕು ಅಂತ ಹೇಳ್ತಾ ಬರ್ತಾರೆ. ಸೊ ಮ್ಯಾಂಡೇಟರಿ ಬಯೋಮೆಟ್ರಿಯನ್ನು ಕೊಡಬೇಕು ಅಂತ, ಕರೆಕ್ಟ್ ಅಲ್ಲ? ಸೊ ಇದು ನಮಗೆ ಪುಟ್ಟಸ್ವಾಮಿ ಜಡ್ಜ್ಮೆಂಟ್. ಸೊ ಇದಾದಮೇಲೆ ಸೊ ನಮಗೆ ಮುಖ್ಯವಾಗಿ ಇದರಲ್ಲೇ ಇನ್ನೊಂದು ಕಮಿಟಿ ವೆರಿ ಇಂಪಾರ್ಟೆಂಟು. ಸೊ ನಿಮ್ಮೆಲ್ಲರಿಗೂ ಗೊತ್ತು, ದಟ್ ಈಸ್ BN ಶ್ರೀಕೃಷ್ಣ ಕಮಿಟಿ. ಸೊ BN ಶ್ರೀಕೃಷ್ಣ ಕಮಿಟಿ. ಸೊ ಅದು ಈಗ ಪ್ರೆಸೆಂಟ್ಲಿ 2018 ನಮಗೆ ಡಾಟಾ ಪ್ರೊಟೆಕ್ಷನ್ ಬಿಲ್, ಪರ್ಟಿಕ್ಯುಲರ್ಲಿ ಅದನ್ನು ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ ಅಂತ ಹೇಳ್ತಿದ್ರು, ಬಟ್ ಈಗ ನಾನ್ ಪರ್ಸನಲ್ಲೂ ಕೂಡ ಇನ್ಕ್ಲೂಡ್ ಮಾಡಿ ಕಂಪ್ಲೀಟಾಗಿ ಡೇಟಾ ಪ್ರೊಟೆಕ್ಷನ್ ಬಿಲ್ಲನ್ನು ತರಬೇಕು ಅಂತ ಹೇಳಿದರೆ ಈ ಕಮಿಟಿ ರೆಕಮೆಂಡೇಷನನ್ನು ನಾವು ಮುಂದೆ ನೋಡ್ತಾ ಹೋಗೋಣ. ಓಕೆನಾ? ಸೊ ಪರ್ಟಿಕ್ಯುಲರ್ಲಿ ಎಕನಾಮಿಯಲ್ಲಿ ಬರುತ್ತೆ, ಎಕನಾಮಿ ಆ್ಯಂಡ್ ಕ್ರಿಪ್ಟೋ ಕರೆನ್ಸಿ ಇವೆಲ್ಲ ಬಂದಾಗ ವಿಲ್ ಡಿಸ್ಕಸ್ ಅಬೌಟ್ ರೈಟ್ ಟು ಪ್ರೈವಸಿ ಆ್ಯಂಡ್ ಎವ್ರಿಥಿಂಗ್. ಸೊ ರೈಟ್ ಟು ಪ್ರೈವಸಿ ಬಗ್ಗೆ ನಿಮ್ಗೆ ಗೊತ್ತಿರಲಿ, 9 ಜಡ್ಜ್ ಬೆಂಚ್ ಏನು ಮಾಡ್ತಾರೆ, ದೇ ಯುನಾನಿಮಸ್ಲಿ ಅಕ್ಸೆಪ್ಟೆಡ್ ರೈಟ್ ಟು ಪ್ರೈವಸಿ ಇಸ್ ಪಾರ್ಟ್ ಆಫ್ ಆರ್ಟಿಕಲ್ 21 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಓಕೆನಾ? ಸೊ ಇಲ್ಲಿ ಇನ್ಕರೆಕ್ಟನ್ನು ಕೇಳವ್ರೆ. ಸೊ ಇದನ್ನು ತುಂಬ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ಸೊ ಇಲ್ಲಿ ಇನ್ನೊಂದು ಕ್ವಶನ್ ಡಿಸ್ಕಸ್ಸೇ ಮಾಡಲಿಲ್ಲ ಇದು. So Justice K.S. Puttaswamy versus Union of India Supreme Court unanimously upheld privacy as a fundamental right. So this is a correct statement. A horizontal application of the rights mean that it can be enforced only against the state, while a vertical application of right means it is enforceable against other citizen. So right anta bandaga there are horizontal application and vertical application. So nimge horizontal and vertical tumba kade barutte. For example, fund devolution alli ಹಾರಿಜೆಂಟಲ್ ಡೆವಲ್ಯೂಷನ್, ವರ್ಟಿಕಲ್ ಡೆವಲ್ಯೂಷನ್ ಅಂತ. ಸೊ ಅದಾದ್ಮೇಲೆ ನೆಕ್ಸ್ಟ್ ರಿಸರ್ವೇಷನ್, ವರ್ಟಿಕಲ್ ರಿಸರ್ವೇಷನ್ ಆ್ಯಂಡ್ ಹಾರಿಜೆಂಟಲ್ ರಿಸರ್ವೇಷನ್ ಅಂತ. ಸೊ ವರ್ಟಿಕಲ್ ರಿಸರ್ವೇಷನ್ ಈಸ್ ಅಗೇನ್ಸ್ಟ್ ದ ಸ್ಟೇಟ್ ಅಂತ. ಸೊ ನಮಗೆ ಫಂಡಮೆಂಟಲ್ ರೈಟ್ಸನ್ನು ನಾವು ಓದ್ತಾ ಇರ್ಬೇಕಾದ್ರೆ ಆರ್ಟಿಕಲ್ 12 ನಮಗೆ ಫಸ್ಟ್ ಹೇಳ್ಬಿಡ್ತಾರೆ ಇದೇ ಸ್ಟೇಟು, ಸೊ ಇದೇನಾದರೂ ವೈಲೇಟ್ ಮಾಡಿದ್ರೆ ನೀವು ಕೋರ್ಟ್ಗೆ ಹೋಗ್ಬೋದು ಅಂತ. ಸೊ ಕಂಪ್ಲೀಟಾಗಿ ನಮಗೆ ಫಂಡಮೆಂಟಲ್ ರೈಟನ್ನು ಕೊಟ್ಟಿರೋದು ಅಗೇನ್ಸ್ಟ್ ಆರ್ಟಿಕಲ್ 12, ಹೌದಾ? ಬಟ್ ಕೆಲವೊಂದು ಪ್ರಾವಿಷನ್ಗಳಿದೆ ಫಂಡಮೆಂಟಲ್ ರೈಟ್ ಪಾರ್ಟ್ 3 ಅಲ್ಲಿ, ಅವು ಅಗೇನ್ಸ್ಟ್ ಇಂಡಿವಿಜುವಲ್ ಕೂಡ ವರ್ಕ್ ಆಗ್ತವೆ. ಫಾರ್ ಎಕ್ಸಾಂಪಲ್ ಆರ್ಟಿಕಲ್ 19. ಸೊ ಆರ್ಟಿಕಲ್ 19 ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ಡಿಫಾಮೇಷನ್ ಆಗ್ಬೋದು, ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ಬೋದು, ಇದನ್ನು ಅಗೇನ್ಸ್ಟ್ ಇಂಡಿವಿಜುವಲ್ ಕೂಡ ನಾವು ತಗೊಳ್ತಾ ಹೋಗ್ತೀವಿ, ಕರೆಕ್ಟಾ? ಸೊ ಇದಾದ್ಮೇಲೆ ನೆಕ್ಸ್ಟು ಆರ್ಟಿಕಲ್ 21. ಸೊ ಇದು ಕೂಡ ಇಂಡಿವಿಜುವಲ್ ವಿರುದ್ಧ ನಾವು ಕ್ವಶನ್ ಮಾಡ್ತಾ ಹೋಗ್ತೀವಿ. ಈಗ ರೈಟ್ ಟು ಸ್ಲೀಪ್, ರೈಟ್ ಟು ಎನ್ವಿರಾನ್ಮೆಂಟ್ ಇವೆಲ್ಲ ಬರ್ತವೆ. ಈಗ ಅರುಣಾ ಶಾನ್ಭಾಗ್ ಕೇಸ್ ಆಗ್ಬೋದು, ಇವೆಲ್ಲ ಲಾಟ್ ಆಫ್ ಕೇಸ್ಗಳು ಇಂಡಿವಿಜುವಲ್ ಪರವಾಗಿ ಮಾಡಿದಂತೆ. ನೆಕ್ಸ್ಟ್ ನಮಗೆ ಆರ್ಟಿಕಲ್ 17 ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ, ಆರ್ಟಿಕಲ್ 23 ಸೊ ಏನದು ಅಬಾಲಿಷನ್ ಆಫ್ ಬಾಂಡೆಡ್ ಲೇಬರ್ ಆರ್ ಚೈಲ್ಡ್ ಲೇಬರ್. ಸೊ ಅದೆಲ್ಲ ಹ್ಯೂಮನ್ ಆ್ಯಂಡ್ ಆರ್ಟಿಕಲ್ 24 ಹ್ಯೂಮನ್ ಟ್ರಾಫಿಕಿಂಗ್. ಸೊ ಇವನ್ನೆಲ್ಲ ಏನು ಮಾಡ್ತಾ ಬರ್ತಾರೆ
ಸೊ ಅಗೇನ್ಸ್ಟ್ ಇಂಡಿವಿಜುವಲ್ ಅಂತ. ಸೊ ವರ್ಟಿಕಲ್ ಅಪ್ಲಿಕೇಶನ್ ಆಫ್ ಫಂಡಮೆಂಟಲ್ ರೈಟ್ಸ್ ಮೀನ್ಸ್ ಅಗೇನ್ಸ್ಟ್ ಸ್ಟೇಟ್. ಸೊ ದ ಹಾರಿಜೆಂಟಲ್ ಅಪ್ಲಿಕೇಶನ್ ಅಗೇನ್ಸ್ಟ್ ಸಿಟಿಸನ್ಸ್. ಸೊ ಇದು ಏನಾಗಿದೆ, ರಿವರ್ಸ್ ಆಗುತ್ತೆ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಸೊ ಆನ್ಸರ್ ಇಸ್ ಬಿ, ಇನ್ಕರೆಕ್ಟ್ ಅನ್ನ ಕೇಳಿದ್ದಾರೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್. ಸೊ ಇಂಟರ್ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್. ಸೊ ನಮಗೆ ಆರ್ಟಿಕಲ್ 262 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪರ್ಟಿಕ್ಯುಲರ್ಲಿ ಇಂಟರ್ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್ ಬಗ್ಗೆ ಮಾತಾಡ್ತಾ ಬರುತ್ತೆ. ಆರ್ಟಿಕಲ್ 262 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಪರ್ಟಿಕ್ಯುಲರ್ಲಿ ರಿವರ್ ವಾಟರ್ ಡಿಸ್ಪ್ಯೂಟ್ ಅನ್ನೋದು ಇಟ್ಸ್ ಅ ಮೇಜರ್ ಡಿಸ್ಪ್ಯೂಟ್. ನಿಮಗೆಲ್ಲರಿಗೂ ಗೊತ್ತು, ಇಲ್ಲಿ ನಾನು ಕಾವೇರಿ ಇಶ್ಯೂ ಹಾಕಿದ್ದೀನಿ. ಕಾವೇರಿ ರೀತಿಯೇ ವಂಶಧಾರ ಅಂತ ಇದೆ. ಇಟ್ ಇಸ್ ಬಿಟ್ವೀನ್ ಆಂಧ್ರ ಪ್ರದೇಶ ಆ್ಯಂಡ್ ಒಡಿಶಾ. ಕೃಷ್ಣ ಇದೆ. ಕೃಷ್ಣ ಇಸ್ ಬಿಟ್ವೀನ್ ಆಂಧ್ರ ಪ್ರದೇಶ್, ತೆಲಂಗಾಣ, ಕರ್ನಾಟಕ, ಮಹಾರಾಷ್ಟ್ರ. ಸೊ ಆ್ಯಂಡ್ ದೇರ್ ಇಸ್ ಮಹಾನದಿ ಆ್ಯಂಡ್ ನರ್ಮದಾ. ಸೊ ದೇರ್ ಆರ್ ಲಾಟ್ ಆಫ್ ಈ ರೀತಿ ಸುಮಾರು ರಿವರ್ಗಳು ಡಿಸ್ಪ್ಯೂಟ್ ಆಗಿ ಇವತ್ತು ಕೂಡ ಇದೆ. ಇಂಡಿಯಾ ಪರ್ಟಿಕ್ಯುಲರ್ಲಿ ಸೌತ್ ರಿವರ್ಸ್ಗಳು, ಸದರ್ನ್ ರಿವರ್ಗಳು ಜಾಸ್ತಿ ಡಿಸ್ಪ್ಯೂಟಲ್ಲಿ ಬರ್ತವೆ. ಏನಕ್ಕೆ ಅಂದರೆ ದೀಸ್ ಆರ್ ನಾಟ್ ದಿ ಪೆರಿನಿಯಲ್ ರಿವರ್ಸ್ ಅಂತ. ಸೊ ಪೆರಿನಿಯಲ್ ರಿವರ್ಸ್ ಆಗಿದ್ರೆ ನಮಗೇನು ಅಷ್ಟು ಪ್ರಾಬ್ಲಮ್ ಆಗ್ತಿರಲ್ಲ. ಸೊ ನಮಗೆ ಯಾವುದೇ ರಿವರ್ ಡಿಸ್ಪ್ಯೂಟನ್ನು ನೋಡ್ತಾ ಬನ್ನಿ, ದೀಸ್ ಆರ್ ದ ಸದರ್ನ್ ರಿವರ್ಸ್. ಸೊ ಈಗ ಆಗ್ತಿರೋಂಥ ಈಗ ಕೇನ್ ಬೆಟ್ವರ್ ರಿವರ್ ಲಿಂಕೇಜ್, ಇಂಟರ್ ಲಿಂಕೇಜ್. ಸೊ ಅಲ್ಲೂ ಕೂಡ ಇಟ್ ಇಸ್ ಅ ಸದರ್ನ್ ರಿವರ್ ಆಗಿ ಬರುತ್ತೆ. ದಟ್ ಇಸ್ ಅ ಪಾರ್ಟ್ ಆಫ್ ಪೆನಿನ್ಸುಲಾ, ಹೌದಲ್ಲ? ಸೊ ಬುಂದೇಲ್ಖಂಡ್, ಬಾಗೇಲ್ಖಂಡ್ ರೀಜನಲ್ಲಿ ಅವು ಕೂಡ ಪೆರಿನಿಯಲ್ ರಿವರ್ ಅಲ್ಲ. ಯಮುನಾ ಇಸ್ ಅ ಪೆರಿನಿಯಲ್ ರಿವರ್ ಬಟ್ ನಾಟ್ ಕೇನ್ ಆ್ಯಂಡ್ ಬೆಟ್ವಾ. ಸೊ ಅದಕ್ಕೋಸ್ಕರ ದೇರ್ ಲಾಟ್ ಆಫ್ ಕಾನ್ಫ್ಲಿಕ್ಟ್ ಅಂತ. ಸೊ ಇದಕ್ಕೋಸ್ಕರ 262 ನಮಗೆ ಸಿನ್ಸ್ ಫ್ರಮ್ ಇಂಡಿಪೆಂಡೆನ್ಸ್ ಅಂತಾರೆ, ನಮ್ಗೆ ಏನ್ಷಿಯಂಟ್ ಟೈಮಿಂದ ತೊಗೊಂಡ್ರು ರಿವರ್ ವಾಟರ್ ಡಿಸ್ಪ್ಯೂಟ್ ತುಂಬ ಇದಾಯ್ತು. ಏನಕ್ಕೆ ಯಾವಾಗಲೂ ಕರ್ನಾಟಕ ಮತ್ತು ತಮಿಳುನಾಡು ಸೊ ನಾವು ಯಾವಾಗಲೂ ಕಿತ್ತಾಡ್ತಿದ್ದೋ ಅಂತ ಕದಂಬ ಟೈಮಿಂದನು. ಸೊ ಕದಂಬ, ವಿಜಯನಗರ, ಯಾರೇ ಹೊಯ್ಸಳ ಯಾರೇ ತೊಗೊಂಡ್ರು, ಚಾಲುಕ್ಯಸ್ ತೊಗೊಂಡ್ರು ಅಷ್ಟೇ. ಸೊ ಚಾಲುಕ್ಯಸ್ಗೆ ತುಂಬ ಆಪೋಸಿಟ್ ಇದ್ದವರು ಯಾರು? ಪಲ್ಲವಾಸ್, ಹೌದಲ್ಲ? ಸೊ ಹಾಗೆಲ್ಲ ರಾಯಚೂರ್ದು ಒಬ್ಬ ಕೃಷ್ಣ ರಿವರು, ಆರ್ ತುಂಗಭದ್ರಾ ರಿವರು. ಸೊ ಅದೇ ರೀತಿ ಕಾವೇರಿ ರಿವರು, ಇವನ್ನೆಲ್ಲ ಯಾರು ಆಕ್ಯುಪೈ ಮಾಡ್ಕೋತಾರೆ? ಯಾಕಂದರೆ ಜಾಸ್ತಿ ಲ್ಯಾಂಡನ್ನು ಆಕ್ಯುಪೈ ಮಾಡ್ಕೊಂಡಷ್ಟು ಜಾಸ್ತಿ ಟ್ಯಾಕ್ಸು. ಸೊ ಯಾರು ಜಾಸ್ತಿ ಆಕ್ಯುಪೈ ಮಾಡ್ಕೋತಾರೆ ಅನ್ನೋದು ಕಾರಣಕ್ಕೋಸ್ಕರನೇ ಕಿತ್ತಾಟಗಳು ಜಾಸ್ತಿ ನಡೀತಿತ್ತು ಅಂತ. ಸೊ ಇಟ್ ಬಿಕೇಸ್ ಮೈ ಟ್ರೆಡಿಷನಲ್ ರೈವಲ್ರಿ. ಸೊ ಅದಕ್ಕೋಸ್ಕರ ಕರ್ನಾಟಕ ಮತ್ತು ತಮಿಳುನಾಡು ಇವತ್ತು ಕೂಡ ರೈವಲ್ ಆಗಿ ಉಳ್ಕೊಂಡಿರೋದು. ಸೊ ಅಷ್ಟು. ಸೊ ಅದಕ್ಕೋಸ್ಕರ ಆರ್ಟಿಕಲ್ 262 ಅಲ್ಲಿ ಸೊ ಒಂದು ಪ್ರಾವಿಷನ್ ಅನ್ನು ಕೊಡ್ತಾರೆ, ದ ಪಾರ್ಲಿಮೆಂಟ್ ಹ್ಯಾಸ್ ದ ಓನ್ಲಿ ಅಥಾರಿಟಿ. ಇಲ್ಲಿ ನಮ್ಗೆ ಸುಪ್ರೀಂ ಕೋರ್ಟ್ ಬರಲ್ಲ. ಅಂಡರ್ ಆರ್ಟಿಕಲ್ 131 ಆಫ್ ದ ಕಾನ್ಸ್ಟಿಟ್ಯೂಷನ್ ಏನಂತ ಹೇಳ್ತಾ ಬರುತ್ತೆ? ಆರ್ಟಿಕಲ್ 131 ಇಟ್ ಇಸ್ ಎ ಒರಿಜಿನಲ್ ಆ್ಯಂಡ್ ಎಕ್ಸ್ಕ್ಲೂಸಿವ್ ಜ್ಯೂರಿಸ್ಟಿಕ್ಷನ್ ಆಫ್ ಸುಪ್ರೀಂ ಕೋರ್ಟ್. ಸೊ ಒರಿಜಿನಲ್ ಆ್ಯಂಡ್ ಎಕ್ಸ್ಕ್ಲೂಸಿವ್, ಅದನ್ನು ಬಿಟ್ಟು ಬೇರೆ ಯಾರು ಮಾಡೋವಾಗಿಲ್ಲ. ಏನು ಒರಿಜಿನಲ್ ಆ್ಯಂಡ್ ಎಕ್ಸ್ಕ್ಲೂಸಿವ್ ಜ್ಯೂರಿಸ್ಟಿಕ್ಷನ್ ಅಂದರೆ ದ ಎನಿ ಡಿಸ್ಪ್ಯೂಟ್ ಬಿಟ್ವೀನ್ ದ ಸ್ಟೇಟ್ ಆ್ಯಂಡ್ ಸೆಂಟರ್, ಆ ಎನಿ ಡಿಸ್ಪ್ಯೂಟ್ ಬಿಟ್ವೀನ್ ದ 2 ಸ್ಟೇಟ್ಸ್. ಸೊ ಇದನ್ನು ತೀರ್ಪನ್ನು ಕೊಡುವಂಥ, ಜಜ್ಮೆಂಟನ್ನು ಕೊಡುವಂಥ ಪ್ರಾವಿಷನ್ ಯಾರಿಗಿರುತ್ತೆ? ಸುಪ್ರೀಂ ಕೋರ್ಟ್ಗಿರುತ್ತೆ. ಸೊ ಈ ಆರ್ಟಿಕಲ್ 131 ಅಲ್ಲಿ ನಾವು ಯಾವುದನ್ನು ಕೊಟ್ಟಿಲ್ಲ? ರಿವರ್ ವಾಟರ್ ಡಿಸ್ಪ್ಯೂಟನ್ನು ಕೊಟ್ಟಿಲ್ಲ. ಏನಕ್ಕೆ ಆರ್ಟಿಕಲ್ 262 ಹೇಳುತ್ತೆ ಈ ಡಿಸ್ಪ್ಯೂಟನ್ನು ಸಪ್ರೇಟಾಗಿ ಟ್ರೀಟ್ ಮಾಡುತ್ತೆ. ಸೊ ಪಾರ್ಲಿಮೆಂಟ್ ಹ್ಯಾಸ್ ದ ಓನ್ಲಿ ಅಥಾರಿಟಿ ಟು ಮೇಕ್ ಲಾಸ್ ವಿತ್ ರಿಗಾರ್ಡ್ ಟು ರಿವರ್ ವಾಟರ್ ಡಿಸ್ಪ್ಯೂಟ್ಸ್ ಇನ್ ಇಂಟರ್ ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್ ಅಂತ. ಸೊ ಅದೇ ರೀತಿ ಇನ್ನೂ ಒಂದು ಪ್ರಾವಿಷನ್ ಹೇಳುತ್ತೆ ಆರ್ಟಿಕಲ್ 262 ಅಲ್ಲಿ, ದ ಪಾರ್ಲಿಮೆಂಟ್ ಕೆನ್ ಬಾರ್ ದ ಜ್ಯೂರಿಸ್ಟಿಕ್ಷನ್ ಆಫ್ ಎನಿ ಹೈಕೋರ್ಟ್ ಆರ್ ಸುಪ್ರೀಂ ಕೋರ್ಟ್ ಸೊ ಫ್ರಮ್ ಗಿವಿಂಗ್ ಜಡ್ಜ್ಮೆಂಟ್ ಟು ರಿವರ್ ವಾಟರ್ ಡಿಸ್ಪ್ಯೂಟ್ ಅಂತ. ಸೊ ನಮಗೆ ಇಲ್ಲಿ ಸುಪ್ರೀಂ ಕೋರ್ಟನ್ನು ಮತ್ತು ಹೈಕೋರ್ಟನ್ನು ಎರಡನ್ನೂ ಬಾರ್ ಮಾಡ್ಬೋದು ಪಾರ್ಲಿಮೆಂಟ್. ಸೊ ಅದಕ್ಕೋಸ್ಕರ ಏನು ಮಾಡುತ್ತೆ? ಇಂಟರ್ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್ ಆ್ಯಕ್ಟನ್ನು ತಗೊಬರುತ್ತೆ ಪಾರ್ಲಿಮೆಂಟು. ಸೊ ಅದೇ ರೀತಿ ನಮಗೆ ಟ್ರಿಬ್ಯುನಲ್ಗಳನ್ನು ಎಸ್ಟಾಬ್ಲಿಷ್ ಮಾಡ್ತಾ ಬಂದು, ಈಗ ಕಾವೇರಿ ವಾಟರ್ ಟ್ರಿಬ್ಯುನಲ್ ಅಂತ ಹೇಳ್ತೀವಿ, ಕೃಷ್ಣ ವಾಟರ್ ಟ್ರಿಬ್ಯುನಲ್, ನರ್ಮದಾ ವಾಟರ್ ಟ್ರಿಬ್ಯುನಲ್. ಸೊ ಈ ರೀತಿ ಟ್ರಿಬ್ಯುನಲ್ಗಳನ್ನು ಎಸ್ಟಾಬ್ಲಿಷ್ ಮಾಡ್ತವೆ. ಇಟ್ಸ್ ಅ ಅಡ್ಹಾಕ್ ಟ್ರಿಬ್ಯುನಲ್ಗಳು ಅಂತ. ಅಡ್ಹಾಕ್ ಅಂದರೆ ಟೆಂಪರರಿ. ಸೊ ಟೆಂಪರರಿ ಏನು ಮಾಡ್ತಾ ಬರ್ತಾರೆ? ಟ್ರಿಬ್ಯುನಲ್ಗಳನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ ಜಡ್ಜ್ಮೆಂಟನ್ನು ಕೊಡಲಿಕ್ಕೆ, ಅವಾರ್ಡನ್ನು ಕೊಡಲಿಕ್ಕೆ. ಆದರೂ ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸೊ ಗೊತ್ತಲ್ಲ, ಈಗ ಫಾರ್ ಎಕ್ಸಾಂಪಲ್ ಕಾವೇರಿ ಟ್ರಿಬ್ಯುನಲ್ ಅವಾರ್ಡನ್ನು ಕೊಟ್ಟ ಮೇಲೆ ಇವರು ಸುಪ್ರೀಂ ಕೋರ್ಟ್ ಮತ್ತೆ ಹೋಗ್ತಾರೆ. ಸೊ ಏನಕ್ಕೆ ಅಂದರೆ ಅದರ ಅಪ್ಲಿಕಬಿಲಿಟಿ. ಸೊ ಈಗ ಟ್ರಿಬ್ಯುನಲನ್ನು ಕೊಟ್ಟಾಗ ಅದನ್ನು ಅವ್ರು ಫಾಲೋ ಮಾಡ್ತಿಲ್ಲ ಅನ್ನೋ ಕಾರಣದ ಮೇಲೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಅಂಡರ್ ಆರ್ಟಿಕಲ್ 131. ಇಷ್ಟು ನೀವು ತಿಳ್ಕೊಂಡಿರಬೇಕು. ಸೊ ನಮಗೆ ಇದ್ರ ಜೊತೆ ದೇರ್ ವರ್ ಸಮ್ ಗ್ಲೋಬಲ್ ಪ್ರಾಕ್ಟೀಸ್ ಅಬೌಟ್ ರಿವರ್ ವಾಟರ್ ಶೇರಿಂಗ್ ಅಂತ. ಸೊ ನಿಮಗೆ ಈ ರೀತಿ ಕ್ವಶನ್ ಕೇಳ್ಬೋದು, ದ ಹೆಲ್ಸಿಂಕಿ ರೂಲ್ಸ್, ಕ್ಯಾಂಪೇನ್ ರೂಲ್ಸ್, ಬರ್ಲಿನ್ ರೂಲ್ಸ್ ಸೊ ವರ್ ಸೀನ್ ರೀಸೆಂಟ್ಲಿ ಇನ್ ನ್ಯೂಸ್ ಆರ್ ರಿಲೇಟೆಡ್ ಟು ಅಂತ. ಸೊ ಯಾವುದು? ಹೆಲ್ಸಿಂಕಿ ರೂಲ್ಸ್ ಇದು ಹೇಳುತ್ತೆ. ಹೆಲ್ಸಿಂಕಿ ಮನಿ ಇಷ್ಟ. ಸೊ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಅಲ್ಲ ಅದು. ಸೊ ಹೆಲ್ಸಿಂಕಿ, ಸೊ ಈ ರೂಲ್ಸ್ ಹೇಳುತ್ತೆ ದೇರ್ ಶುಡ್ ಬಿ ಈಕ್ವಿಟಬಲ್ ಆ್ಯಂಡ್ ಫೇರ್ ಶೇರ್ ಆಫ್ ವಾಟರ್ ಅಂತ. ಸೊ ಯಾವ್ಯಾವ ಬೇಸಿನ್ ಕಂಟ್ರಿಗಳಿದೆ ಆ ಕಂಟ್ರಿಗಳಿಗೆಲ್ಲ ಈಕ್ವಿಟಬಲ್ ಮತ್ತು ಫೇರ್ ಶೇರ್ ಇರಬೇಕು ರಿವರ್ ವಾಟರ್ ಶೇರಿಂಗಲ್ಲಿ ಅಂತ.
ಸೊ ಇದಾದ್ಮೇಲೆ ನೆಕ್ಸ್ಟು ಬರ್ಲಿನ್ ರೂಲ್ಸ್ ಬರುತ್ತೆ. ಸೊ ಇದು ಕೂಡ ಎಸ್ ದೇರ್ ಶುಡ್ ಬಿ ಇಕ್ವಿಟಬಲ್ ಆ್ಯಂಡ್ ಫೇರ್ ಶೇರ್, ಬಟ್ ಅದು ಯಾವ ರೀತಿ ಇರಬೇಕು ಅಂದರೆ ಪ್ರತಿಯೊಬ್ಬ ಇಂಡಿವಿಜುವಲ್ಗೂ ಫ್ರೆಶ್ ವಾಟರ್ ಅವೈಲಬಲ್ ಇರಬೇಕು, ಕ್ಲೈಮೇಟ್ ಚೇಂಜ್ ವಿರುದ್ಧ ಹೋರಾಟ ಮಾಡೋ ರೀತಿ ಇರಬೇಕು. ಇದು 2012 ಬರೋಂಥದ್ದು. ಸೊ ಕ್ಲೈಮೇಟ್ ಚೇಂಜ್ ವಿರುದ್ಧ ಹೋರಾಟ ಮಾಡುವಂಥದ್ದು ಇರಬೇಕು, ಅದೇ ರೀತಿ ಕ್ಲೈಮೇಟ್ ಪ್ರೊಡಕ್ಷನ್ ಇರಬೇಕು, ಈ ಫ್ಲೋ ಇರಬೇಕು. ಇವನ್ನೆಲ್ಲ ನಮಗೆ ಬರ್ಲಿನ್ ರೂಲ್ಸ್ ಮಾತಾಡುತ್ತೆ. ಸೊ ಇದೇ ರೀತಿ ನಮಗೆ ಕ್ಯಾಂಪೇಯನ್ ರೂಲ್ಸ್ ಅಂತ ಬರುತ್ತೆ. ಕ್ಯಾಂಪೇಯನ್ ರೂಲ್ಸ್, ಸೊ ಇದು ಏನು ಮಾಡುತ್ತೆ ಫಾರ್ ದಿ ಫಸ್ಟ್ ಟೈಮ್, ಸೊ ಇಟ್ ಇನ್ಕ್ಲೂಡೆಡ್ ಗ್ರೌಂಡ್ ವಾಟರ್ ಅಂತ. ಸೊ ಗ್ರೌಂಡ್ ವಾಟರ್ ಕನೆಕ್ಷನ್ ಟು ಸರ್ಫೇಸ್ ವಾಟರ್ನ ಇನ್ಕ್ಲೂಡ್ ಮಾಡುತ್ತೆ. ಈ 3 ರೂಲು ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ನಮ್ಗೆ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಅಂದರೆ ಇದು ಅಂತಲ್ಲ, 3 ಕೂಡ ವೆರಿ ಇಂಪಾರ್ಟೆಂಟು. ಸೊ ನಮಗೆ ಸುಪ್ರೀಂ ಕೋರ್ಟು 2007 ಕಾವೇರಿ ಅವಾರ್ಡನ್ನು ಕೊಡಬೇಕಾದ್ರೆ ಈ 3 ರೂಲನ್ನು ಕನ್ಸಿಡರ್ ಮಾಡುತ್ತೆ. ಸೊ ಕನ್ಸಿಡರ್ ಮಾಡಿ ಹೇಳುತ್ತೆ, ಸೊ ನಮಗೆ 4 TMC ಹೆಚ್ಚಾಗಿ ಕೊಡ್ತಾ ಇರ್ತೀವಿ ತಮಿಳ್ನಾಡಿಗೆ, ಆ 4 TMCಯನ್ನು ಕಟ್ ಮಾಡುತ್ತೆ ಅಕಾರ್ಡಿಂಗ್ ಟು ಗ್ರೌಂಡ್ ವಾಟರ್ ಅಂತ. ಸೊ ಕಾವೇರಿ ಟ್ರಿಬ್ಯುನಲ್ ಬಗ್ಗೆ ನಿಮ್ಗೆ ಅಷ್ಟು ಡೀಟೇಲ್ಸ್ ಬೇಕಿಲ್ಲ, ಎಷ್ಟು TMC ಯಾರಿಗಿದೆ, ಸೊ ಇಲ್ಲೇ ಮೆನ್ಷನ್ ಆಗೈತೆ. ಸೊ ಅವೆಲ್ಲ ಏನು ಬೇಕಿಲ್ಲ, ಯಾವುದೂ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಟ್ ಇಸ್ ಅ ಮೇಜರ್ ಡಿಸ್ಪ್ಯೂಟ್ ಬಿಟ್ವೀನ್ ದ ಕರ್ನಾಟಕ ಆ್ಯಂಡ್ ತಮಿಳ್ನಾಡು ಅಂತ. ಸೊ ಇಷ್ಟೊಂದು ನೀವು ಅರ್ಥ ಮಾಡ್ಕೊಳ್ಳಿ. ಈ ರೂಲ್ಸ್ಗಳ ಬಗ್ಗೆ ನೆನ್ಪಿಟ್ಕೊಳ್ಳಿ. ಈ ರೂಲ್ಸ್ ಬಗ್ಗೆ ಡೀಟೇಲ್ಡಾಗಿ ಏನು ಕೇಳಲ್ಲ ಅವರು. ಸೊ ಇದು ನ್ಯೂಸಲ್ಲಿ ಇತ್ತು, ಎಲ್ಲಿ ಇತ್ತು ಅಂತ ಅಕಸ್ಮಾತ್ ಕೇಳಿದ್ರು ಕೂಡ ಅದ್ರ ಪ್ರಾವಿಷನ್. ಫಾರ್ ಎಕ್ಸಾಂಪಲ್ ಇದು ಎನ್ವಿರಾನ್ಮೆಂಟ್ ಬಗ್ಗೆ ಮಾತಾಡುತ್ತೆ ಅಲಾಂಗ್ ವಿತ್ ರಿವರ್ ವಾಟರ್ ಶೇರಿಂಗು. ಸೊ ಇದು ಫೇರ್ ಆ್ಯಂಡ್ ಇಕ್ವಿಟಬಲ್ ಶೇರಿಂಗು ಆ್ಯಂಡ್ ದಟ್ ಈಸ್ ಗ್ರೌಂಡ್ ವಾಟರ್ ಅಲಾಂಗ್ ವಿತ್ ರಿವರ್ ವಾಟರ್ ಶೇರಿಂಗ್. ಸೊ ಈ ರೀತಿ ಮ್ಯಾಥ್ ಆಫ್ ಫಾಲೋಯಿಂಗ್ ಆದರೂ ಕೇಳ್ಬೋದು, ಆರ್ ಒನ್ ವರ್ಡ್ ಸ್ಟೇಟ್ಮೆಂಟ್ ಆದರೂ ಕೇಳ್ಬೋದು. ನೆನ್ಪಿಟ್ಕೊಂಡು ಓಕೆನಾ. So Parliament may by law provide for the adjudication of any dispute with respect to use, distribution and control of the waters of any interstate river water and river valley. ಇದು ಕರೆಕ್ಟ್ ಸ್ಟೇಟ್ಮೆಂಟ್, ಆರ್ಟಿಕಲ್ 262. ಹೌದಾ. ಡೆವಲಪ್ಮೆಂಟ್ ಆಫ್ ದ ಇಂಟರ್ಸ್ಟೇಟ್ ರಿವರ್ಸ್, ವಾಟರ್ ಸಪ್ಲೈ, ಇರಿಗೇಷನ್, ಕೆನಲ್ಸ್ ಕಮ್ ಅಂಡರ್ ಯೂನಿಯನ್ ಲಿಸ್ಟ್. ಕರೆಕ್ಟಾ. ಡೆವಲಪ್ಮೆಂಟ್ ಆಫ್ ದ ಇಂಟರ್ಸ್ಟೇಟ್ ರಿವರ್ಸ್ ಕಮ್ ಅಂಡರ್ ಯೂನಿಯನ್ ಲಿಸ್ಟ್, ವಾಟರ್ ಸಪ್ಲೈ, ಇರಿಗೇಷನ್ ಆ್ಯಂಡ್ ಕೆನಲ್ಸ್ ಕಮ್ ಅಂಡರ್ ಸ್ಟೇಟ್ ಲಿಸ್ಟ್. ಓಕೆನಾ. ಸೊ ಡೆವಲಪ್ಮೆಂಟ್ ಆಫ್ ಇಂಟರ್ಸ್ಟೇಟ್ ರಿವರ್ಸ್ ಮಾತ್ರ ನಮಗೆ ಯೂನಿಯನ್ ಲಿಸ್ಟಲ್ಲಿ ಬರುತ್ತೆ. ಸೊ ನಮಗೆ ವಾಟರ್ ಸಪ್ಲೈ, ಇರಿಗೇಷನ್ ಮತ್ತು ಕೆನಲ್ಸ್, ಅದಕ್ಕೋಸ್ಕರನೇ ನಾನು ಹೇಳಿದೆ ಡ್ಯಾಮ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ಬೇಕಾರೆ ಎನ್ವಿರಾನ್ಮೆಂಟ್ ಕ್ಲಾಸಲ್ಲಿ ಹೇಳಿದೆ ಡ್ಯಾಮ್ಸ್ ಆರ್ ಪಾರ್ಟ್ ಆಫ್ ಸ್ಟೇಟ್ ಸಬ್ಜೆಕ್ಟ್. ಸೊ ಸ್ಟೇಟ್ ಮ್ಯಾನೇಜ್ಮೆಂಟ್, ಅದಕ್ಕೋಸ್ಕರನೇ ಒಂದು ಯೂನಿಫೈಡ್ ಲಾನ ತರಬೇಕು ಅಂತ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ತುಂಬ ವರ್ಕ್ ಮಾಡ್ತಿದೆ, ಬಟ್ ಅದು ಸಕ್ಸಸ್ ಆಗ್ತಿಲ್ಲ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ರಾಂಗ್, ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟು. ಆಪ್ಷನ್ ಇನ್ಕರೆಕ್ಟ್ ಕೇಳಿರೋದ್ರಿಂದ ಆಪ್ಷನ್ ಡಿ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್. ಸೊ ಇದು ಎಲ್ರಿಗೂ ಗೊತ್ತು, ನಾನು ಕ್ಲಾಸಲ್ಲೂ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲೂ ತುಂಬ ಸಲ ಡಿಸ್ಕಸ್ ಮಾಡಿದ್ದೀನಿ. ಸೊ ಕೇದಾರ್ನಾಥ್ ಸಿಂಗ್ ವರ್ಸಸ್ ಯೂನಿಯನ್ ಆಫ್ ಸ್ಟೇಟ್ ಆಫ್ ಬಿಹಾರ್, sometimes seen in news related to section 124A of the Indian Penal Code. ಹೌದಾ. ಸೆಡಿಷನ್ ಆ್ಯಕ್ಟ್ ಕರೆಕ್ಟ್ ಅಲ್ಲ, ಡಿಸ್ಕಸ್ ಮಾಡಬೇಕು ಇದ್ರ ಬಗ್ಗೆ. ಸೆಡಿಷನ್, ಸೊ ನಮ್ಗೆಲ್ರಿಗೂ ಗೊತ್ತು 1837 ಒಂದು ಮೇಜರ್ ಡೆವಲಪ್ಮೆಂಟ್ ಆಗುತ್ತೆ. 1834 ಏನು ಮೇಜರ್ ಡೆವಲಪ್ಮೆಂಟ್ ಅಂದರೆ ಸರ್ ಥಾಮಸ್ ಮೆಕಾಲೆ ಕಮ್ಸ್ ಟು ಇಂಡಿಯಾ, ಗೊತ್ತಲ್ಲ. ಸೊ ನಮಗೆ ಇವತ್ತುವರೆಗೂ ನಾವು ಫಾಲೋ ಮಾಡ್ತಿರೋಂಥ ಲಾಗಳು, ಸೊ ಇಟ್ ವಾಸ್ ಗಿವನ್ ಬೈ ಥಾಮಸ್ ಮೆಕಾಲೆ. ಎಜುಕೇಷನ್ ಸಿಸ್ಟಮ್ ಗಿವನ್ ಬೈ ಥಾಮಸ್ ಮೆಕಾಲೆ. ಸೊ ಒಳ್ಳೇದಲ್ಲ ಕಲೋನಿಯಲ್ ಎಜುಕೇಷನ್, ಕಲೋನಿಯಲ್ ಮೈಂಡ್ಸೆಟನ್ನು ಇವತ್ತು ನಾವು ಫಾಲೋ ಮಾಡ್ತಿದ್ದೀವಿ ಅಂದರೆ ಬಿಕಾಸ್ ಆಫ್ ಥಾಮಸ್ ಮೆಕಾಲೆ. ಸೊ ಇವನು ಏನು ಮಾಡ್ತಾನೆ, ಡ್ರಾಫ್ಟ್ ಮಾಡಿದ್ರೆ ಇಂಡಿಯನ್ ಪೀನಲ್ ಕೋಡನ್ನು ಡ್ರಾಫ್ಟ್ ಮಾಡ್ತಾನೆ. ಬಟ್ ಈ ಡ್ರಾಫ್ಟ್ ಮಾಡಿದ್ರಲ್ಲಿ ಹಿ ಇನ್ಕ್ಲೂಡೆಡ್ ಸೆಡಿಷನ್ ಆಲ್ಸೋ. ಏನಕ್ಕೆ ಅಂದರೆ ಇಟ್ ಇಸ್ ಅ ಬಿಟನ್ ಲಾ. ಬಿಟನ್ಲಿ ಗೌರ್ಮೆಂಟ್ ವಿರುದ್ಧ, ಪಾರ್ಲಿಮೆಂಟ್ ವಿರುದ್ಧ ಯಾರೇ ಮಾತಾಡಿದ್ರು ಅವ್ರನ್ನ ದೇಶದ್ರೋಹಿ ಅಂತ ಕನ್ಸಿಡರ್ ಮಾಡಿ ಏನು ಮಾಡ್ತಿದ್ರು, ದೇವರ್ ಪುಟ್ಟದು ಬಾರ್. ಸೊ ಜೈಲಿಗೆ ಆಗ್ತಿದ್ರು. ಸೊ ಅದಕ್ಕೋಸ್ಕರ 1837 ಇವರು ಕೂಡ ಇದು ಮಾಡ್ತಾರೆ. ಬಟ್ ಸಮ್ ಹೌ 1860 ನಮಗೆ ಇಂಡಿಯನ್ ಪೀನಲ್ ಕೋಡ್ ಬಂದಾಗ, 1860 ಇಂಡಿಯನ್ ಪೀನಲ್ ಕೋಡ್ ಬರೋಂಥದ್ದು. ಸೊ ಇದನ್ನು ಇನ್ಕ್ಲೂಡ್ ಮಾಡಲ್ಲ. ಸೊ ಸೆಡಿಷನ್ ಬೇಕಿಲ್ಲ ಇಂಡಿಯಾಗೆ. ಬಟ್ ಅದಾದ್ಮೇಲೆ ನಮಗೆ ವಹಾಬಿ ಮೂಮೆಂಟ್ ತುಂಬ ಜಾಸ್ತಿ ಆಗುತ್ತೆ. ಸೊ ವಹಾಬಿ ಅನ್ನೋದು ಒಂದು ರಿಫಾರ್ಮಿಸ್ಟ್ ಆ್ಯಂಡ್ ರಿವೈವಲಿಸ್ಟ್ ಮೂಮೆಂಟ್. ಸೊ ಅದೇನು ಮಾಡುತ್ತೆ, ದ ಗೌರ್ಮೆಂಟ್ ವಿರುದ್ಧ ತುಂಬ ಕ್ರಿಟಿಸಿಸಮ್ ಅನ್ನು ಮಾಡ್ತಾ ಹೋಗುತ್ತೆ. ಸೊ ಅದ್ರ ವಿರುದ್ಧ ಫಾರ್ ದಿ ಫಸ್ಟ್ ಟೈಮ್ ಏನು ಮಾಡ್ತಾರೆ, ವಹಾಬಿ ಮೂವ್ಮೆಂಟ್ ಗೌರ್ಮೆಂಟ್ ವಿರುದ್ಧ ಮಾತಾಡ್ತಾ ಅದನ್ನು ಕೌಂಟರ್ ಮಾಡಲಿಕ್ಕೆ ಸೆಡಿಷನನ್ನು ಇನ್ಕ್ಲೂಡ್ ಮಾಡ್ತಾರೆ ಇಂಡಿಯನ್ ಪೀನಲ್ ಕೋಡಲ್ಲಿ. ಸೊ ಅದಕ್ಕೋಸ್ಕರ ದ ಕ್ಯಾಪಿಟಲ್ ಎ, ಇಟ್ ಇಸ್ ಅನ್ ಅಮೆಂಡ್ಮೆಂಟ್, ಸೆಕ್ಷನ್ 124A. ಹೌದಲ್ಲ, ಕ್ಯಾಪಿಟಲ್ ಎ ಇದ್ರೆ ಅದು ಅಮೆಂಡ್ಮೆಂಟ್ ಅಂತ. ಸೊ ಅಮೆಂಡ್ಮೆಂಟನ್ನು ಇನ್ಕ್ಲೂಡ್ ಮಾಡ್ತಾರೆ ಇನ್
ಇಂಡಿಯನ್ ಪೀನಲ್ ಕೋಡ್. ಸೊ ದೇ ಆಡೆಡ್ ಸೆಡಿಷನ್. ಸೊ ಸೆಡಿಷನ್ ಆ ವರ್ಡ್ ಏನಪ್ಪ ಅಂದರೆ ಆ ಪರ್ಸನ್, ಎನಿ ಪರ್ಸನ್ ಬೈ ವರ್ಡ್ಸ್. ಸೊ ಯಾವುದೇ ವ್ಯಕ್ತಿ ವರ್ಡ್ಸ್ ಮಾತಿನ ಮೂಲಕ ಐದರ್ ಸ್ಪೋಕನ್ ಆರ್ ರಿಟನ್, ಸೊ ಹೇಳಿರೋದಿರ್ಬೋದು ಸ್ಪೀಚ್ ಮೂಲಕ ಆರ್ ರಿಟನ್ ಇನ್ ನ್ಯೂಸ್ ಪೇಪರ್ಸ್, ಆರ್ ಬೈ ಸೈನ್ಸ್, ಆರ್ ಬೈ ವಿಸಿಬಲ್ ರೆಪ್ರೆಸೆಂಟೇಷನ್, ಆರ್ ಅದರ್ವೈಸ್. ಸೊ ಯಾವುದೇ ಅವಕಾಶವನ್ನು ಕೊಟ್ಟಿಲ್ಲ, ಯಾವ ರೀತಿನಾದರೂ ಸರಿ. ಬ್ರಿಂಗ್ಸ್ ಆರ್ ಅಟೆಂಪ್ಟ್ ಟು ಬ್ರಿಂಗ್ಸ್ hatred into the society, or hatred or contempt, or excites or attempt to excite disaffection towards the government established by law ಅಂತ. ಸೊ ಇಲ್ಲಿ ಮೇಜರ್ ಕ್ರಿಟಿಸಿಸಮ್ ಏನಪ್ಪ ಅಂದರೆ, ಸೊ ನಾವು ಏನೇ ಮಾತಾಡಿದ್ರು ಗೌರ್ಮೆಂಟ್ ವಿರುದ್ಧ ಮಾತಾಡಬಾರ್ದ ಅಂತ. ಸೊ ಇಲ್ಲಿ ದ ಡಿಸಫೆಕ್ಷನ್ ಶೋಸ್ ಡಿಸಫೆಕ್ಷನ್ ಟುವರ್ಡ್ಸ್ ಆರ್ ಅಗೇನ್ಸ್ಟ್ ದ ಗೌರ್ಮೆಂಟ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತ ಕೇಳವ್ರೆ. ಸೊ ಇಲ್ಲಿ ನಮಗೆ ಸ್ಟೇಟ್ ವಿರುದ್ಧ ಮಾತಾಡಿದವನು ದೇಶದ್ರೋಹಿ ಆಗಬೇಕಾ, ಆರ್ ಗವರ್ನಮೆಂಟ್ ವಿರುದ್ಧ ಮಾತಾಡಿದವನು ದೇಶದ್ರೋಹಿ ಆಗಬೇಕಾ ಅನ್ನೋದು ಮ್ಯಾಟರ್ ಆಗುತ್ತೆ. ಏನಕ್ಕೆ ಅಂದರೆ ಕೆಲವರು ಅಂತ ಹೇಳ್ತಾ ಬರ್ತಾರೆ ಗೌರ್ಮೆಂಟ್ ಇಸ್ ದ ರೆಪ್ರೆಸೆಂಟೇಟಿವ್ ಆಫ್ ದ ಸ್ಟೇಟ್. ಸೊ ಅದಕ್ಕೋಸ್ಕರ ನಾವು ಸ್ಟೇಟ್ ವಿರುದ್ಧನಾಗಲಿ ಗೌರ್ಮೆಂಟ್ ವಿರುದ್ಧ ಮಾತಾಡಿದ್ರೆ ಸ್ಟೇಟ್ ವಿರುದ್ಧನೇ ಮಾತಾಡ್ದಂಗೆ ಅಂತ. ಸೊ ಅದಕ್ಕೋಸ್ಕರ ತುಂಬ ಕೇಸ್ಗಳು ಬರುತ್ತೆ. ಎ ಕೆ ಗೋಪಾಲನ್ ಕೇಸು, ರೋಮೇಶ್ ತಪ್ಪರ್ ಕೇಸು, ದೇರ್ ಆರ್ ಲಾಟ್ ಆಫ್ ಕೇಸ್. ಸೊ ಫಸ್ಟ್ ನಮಗೆ ರೋಮೇಶ್ ತಪ್ಪರ್ ವರ್ಸಸ್ ಸ್ಟೇಟ್ ಆಫ್ ಮದ್ರಾಸ್. ಇಲ್ಲಿ ಫಸ್ಟ್ ಸುಪ್ರೀಂ ಕೋರ್ಟ್ ಏನಂತ ಹೇಳುತ್ತೆ ಅಂದರೆ ಮಿಯರ್ ಕ್ರಿಟಿಸಿಸಮ್ ಅಗೇನ್ಸ್ಟ್ ದ ಗವರ್ನಮೆಂಟ್ ಇಸ್ ನಾಟ್ ಕಮ್ ಅಂಡರ್ ಸೆಡಿಷನ್ ಅಂತ. ಸೆಡಿಷನ್ ನಮ್ಗೆ ತುಂಬ ಇಂಪಾರ್ಟೆಂಟು. ಆ್ಯಂಡ್ ಅದು ಕೂಡ ಇತ್ತೀಚೆಗೆ ನಮಗೆ ಭಾರತೀಯ ನ್ಯಾಯ ಸಂಹಿತ ಬಂದಿದೆಯಲ್ಲ, ಸೊ ಅದರಲ್ಲಿ ಸೆಡಿಷನನ್ನು ಬಿಟ್ಟಿದ್ದೀವಿ ಅಂತ ಹೇಳ್ತಾ ಬರ್ತಿದ್ದಾರೆ. ಬಟ್ ದೇರ್ ಆರ್ ಅದರ್ ಪ್ರೊವಿಷನ್ಸ್. ಸೊ ಇಟ್ಸ್ ಕ್ರಿಟಿಸಿಸಮ್ ಅಗೇನ್ಸ್ಟ್ ದ ಗೌರ್ಮೆಂಟ್ ಆರ್ ನೇಷನ್, ಅವರಿಗೆ ಆ ಪ್ರಾವಿಷನ್ಗಳಿದೆ. ಬಟ್ ಸೆಡಿಷನನ್ನು ರಿಮೂವ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ರೋಮೇಶ್ ತಪ್ಪರ್ ವರ್ಸಸ್ ಸ್ಟೇಟ್ ಆಫ್ ಮದ್ರಾಸ್ ಕೇಸಲ್ಲಿ ಏನಂತ ಹೇಳುತ್ತೆ, ಮಿಯರ್ ಕ್ರಿಟಿಸಿಸಮ್ ಡಸ್ ನಾಟ್ ಅಫೆಕ್ಟ್ ಟು ಸೆಡಿಷನ್ ಅಂತ. ಸೊ ಗೌರ್ಮೆಂಟ್ ಮಾಡೋ ಪಾಲಿಸಿಯನ್ನು ಈಗ ಫಾರ್ ಎಕ್ಸಾಂಪಲ್ ಆಯುಷ್ಮಾನ್ ಭಾರತ್ ಸ್ಕೀಮ್, ಸೊ ಆಯುಷ್ಮಾನ್ ಭಾರತ್ ಸ್ಕೀಮ್ ಸರಿ ಇಲ್ಲ ಅಂತ ಕ್ರಿಟಿಸಿಸಮ್ ಮಾಡಿದ್ರೆ ಸೊ ಅದು ಏನಾಗಲ್ಲ, ಸೆಡಿಷನ್ ಆಗಲ್ಲ ಅಂತ. ಸೊ ಈ ರೀತಿ ಹೇಳ್ತಾ ಬರ್ತಾರೆ. ನೆಕ್ಸ್ಟ್ ಅದಾದಮೇಲೆ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಇನ್ ತಾರಾ ಸಿಂಗ್ ಗೋಪಿಚಂದ್ ಕೇಸ್ ಏನಂತ, ಆ್ಯಂಡ್ ಅಲಹಾಬಾದ್ ಹೈಕೋರ್ಟು ಇನ್ ರಾಮನಂದನ್ ಕೇಸ್ ಸೇರುತ್ತೆ. ಸೆಕ್ಷನ್ 124A ಇಸ್ ಅ ಕಲೋನಿಯಲ್ ರೆಲಿಕ್ ಆ್ಯಂಡ್ ಶುಡ್ ಬಿ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ. ಸೊ ಇದು ಅನ್ಕಾನ್ಸ್ಟಿಟ್ಯೂಷನಲ್ ಇದೆ, ಕಲೋನಿಯಲ್ ರಿಲಿಕ್ ಇದೆ. ಸೊ ಅದಕ್ಕೋಸ್ಕರ ಇದು ಅಬಾಲಿಷ್ ಆಗಬೇಕು ಅಂತ ಅಲಹಾಬಾದ್ ಹೈಕೋರ್ಟು ರಾಮನಂದನ್ ಕೇಸಲ್ಲಿ ಹೇಳುತ್ತೆ. ಅದೇ ರೀತಿ ಸೊ ದ ಪಂಜಾಬ್ ಆ್ಯಂಡ್ ಹರಿಯಾಣ ಕೇಸ್ ತಾರಾ ಸಿಂಗ್ ಗೋಪಿಚಂದ್ ಕೇಸಲ್ಲಿ ಅದನ್ನು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಡಿಕ್ಲೇರ್ ಮಾಡುತ್ತೆ. ಬಟ್ ಇದಾದಮೇಲೆ ನಮಗೆ ಮುಖ್ಯವಾದ ಕೇಸ್ ಬರೋದು ಇಂಡಿಯನ್ ಇದರಲ್ಲಿ ಜುಡಿಷಿಯರಿಲಿ, ದಟ್ ಈಸ್ ಕೇದಾರ್ನಾಥ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಕೇಸ್ 1962. ಸೊ 1962 ಅಲ್ಲಿ ಫಾರ್ ದಿ ಫಸ್ಟ್ ಟೈಮ್ ದೆ ಕಾನ್ಸ್ಟಿಟ್ಯೂಷನಲೈಸ್ ಅಂತ. ಸೊ ಅವ್ರು ಹೇಳ್ತಾರೆ ಅದರ ಅಪ್ಹೋಲ್ಡ್ ದ ವ್ಯಾಲಿಡಿಟಿ ಆಫ್ ಸೆಡಿಷನ್ ಆ್ಯಕ್ಟ್ ಅಂತ. ಬಟ್ ಅದನ್ನು ಲಿಮಿಟ್ ಮಾಡ್ತಾರೆ ಅಂತ. ಸೊ ಎನಿ ಆ್ಯಕ್ಟ್ ಆಗ್ಬೋದು ಸೆಡಿಷಿಯಸ್ ಆ್ಯಕ್ಟ್ ವಿಚ್ ಲೀಡ್ಸ್ ಟು ವೈಲೆನ್ಸ್. ಸೊ ಸ್ಟೇಟ್ ವಿರುದ್ಧ ವೈಲೆನ್ಸ್ನ, ಸಿವಿಲ್ ವಾರನ್ನು ಯಾವುದು ತಗೊಬರುತ್ತೆ ಅಂಥವನ್ನ ಮಾತ್ರ ನಾವು ಸೆಡಿಷನ್ ಅಂತ ಕನ್ಸಿಡರ್ ಮಾಡಬೇಕು, ಅದನ್ನು ಬಿಟ್ಟು ಬೇರೆ ಯಾವುದೂ ಅಂತ. ಒಂದು ಲೀಗಲ್ ಡೆಫಿನೇಷನನ್ನು ಯಾರು ಕೊಡ್ತಾರೆ, ಕೇದಾರ್ನಾಥ್ ಸಿಂಗ್ ಜಡ್ಜ್ಮೆಂಟ್ ಕೊಡುತ್ತೆ. ಸೊ ಅದಕ್ಕೋಸ್ಕರ ಫಾರ್ ದಿ ಫಸ್ಟ್ ಟೈಮ್ ಕೇದಾರ್ನಾಥ್ ಸಿಂಗ್ ಜಡ್ಜ್ಮೆಂಟು ಸೆಡಿಷನ್ ಕೇಸ್ ಅಂತ ಬಂದಾಗ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಾದಮೇಲೆ ನಮಗೆ ಸೊ ಇಲ್ಲೇ ಸುಮಾರು ಕೇಸ್ಗಳೈತೆ. ರೈಟ್ ಟು ಪರ್ಸನಲ್ ಲಿಬರ್ಟಿ. ಸೊ ರೈಟ್ ಟು ಪರ್ಸನಲ್ ಲಿಬರ್ಟಿ ಇಸ್ ಅಂಡರ್ ಆರ್ಟಿಕಲ್ 19. ಸೊ ಸೆಕ್ಷನ್ 124 ಇದು ಕೇದಾರ್ನಾಥ್ ಸಿಂಗ್ ಜಡ್ಜ್ಮೆಂಟು. ಪ್ರಿವೆಂಟಿವ್ ಡಿಟೆನ್ಷನ್ ಲಾ ಬಗ್ಗೆ ಒಂದು ವೆರಿ ಇಂಪಾರ್ಟೆಂಟ್ ಕೇಸ್ ಬರೋಂಥದ್ದು ಏಕೆ ಗೋಪಾಲನ್ ಕೇಸ್. ಸೆಕ್ಷನ್ 377 ಆಫ್ ದ ಇಂಡಿಯನ್ ಪೀನಲ್ ಕೋಡ್ ನಿಮ್ಮೆಲ್ಲರಿಗೂ ಗೊತ್ತು, ತುಂಬ ಡಿಸ್ಕಷನ್ ಮಾಡಿದ್ದೀವಿ ಅದ್ರ ಬಗ್ಗೆ. ನವತೇಜ್ ಸಿಂಗ್ ಜೋಹರ್ ಕೇಸ್, ಓಕೆನಾ, ನವತೇಜ್ ಸಿಂಗ್ ಜೋಹರ್ ಕೇಸ್. ಸೊ ಇಷ್ಟು ನೀವು ನೆನ್ಪಿಟ್ಕೊಂಡಿರಬೇಕು. ಅದಾದಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕೇಸ್ ಬರುತ್ತೆ, ಬಲವಂತ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಕೇಸ್ ಅಂತ. ಸೊ ಬಲವಂತ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಕೇಸಲ್ಲಿ ಹೇಳುತ್ತೆ, ಸೊ ಈ ಒಂದು ಸ್ಪೀಚ್ ವಾಸ್ ಇದು ಸೆಡಿಷಿಯಸ್, ವಿ ಹ್ಯಾವ್ ಟು ಐಡೆಂಟಿಫೈ ದ ರಿಯಲ್ ಇಂಟೆಂಟ್ ಆಫ್ ದ ಸ್ಪೀಚ್ ಅಂತ. 1995 ಅಲ್ಲಿ ಬಲವಂತ್ ಸಿಂಗ್ ಪಂಜಾಬ್ ಕೇಸಲ್ಲಿ ಇರುತ್ತೆ, ರಿಯಲ್ ಇಂಟೆಂಟ್ ಆಫ್ ದ ಸ್ಪೀಚ್ ಮಸ್ಟ್ ಬಿ ಟೇಕನ್ ಬಿಫೋರ್ ದಿ ಲೇಬಲ್ ಇಟ್ ಆಸ್ ಸೆಡಿಷಿಯಸ್ ಅಂತ. ಸೆಡಿಷಿಯಸ್ ಅಂತ ಲೇಬಲ್ ಮಾಡೋದಕ್ಕೂ ಮುಂಚೆ ಅದರದ್ದು ರಿಯಲ್ ಇಂಟೆಂಟ್ ಏನು ಅಂತ ನಾವು ತಿಳ್ಕೋಬೇಕು ಅಂತ ಬಲವಂತ್ ಸಿಂಗ್ ಕೇಸ್ ಹೇಳ್ತಾ ಬರುತ್ತೆ. ಓಕೆನಾ. ಸೊ ಇಷ್ಟು ನೀವು ಸೆಡಿಷನ್ ಬಗ್ಗೆ ತಿಳ್ಕೊಂಡಿರಿ. ಸೊ ಸೆಡಿಷನ್ನು ಇಟ್ ವಾಸ್ ಕಮ್ ಅಂಡರ್ ವೇರಿಯಸ್ ಕ್ರಿಟಿಸಿಸಮ್. ಸೊ ನಾವು ಪೊಲಿಟಿ ಬಂದಾಗ ವಿಲ್ ಡಿಸ್ಕಸ್ ಡೀಟೇಲ್. ಸೆಡಿಷನ್ ಅಂತ ಬಂದಾಗ ಸೆಡಿಷನ್ ಇಸ್ ನಾವು ವೆರಿ ಮಚ್ ಡಿಸ್ಕಸ್ ಮಾಡಲೇಬೇಕು. ಸೊ ತುಂಬ ವರ್ಷ ನಾವು ಅದ್ರ ಬಗ್ಗೆ ಕ್ವಶನ್ ಕೇಳ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಪ್ರತಿ ವರ್ಷವೂ ಕೂಡ ಇತ್ತೀಚೆಗೆ ನಮಗೆ ಸೆಡಿಷಿಯಸ್ ಕೇಸ್ಗಳು ಜಾಸ್ತಿ ಆಗ್ತಿದೆ, ಕನ್ವಿಕ್ಷನ್ ರೇಟ್ ವೆರಿ ಲೋ ಅಂತ. ಸೊ ಅದನ್ನೆಲ್ಲ ನಾವು ಪೊಲಿಟಿ ಡಿಸ್ಕಸ್ ಮಾಡಬೇಕಾದ್ರೆ ಡಿಸ್ಕಸ್ ಮಾಡೋಣ. ಸೊ ಅದ್ರ ಹಿಸ್ಟರಿ ನಮಗೆ ನೆಹರು ಆಗ್ಬೋದು, ತಿಲಕ್ ಆಗ್ಬೋದು, ಮಹಾತ್ಮ ಗಾಂಧೀಜಿ ಅವರಾಗ್ಬೋದು, ಭಗತ್ ಸಿಂಗ್ ಆಗ್ಬೋದು, ಇವ್ರನ್ನೆಲ್ಲ ಸೆಡಿಷಿಯಸ್ ಆ್ಯಕ್ಟ್ ಮೇಲೆ ಅರೆಸ್ಟ್ ಮಾಡೋರು, ಜೈಲಲ್ಲಿಟ್ಟವ್ರು. ಸೊ ಓಕೆನಾ. ಸೊ ಇದನ್ನೆಲ್ಲ ನಾವು ಓದ್ಕೊಳ್ಳೋಣ. ನೆಕ್ಸ್ಟ್ ಕ್ವಶನ್,
So in India, the census data is used for delimitation of the constituencies and for the determining the quantum of reservation for scheduled caste and scheduled tribe. Correct? So census ಬಗ್ಗೆ ಈ ಕ್ವಶನ್ ಇದೆ. ಏನಕ್ಕೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು. 2021 census was not conducted. This is for the first time in 150 years of census periodical review ಅಲ್ಲಿ ಫಾರ್ ದಿ ಫಸ್ಟ್ ಟೈಮ್ 150 ಇಯರ್ಸ್ ಅಲ್ಲಿ ನಾವೇನು ಮಾಡಿದ್ವಿ, ಸೆನ್ಸಸ್ ಅನ್ನ ಕ್ಯಾನ್ಸಲ್ ಮಾಡಿರೋದು ಬಿಕಾಸ್ ಆಫ್ ಪ್ಯಾಂಡಮಿಕ್. ಹೌದಲ್ಲ? ಸೊ ಪ್ಯಾಂಡಮಿಕ್ ರೀಸನ್ ಇಂದ ಸೊ ವಿ ಕ್ಯಾನ್ಸಲ್ 2021 ವಿಚ್ ವಾಸ್ ಶೆಡ್ಯೂಲ್ ಟು 2025ಗೆ ಶೆಡ್ಯೂಲ್ ಆಗಿದೆ. ಸೊ ಇದನ್ನ ಸೆನ್ಸಸ್ ಅನ್ನ ಮಾಡುವಂಥವ್ರು ಯಾರು? ನಾನು ಆಲ್ರೆಡಿ ಹೇಳಿದೆ, ದೇರ್ ಆರ್ 2 ಆರ್ಗನೈಸೇಷನ್, ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಪ್ಲಸ್ ಸೆನ್ಸಸ್ ಕಮಿಷನರ್. ಸೊ ಇವರಿಬ್ಬರು ಸೆನ್ಸಸ್ ಅನ್ನು ಕಂಡಕ್ಟ್ ಮಾಡ್ತಾರೆ. ವಿಚ್ ಇಸ್ ದ ನೋಡಲ್ ಮಿನಿಸ್ಟ್ರಿ? ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ನೋಡಲ್ ಮಿನಿಸ್ಟ್ರಿ, ಮಿನಿಸ್ಟರ್ ಅಲ್ಲ. ಸೊ ನೋಡಲ್ ಮಿನಿಸ್ಟ್ರಿ ಇಸ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಸೊ ಇದಾದ್ಮೇಲೆ ಫಸ್ಟ್ ಸೆನ್ಸಸ್ ಯಾವಾಗ ಕಂಡಕ್ಟ್ ಆಗಿದ್ದು ಎಲ್ಲರಿಗೂ ಗೊತ್ತು, ಇನ್ 1881. ಸೊ 1881 ನಮಗೆ ಫಸ್ಟ್ ಸೆನ್ಸಸ್ ಕಂಡಕ್ಟ್ ಆಗುತ್ತೆ. ಸೊ ಅಲ್ಲಿಂದ ಇವತ್ತಿನವರೆಗೂ ಇಟ್ ವಾಸ್ ಕಂಟಿನ್ಯೂಸ್ ಅಂತ. ಸೊ ಇದಾದ್ಮೇಲೆ ನಮಗೆ ಸೊ ದರ್ ಇಸ್ ಎ ಕಾನ್ಸ್ಟಿಟ್ಯೂಷನಲ್ ರಿಕ್ವೈರ್ಮೆಂಟ್ ಆ್ಯಂಡ್ ಮ್ಯಾಂಡೇಟರಿ. ಪ್ರತಿ ಸೆನ್ಸಸ್ ಅಂತೂ ರೆಗ್ಯುಲರ್ಲಿ ಆಗಲೇಬೇಕು ಅಂತ ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಇದ್ದೇ ಇದೆ. ಸೊ ರೆಗ್ಯುಲರ್ ಕಂಡಕ್ಟ್ ಆಫ್ ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್, ರೆಗ್ಯುಲರ್ ಕಂಡಕ್ಟ್ ಆಫ್ ಸೆನ್ಸಸ್ ನಮಗೆ ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್. ರೆಗ್ಯುಲರ್ ಆಗಿ ಸೆನ್ಸಸ್ ಆಗಬೇಕು. ಆ ಸೆನ್ಸಸ್ ಮೂಲಕ ನಮಗೆ ಡಿಲಿಮಿಟೇಷನ್ ಆಗಬೇಕು, ರಿಸರ್ವೇಷನ್ ಅನ್ನು ನಾವು ಅದ್ರ ಮೂಲಕ ಕೊಡ್ತಾ ಹೋಗ್ಬೇಕು ಅಂತ. ಬಟ್ ದರ್ ಇಸ್ ನೋ ಕಾನ್ಸ್ಟಿಟ್ಯೂಷನಲ್ ರಿಕ್ವೈರ್ಮೆಂಟ್, ಇಟ್ ಶುಡ್ ಬಿ ಡನ್ ಡೆಸಿನಿಯಲಿ ಅಂತ. 10 ಇಯರ್ಸ್ಗೆ ಒಂದ್ಸಲಿ ನಡೀಲೇಬೇಕು ಅನ್ನೋಂಥ ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಇಲ್ಲ, ಅದಕ್ಕೆ ಈ ಸಲ ಕ್ಯಾನ್ಸಲ್ ಮಾಡಿರೋಂಥ. ಸೊ ಇದು ಕಾನ್ಸ್ಟಿಟ್ಯೂಷನ್ ನಾವು ಯಾವುದೇ ರೀತಿ ವೈಲೇಟ್ ಮಾಡ್ತಿಲ್ಲ ಅಂತ. ಸೊ ನಮಗೆ 10 ಇಯರ್ಸ್ ಅನ್ನೋದು ಪೀರಿಯಡಿಕಲ್ ರಿವ್ಯೂ ಅದೊಂದು ಎಜುಕೇಟೆಡ್ ಆರ್ ಸಮಥಿಂಗ್ ಅಂತ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಹೋಗಲ್ಲ. ಯಾಕಂದರೆ US UK ಇಲ್ಲೆಲ್ಲ 10 ಇಯರ್ಸ್ ಕನ್ಸಲ್ ಮಾಡ್ತಾರೆ. ಜಪಾನ್, ಆಸ್ಟ್ರೇಲಿಯಾ, ಕೆನಡಾ ಇಲ್ಲೆಲ್ಲ 5 ಇಯರ್ಸ್ ಕನ್ಸಲ್ ಮಾಡ್ತಾರೆ. ಸೊ ಇಟ್ ವಾಸ್ ಸೊ ದ ಗ್ರೌಂಡ್ ರಿಯಾಲಿಟಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ವಿ ನೀಡ್ 10 ಇಯರ್ ಸೆನ್ಸಸ್ ಅಂತ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಹೇಳುತ್ತೆ, ಸೊ ನಿಮ್ಗೆ ಆಲ್ರೆಡಿ ಹೇಳಿದೆ ಅಲ್ಲ, ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ ಆ್ಯಂಡ್ ಸೆನ್ಸಸ್ ಕಮಿಷನರ್ ಇಸ್ ದ ನೋಡಲ್ ಅಥಾರಿಟಿ ಆ್ಯಂಡ್ ನೋಡಲ್ ಮಿನಿಸ್ಟ್ರಿ ಹೋಮ್ ಅಫೇರ್ಸ್. ಸೊ ಇಂಡಿಯಾ ಸೆನ್ಸಸ್ ಯೂಸ್ ಟು ಡಿಮಿಲಿಟೇಷನ್ ಮತ್ತು ರಿಸರ್ವೇಷನ್ ಕೊಡಲಿಕ್ಕೆ ಶೆಡ್ಯೂಲ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ಗೆ ನಮಗೆ ಸೆನ್ಸಸ್ ಅವಶ್ಯಕ. ಸೊ ಅದಾದ್ಮೇಲೆ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಸ್ಪೆಸಿಫೈಸ್ ಅಬೌಟ್ ದ ಪೀರಿಯಾಡಿಸಿಟಿ ಆಫ್ ದಿ ಸೆನ್ಸಸ್. ಹೌದಾ? ನಮಗೆ ಕಾನ್ಸ್ಟಿಟ್ಯೂಷನ್ ಎಲ್ಲೂ ಮೆನ್ಷನ್ ಮಾಡಿಲ್ಲ ಪೀರಿಯಾಡಿಸಿಟಿ ಆಫ್ ಸೆನ್ಸಸ್ ಅಂತ. ಸೊ ನಮಗೆ 10 ವರ್ಷಕ್ಕೆ ಒಂದ್ಸಲಿನೇ ಆಗಬೇಕು ಅಂತ ಕಾನ್ಸ್ಟಿಟ್ಯೂಷನ್ ಮೆನ್ಷನ್ ಮಾಡಿಲ್ಲ. ಸೊ ಬಟ್ ಕಾನ್ಸ್ಟಿಟ್ಯೂಷನ್ ಮೆನ್ಷನ್ಸ್ ದಟ್ ಸೆನ್ಸಸ್ ಇಸ್ ಮ್ಯಾಂಡೇಟರಿ. ಇದಕ್ಕೆ ನಮ್ಗೆ ಡಿಲಿಮಿಟೇಷನ್ ಅಂತ ಆರ್ಟಿಕಲ್ 82 ಅಲ್ಲಿ ಹೇಳುತ್ತೆ. ಸೊ ಅಲ್ಲಿ ಏನಾಗ್ತಾ ಬರಬೇಕು, ದೇರ್ ಶುಡ್ ಬಿ ಸೆನ್ಸಸ್ ಆ್ಯಂಡ್ ಅಕಾರ್ಡಿಂಗ್ ಟು ಸೆನ್ಸಸ್ ಡಿಲಿಮಿಟೇಷನ್ ಆಗಬೇಕು ಅಂತ. ಸೊ ಅದಾದ್ಮೇಲೆ ಅಪಾರ್ಟ್ ಫ್ರಮ್ ದ ಪಾಪ್ಯುಲೇಷನ್ ಕೌಂಟ್, ದ ಸೆನ್ಸಸ್ ಹ್ಯಾಸ್ ಆಲ್ಸೋ ಬೀನ್ ಪ್ರೊವೈಡಿಂಗ್ ಡಾಟಾ ಆನ್ ಪಾಪ್ಯುಲೇಷನ್ ಕ್ಯಾರೆಕ್ಟರಿಸ್ಟಿಕ್ಸ್, ಹೌಸಿಂಗ್ ಆ್ಯಂಡ್ ಅಮ್ಯುನಿಟೀಸ್. ಸೊ ಇದು ಕೂಡ ಕರೆಕ್ಟ್. ನಮಗೆ ದ ಲಾಟ್ ಆಫ್ ಇನ್ಫಾರ್ಮೇಷನನ್ನು ಇದೇನು ಮಾಡ್ತಾ ಬರ್ತಾರೆ, ಕಲೆಕ್ಟ್ ಮಾಡ್ತಾ ಬರ್ತಾರೆ. ಬಟ್ ಇದೇ ನಮಗೆ ಸೆನ್ಸಸ್ ಬಂದಾಗ ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ NPR ಆ್ಯಂಡ್ CA ಅಲ್ಲ CRC. ಸೊ CRC ಅಲ್ಲ NRC, ನ್ಯಾಷನಲ್ ರಿಜಿಸ್ಟ್ರೇಷನ್ ಆಫ್ ಸಿಟಿಸನ್ಸ್ ಇನ್ ಅಸ್ಸಾಂ, NPR ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್. ಸೊ ಎರಡನ್ನೂ ನಾವು ಕ್ವಶನ್ ತೊಗೊಂಡು ಇನ್ನೊಂದ್ಸರಿ ಡಿಸ್ಕಸ್ ಮಾಡಿ. ಸೊ ಏನಕ್ಕೆ ಅಂದರೆ ನಮಗೆ ಸೆನ್ಸಸ್ ಅಂತ ಬಂದಾಗ ಸೊ ಇಟ್ ಕಲೆಕ್ಟ್ಸ್ ದಿ ಇನ್ಫಾರ್ಮೇಷನ್ ಅಬೌಟ್ ಸಸ್. ಅಲಾಂಗ್ ವಿತ್ NPR ಅಂತ ಬಂದಾಗ ಇಟ್ ಆಲ್ಸೋ ಕಲೆಕ್ಟ್ಸ್ ಬಯೋಮೆಟ್ರಿಕ್ ಡೇಟಾ. ಸೊ ಅದಕ್ಕೋಸ್ಕರ ಇಟ್ ವಾಸ್ ಅ ಮೇಜರ್ ಇಶ್ಯೂ. ಸೊ ಅದನ್ನು ಇನ್ನೊಂದ್ಸಲಿ ವಿಲ್ ಡಿಸ್ಕಸ್. ಸೊ ದರ್ ಇಸ್ ಅ ಪ್ರಾವಿಷನ್ ಇನ್ ಅವರ್ ಇಂಡಿಯನ್ ಸುಪ್ರೀಂ ಕೋರ್ಟ್ ದಟ್ ಈಸ್ ಕಾಲ್ಡ್ ಕಂಪ್ಲೀಟ್ ಜಸ್ಟಿಸ್ ಅಂತ. ಸೊ ಆರ್ಟಿಕಲ್ 142 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ, ಸುಪ್ರೀಂ ಕೋರ್ಟ್ ಕ್ಯಾನ್ ಗೋ ಟು ಎನಿ ಎಕ್ಸ್ಟೆಂಟ್ ಟು ಗಿವ್ ಕಂಪ್ಲೀಟ್ ಜಸ್ಟಿಸ್ ಅಂತ. ಸೊ ಅದು ಲಾ ಅನ್ನು ಕ್ರಿಯೇಟ್ ಮಾಡ್ಬೋದು, ಸೊ ಅಥವಾ ಅದಕ್ಕೆ ಏನಾದರೂ ಗಿಫ್ಟನ್ನು ಕೊಡ್ಬೋದು, ಅಥವಾ ಏನು ಬೇಕಾದರೂ ಮಾಡ್ಬೋದು, ಕಂಪ್ಲೀಟ್ ಜಸ್ಟಿಸನ್ನು ಕೊಡಬೇಕು. ಸೊ ಅದಕ್ಕೆ ಯಾವುದೇ ಒಬ್ಬ ವ್ಯಕ್ತಿ ಬಂದವರು ಹಿ ಶುಡ್ ನಾಟ್ ಗೋ ಅನ್ಸ್ಯಾಟಿಸ್ಫೈಡ್ ಅಂತ. ಸೊ ಅದಕ್ಕೋಸ್ಕರ ಕಂಪ್ಲೀಟ್ ಜಸ್ಟಿಸನ್ನು ಕೊಡಲಿಕ್ಕೆ ಸುಪ್ರೀಂ ಕೋರ್ಟ್ಗೆ ಪವರನ್ನು ಆರ್ಟಿಕಲ್ 142 ಅಲ್ಲಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಬೆಸ್ಟ್ ಉದಾಹರಣೆ ಅಂತ ಕೇಳಿದ್ರೆ ನೀವು ಅಯೋಧ್ಯೆ ಜಡ್ಜ್ಮೆಂಟನ್ನು ಕೊಡ್ಬೋದು. ಸೊ ಅಯೋಧ್ಯೆ ಜಡ್ಜ್ಮೆಂಟಲ್ಲಿ ಏನು ಮಾಡುತ್ತೆ, ಸೊ ಇಟ್ ಗೇವ್ 3 ಜನ ಪಿಟಿಷನರ್ ಇರ್ತಾರೆ. ಯಾರ್ಯಾರು ಅಂತ ಗೊತ್ತು ನಿಮಗೆ. ಸೊ ಒಬ್ಬರು ಸ್ವಾಮೀಜಿ ಇರ್ತಾರೆ. ಸೊ ಆ ಸ್ವಾಮೀಜಿ ಅದಾದಮೇಲೆ ಇನ್ನೊಬ್ಬರು ವಾಕ್ಫ್ ಬೋರ್ಡ್. ಸೊ ಆ್ಯಂಡ್ ಅನದರ್ ಒನ್ ಇಸ್ ದ ಬೇಬಿ ರಾಮ ಹಿಮ್ಸೆಲ್ಫ್, ರಾಮ್ಲಲ್ಲಾ ಅಂತ ಕರಿತೀವಿ ನಾವು. ಸೊ ಅಲ್ಲಿ ನಮಗೆ 90ಸಲ್ಲಿ 80ಸಲ್ಲಿ ಏನಾಗುತ್ತೆ, ಅಯೋಧ್ಯ ಮಂದಿರಲ್ಲಿ ಬಾಬ್ರಿ ಮಸೀದಲ್ಲಿ ರಾಮನ ಮೂರ್ತಿ ಸಿಗುತ್ತೆ, ಬೇಬಿ ರಾಮ. ಸೊ ಆ ರಾಮನ ಮೂರ್ತಿನೇ ನಮಗೆ ಕ್ಲೈಂಟಾಗಿ ಯೂಸ್ ಮಾಡ್ತೀವಿ, ಕಕ್ಷಿದಾರನಾಗಿ ಯೂಸ್ ಮಾಡ್ತೀವಿ.
ಸೊ ಈ 3 ಜನ. ಸೊ ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, 3 ರೀತಿ ತೀರ್ಪನ್ನು ಕೊಡುತ್ತೆ. ಸೊ ಫಸ್ಟ್ ಒನ್, ಆ ಬೇಬಿ ಮೂರ್ತಿ ಇರುತ್ತಲ್ಲ, ರಾಮನ ಮೂರ್ತಿ, ಸೊ ಆ ಮಗು ಮೂರ್ತಿಗೆ ಏನು ಮಾಡ್ತಾರೆ, ಆ ಜಾಗವನ್ನು ಕೊಡ್ತಾರೆ. ಬಾಬರಿ ಮಸೀದ್ ಡೆಮಾಲಿಷನ್ 1992 ಆಗುತ್ತೆ, ಗೊತ್ತು ಎಲ್ರಿಗೂ. ಸೊ LK ಅಡ್ವಾಣಿಯವರ ರಥಯಾತ್ರೆ, ಸೊ ಡೆಮಾಲಿಷನ್ ಆದಾಗ ಸೊ ಅಲ್ಲಿ ಆ ಜಾಗ, ಖಾಲಿ ಇರೋ ಜಾಗವನ್ನು ಏನು ಮಾಡ್ತಾರೆ, ರಾಮಮೂರ್ತಿಗೆ ಕೊಡ್ತಾರೆ. ಅದಾದಮೇಲೆ ವಕ್ಫ್ ಬೋರ್ಡ್ಗೆ, ಸೊ ಇಟ್ ಈಸ್ ಅನದರ್ ಇದು, ಆ ಜಾಗ ತಮಗೆ ಬಿಲಾಂಗ್ ಆಗಬೇಕು ಅಂತ ಇದ್ದು. ಸೊ ಅದಕ್ಕೆ ಏನು ಮಾಡುತ್ತೆ, ಕಂಪ್ಲೀಟ್ ಜಸ್ಟಿಸನ್ನು ಕೊಡಬೇಕು ಅಂದ್ಬಿಟ್ಟು ಇಟ್ ಗಿವ್ 5 acres ಲ್ಯಾಂಡ್. ಸೊ ಆ ಏರಿಯಾದಲ್ಲಿ ಏನು ಮಾಡಬೇಕು, ಒಂದು 5 acre ಲ್ಯಾಂಡನ್ನು ಕೊಡಬೇಕು ಅಂತ 5 acre ಲ್ಯಾಂಡನ್ನು ಕೊಡುತ್ತೆ. ಸೊ ಇದಾದಮೇಲೆ ನೆಕ್ಸ್ಟು ಅನದರ್ ಕ್ಲೈಂಟ್ ಇದ್ದರು ಅಂತ ಹೇಳಿದ್ರು. ಸೊ ಅನದರ್ ಕ್ಲೈಂಟ್ ಏನು ಮಾಡ್ತಾರೆ, ಒಂದು ಟ್ರಸ್ಟನ್ನು, ಈ ಟೆಂಪಲನ್ನು ಮೇಂಟೈನ್ ಮಾಡಲಿಕ್ಕೆ ಒಂದು ಟ್ರಸ್ಟನ್ನು ಎಸ್ಟಾಬ್ಲಿಷ್ ಮಾಡಿ ಆ ಟ್ರಸ್ಟ್ಗೆ ಚೇರ್ಮನ್ ಆಗಿ ಈ ಸ್ವಾಮೀಜಿಯನ್ನು ಮಾಡ್ತಾರೆ. ಸೊ ಈ 3 ಜನ ಕ್ಲೈಂಟಲ್ಲೂ ಕೂಡ ಏನು ಮಾಡ್ತಾರೆ, 3 ತೀರ್ಮಾನವನ್ನು ಕೊಡ್ತು. ಸೊ ಏನಕ್ಕಂದರೆ ನಮಗೆ ಸುಪ್ರೀಂ ಕೋರ್ಟು ಲ್ಯಾಂಡನ್ನು ಕೊಡೋದಾಗಲಿ ಅಥವಾ ಟ್ರಸ್ಟ್ಗೆ ಚೇರ್ಮನ್ ಮಾಡೋದಾಗಲಿ ಇವು ಯಾವ ಪವರು ಸುಪ್ರೀಂ ಕೋರ್ಟ್ಗಿಲ್ಲ. ಸುಪ್ರೀಂ ಕೋರ್ಟ್ ಏನು ಮಾಡಬೇಕು, ತೀರ್ಪು ಕೊಡಬೇಕಷ್ಟೇ. ತೀರ್ಪು ಅಂದ್ರೇನು, ಇದು ಸರಿನಾ ಇದು ತಪ್ಪ ಅಷ್ಟೇ. ಸೊ ಲ್ಯಾಂಡನ್ನು ಕೊಡೋದಾಗಲಿ ಇವೆಲ್ಲ ನಮಗೆ ಸುಪ್ರೀಂ ಕೋರ್ಟ್ಗೆ ಬರಲ್ಲ. ಸೊ ಇದನ್ನು ನಾವು ಕಂಪ್ಲೀಟ್ ಜಸ್ಟಿಸ್ ಮಾಡಲಿಕ್ಕೆ ಯಾವುದೇ ರೀತಿ ಗಲಾಟೆ ಆಗಬಾರ್ದು, ಎಲ್ರಿಗೂ ಈಕ್ವಲ್ ಜಸ್ಟಿಸ್ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಆರ್ಟಿಕಲ್ 142 ಅನ್ನು ಯೂಸ್ ಮಾಡ್ತು ಅಂತ ಹೇಳುತ್ತೆ. ಇದಾದಮೇಲೆ ಕೆಲವೊಂದು ಕ್ರಿಟಿಸಿಸಮ್ ಬರುತ್ತೆ, ಇದೊಂದು ಜುಡಿಷಿಯಲ್ ಆಕ್ಟಿವಿಸಮ್ ಆರ್ ಜುಡಿಷಿಯಲ್ ಓವರ್ ರೀಚ್ ಅಂತ. ಸೊ ನಿಮಗೆ ಜಸ್ಟಿಸ್ PN ಭಗವತಿ, ಕೃಷ್ಣ ಅಯ್ಯರ್ ಇವರೆಲ್ಲ ಇಂಡಿಯನ್ ಜಸ್ಟಿಸ್ ಸಿಸ್ಟಮ್ನ, ಜುಡಿಷಿಯರಿ ಸಿಸ್ಟಮ್ನ ತುಂಬ ರಿಫಾರ್ಮ್ ಮಾಡಿದವರು ಅಂತ ಹೇಳ್ತಾ ಬರ್ತೀವಿ. ಜುಡಿಷಿಯಲ್ ಆಕ್ಟಿವಿಸಮನ್ನು ತೊಗೊಂಡು ಬಂದರು. ಜುಡಿಷಿಯಲ್ ಆಕ್ಟಿವಿಸಮ್ ಅಂದರೆ ಜುಡಿಷಿಯರಿ ಅಲ್ಲಿವರೆಗೂ ಏನು ಮಾಡ್ತಿತ್ತು, ತನಗೆ ಬಂದ ಕೇಸ್ಗಳನ್ನು ಮಾತ್ರ ರಿವ್ಯೂ ಮಾಡಿಕೊಂಡು ಲೇಟ್ ಮಾಡ್ತಿದ್ದು. ಜುಡಿಷಿಯಲ್ ಡಿಲೇ ಎಲ್ರಿಗೂ ಗೊತ್ತು, ತನಗೆ ಬಂದಿದ್ದ ಕೇಸ್ಗಳನ್ನೇ ಮಾಡಲಿಕ್ಕೆ ಅವ್ರಿಗೆ ಟೈಮ್ ಇರ್ತಿರಲಿಲ್ಲ. ಸೊ ಅಂಥ ಟೈಮಲ್ಲಿ ಜಸ್ಟ್ PN ಭಗವತಿ ಆಗ್ಬೋದು, ಕೃಷ್ಣ ಅಯ್ಯರ್ ಆಗ್ಬೋದು, ಏನು ಮಾಡ್ತಾರೆ, ಸುಮೋಟೋ ಕೇಸ್ಗಳನ್ನು ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸುಮೋಟೋ ತೀರ್ಮಾನಗಳನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸುಮೋಟೋ ಅಂದರೆ ತನಗೆ ತಾನೇ ಕೇಸ್ಗಳನ್ನ ತಗೋದು, ಯಾರ ಕ್ಲೈಂಟ್ ಇಲ್ಲ ಅಂದ್ರೂ. ಅದೇ ರೀತಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನ ತಗೊಬರ್ತಾರೆ. ಫಾರ್ ದಿ ಫಸ್ಟ್ ಟೈಮ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನನ್ನು ಅವ್ರು ಆಕ್ಸೆಪ್ಟ್ ಮಾಡ್ತಾರೆ. ಏನು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂದರೆ, ಇದುವರೆಗೂ ಇಂಡಿಯನ್ ಇದರಲ್ಲಿ ಪಿನಲ್ ಕೋಡ್ ಆಗ್ಬೋದು, ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಇವೆಲ್ಲ ಹೇಳೋದೇನಪ್ಪ ಅಂದರೆ, ನನಗೆ ಅನ್ಯಾಯ ಆಗ್ತಿದೆ ಅಂದರೆ ನಾನೇ ಮಾತ್ರ ಹೋಗಿ ಕೋರ್ಟಲ್ಲಿ ಕೇಸ್ ಹಾಕಬೇಕು. ಬಟ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಆಗ್ತಿದೆ ಅಂದರೆ ಏನಪ್ಪ ಅಂದರೆ, ಯಾರೋ ಒಬ್ಬಂಗೆ ಅನ್ಯಾಯ ಆಗ್ತಿದೆ ಅಂದರೆ ಅವನ ಪರವಾಗಿ ನಾನು ನಿಂತ್ಕೊಂಡು ಕೇಸ್ ಹಾಕ್ತೀನಿ. ಇದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ. ಈಗ ಫಾರ್ ಎಕ್ಸಾಂಪಲ್ ನರ್ಮದಾ ಡ್ಯಾಮ್ ಕಟ್ತಾ ಇದ್ದೀವಿ, ಅಲ್ಲಿ ಏನಾಗುತ್ತೆ, ಟ್ರೈಬಲ್ ಡಿಸ್ಪ್ಲೇಸ್ ಆಗಬೇಕು. ಸೊ ಟ್ರೈಬಲ್ ಡಿಸ್ಪ್ಲೇಸ್ ಆಗ್ತಿದೆ ಅಂದರೆ ನಂಗೆ ತಡ್ಕೊಳ್ಳಿಕ್ಕಾಗಲ್ಲ, ಆ ಜನಗಳೆಲ್ಲ ಕಷ್ಟದಲ್ಲಿದ್ದಾರೆ ಅಂದಾಗ ನಾನು ಆ ಟ್ರೈಬಲ್ಗೆ ಅವ್ರ ಹತ್ರ ದೇ ಡೋಂಟ್ ಹ್ಯಾವ್ ದ ಇನ್ಫಾರ್ಮೇಷನ್, ದೇ ಡೋಂಟ್ ಹ್ಯಾವ್ ದ ನಾಲೆಡ್ಜ್, ದೇ ಡೋಂಟ್ ಹ್ಯಾವ್ ದ ಮನಿ ಟು ಫೈಲ್ ದ ಕೇಸ್. ಆ ಟೈಮಲ್ಲಿ ನಾನೇನು ಮಾಡ್ತೀನಿ, ಅವ್ರ ಪರವಾಗಿ ಕೇಸ್ ಹಾಕ್ತೀನಿ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಸೊ ಈ ರೀತಿ ಇದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇಲ್ಲೇನಾಗುತ್ತೆ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಆಗ್ಬೋದು, ಸುಮೋಟೋ ಕೇಸ್ಗಳಿಂದ ಜುಡಿಷಿಯರಿ ಆಕ್ಟಿವಿಸಮ್ ತೋರಿಸ್ತಾ ಬಂತು. ಬಟ್ ಕೆಲವೊಂದು ಸಲ ಏನು ಮಾಡ್ತಾ ಬಂತು, ಜುಡಿಷಿಯಲ್ ಓವರ್ ರೀಚ್ ಆಗ್ತಾ ಬಂತು. ಸೊ ಅಂದರೆ ತನಗಿರುವಂಥ ಪವರನ್ನು ಬಿಟ್ಟು ದರ್ ಇಸ್ ಅ ಡಾಕ್ಟ್ರೇನ್ ಆಫ್ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಅಂತ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ. ನಮಗೆ ವಿ ಡೋಂಟ್ ಹ್ಯಾವ್ ಅ ಸ್ಟ್ರಿಕ್ಟ್ ಸಪ್ರೇಷನ್ ಆಫ್ ಪವರ್. US ಇದೆ, ನಮಗೆ ಲೆಜಿಸ್ಲೇಟಿವ್ ರೋಲನ್ನು ಏನು ಮಾಡಬೇಕು, ಜುಡಿಷಿಯರಿ ಆರ್ ಎಕ್ಸಿಕ್ಯೂಟಿವ್ ರೋಲನ್ನು ಲೆಜಿಸ್ಲೇಟರ್ ಯಾವತ್ತೂ ಆಕ್ಯುಪೈ ಮಾಡ್ಕೊಳ್ಳಲ್ಲ. ದರ್ ಇಸ್ ಅ ಸ್ಟ್ರಿಕ್ಟ್ ಸಪ್ರೇಷನ್ ಆಫ್ ಪವರ್. ಬಟ್ ಇಂಡಿಯಾದಲ್ಲಿ ಏನಾಯಿತು, ಡಾಕ್ಟ್ರಿನ್ ಆಫ್ ಚೆಕ್ ಆ್ಯಂಡ್ ಬ್ಯಾಲೆನ್ಸ್. ಏನಕ್ಕೆ ಅಂದರೆ ಎಕ್ಸಿಕ್ಯೂಟಿವನ್ನು ಲೆಜಿಸ್ಲೇಷನ್ ಕಂಟ್ರೋಲ್ ಮಾಡುತ್ತೆ, ಯಾವ ರೀತಿ ನೋ ಕಾನ್ಫಿಡೆನ್ಸ್ ಮೋಷನ್ನು, ಇದೇ ರೀತಿ ಲೆಜಿಸ್ಲೇಚರಿಂದಲೇ ನಮಗೆ ಎಕ್ಸಿಕ್ಯೂಟಿವ್ ಬಂದಿರ್ತಾರೆ. ಅದಾದಮೇಲೆ ಲೆಜಿಸ್ಲೇಷನ್ ಮತ್ತು ಎಕ್ಸಿಕ್ಯೂಟಿವ್ ಪ್ರತಿಯೊಂದು ಆ್ಯಕ್ಟನ್ನು ಜುಡಿಷಿಯರಿ ಕಂಟ್ರೋಲ್ ಮಾಡ್ತಾ ಬರುತ್ತೆ. ಸೊ ಇದನ್ನೇ ನಾವು ಡಾಕ್ಟ್ರಿನ್ ಆಫ್ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಅಂತ. ಏನಕ್ಕೆ ಯಾವುದೇ ಇಲ್ಲಿ ಗೌರ್ಮೆಂಟ್ ಅಂತ ಬಂದಾಗ ದೇರ್ ಆರ್ 3 ಆರ್ಗನೈಸೇಷನ್, ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷಿಯಲ್. ಸೊ ನಮಗೆ ಏನ್ಷಿಯಂಟ್ ಟೈಮಿಂದ ನೋಡ್ತಾ ಬಂದರೆ ಈ 3 ಆರ್ಗನೈಸೇಷನು ಸಿಂಗಲ್ ಪರ್ಸನ್ ಹತ್ರನೇ ಇದ್ದು. ಕರೆಕ್ಟಾ? ಕಿಂಗ್ ನಮಗೆ ಮೌರ್ಯನ್ ಅಡ್ಮಿನಿಸ್ಟ್ರೇಷನ್, ಅಶೋಕ. ಸೊ ಅಶೋಕನೇ ಲಾ ಪಾಸ್ ಮಾಡ್ತಿದ್ದ. ಸೊ ದ ಇನ್ಸ್ಕ್ರಿಪ್ಷನ್ಸ್, ಅದಾದಮೇಲೆ ಅವ್ನ ಕೈ ಕೆಳಗೆ ಇದ್ದವರೇ ಎಕ್ಸಿಕ್ಯೂಟಿವ್ ಮಾಡ್ತಿದ್ರು, ಅವನೇ ಮಂತ್ರಿಗಳನ್ನ ನೇಮಕ ಮಾಡ್ಕೋತಿದ್ದ, ಅವನು ಹೇಳ್ದಂಗೆ ಕೇಳ್ಕೊಂಡು ಹೋಗ್ಬೇಕಿತ್ತು. ಅದಾದಮೇಲೆ ಅವನೇ ತೀರ್ಪು ಕೊಡ್ತಿದ್ದ, ಹೌದಲ್ಲ? ಸೊ ಜುಡಿಷಿಯರಿನೂ ಕೂಡ ಅವರೇ, ಎಕ್ಸಿಕ್ಯೂಟಿವ್ ಅವರೇ, ಲೆಜಿಸ್ಲೇಟಿವ್ ಅವರೇ. ಬಟ್ ಅದಾದಮೇಲೆ ಬ್ರಿಟಿಷ್ ಬಂದಾಗ ಏನಾಗ್ತಾ ಬರುತ್ತೆ, ಲೆಜಿಸ್ಲೇಟಿವ್ ಸಪ್ರೇಟ್ ಮಾಡ್ತಾರೆ, ಎಕ್ಸಿಕ್ಯೂಟಿವ್ ಸಪ್ರೇಟ್ ಮಾಡ್ತಾರೆ. ಬಟ್ ಇದೇ ಎಕ್ಸಿಕ್ಯೂಟಿವ್ ಜುಡಿಷಿಯರಿ ಆಗ್ತಾರೆ. ಅದಕ್ಕೆ ನಾವು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂತ ಕರಿತಿದ್ದು. ಡಿಸ್ಟ್ರಿಕ್ಟ್ ಕಮಿಷನರ್ನ, ಹಿ ವಾಸ್ ದ ಕಮಿಷನರ್ ವೆನ್ ಹಿ ಕಲೆಕ್ಟ್ಸ್ ದ ರೆವಿನ್ಯೂ. ಹೌದಾ? ವೆನ್ ಹಿ ಗಿವ್ಸ್ ದ ಜಡ್ಜ್ಮೆಂಟ್ ಹಿ ವಾಸ್ ದ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂತ. ಸೊ ಅದಕ್ಕೆ ನಮಗೆ ಆರ್ಟಿಕಲ್ 50 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ DPSP, ಆರ್ಟಿಕಲ್ 50 ಏನು ಹೇಳುತ್ತೆ, ದ ಸಪರೇಷನ್ ಆಫ್ ಜುಡಿಷಿಯರಿ ಫ್ರಮ್ ದ ಎಕ್ಸಿಕ್ಯೂಟಿವ್ ಅಂತ. ಸೊ ಅದೇ ನಮಗೆ ಈಗ ಇನ್ ದ ಮಾಡರ್ನ್ ಫಿನಾಮಿನಾ ಅಲ್ಲಿ ನಮಗೆ ಸ್ಟ್ರಿಕ್ಟ್ ಸಪರೇಷನ್ ಆಫ್ ಪವರನ್ನು ಕೊಟ್ಟಿದ್ದು ಫಸ್ಟ್ ಯಾರು, ದ ಮಾಂಟೆಸ್ಕ್ಯೂ. ಮಾಂಟೆಸ್ಕ್ಯೂ ಅವನು ಏನು ಮಾಡ್ತಾನೆ, ಹೀಗೆ ಗಿವ್ ದ ಸ್ಟ್ರಿಕ್ಟ್ ಸಪರೇಷನ್ ಆಫ್ ಪವರ್ ಇರಬೇಕು ಅಂತ. ಸೊ ಅದನ್ನು ಫಾಲೋ ಮಾಡ್ತಾ ಬಂದಿದ್ದು ಡಾಕ್ಟ್ರಿನ್ ಆಫ್ ಚೆಕ್ ಆ್ಯಂಡ್ ಬ್ಯಾಲೆನ್ಸಲ್ಲಿ. ಸೊ ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ಗೆ ಕ್ರಿಟಿಸೈಸ್ ಮಾಡಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಕಂಪ್ಲೀಟ್ ಜಸ್ಟಿಸ್ಗೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲು ವಿಶಾಖ ಗೈಡ್ಲೈನ್ಸ್. ಸೊ ನಮಗೆ ಸೆಕ್ಷುವಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ಗೆ ಯಾವುದೇ ರೀತಿ ಆ್ಯಕ್ಟ್ ಇಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, ದೇ ಗೇವ್ ಅ ಜಡ್ಜ್ಮೆಂಟ್.
ವಿಶಾಖ ಗೈಡ್ಲೈನ್ಸನ್ನು ಕೊಡ್ತಾರೆ. ಯಾವ ರೀತಿ ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಇರಬೇಕು, ವರ್ಕ್ ಪ್ಲೇಸಲ್ಲಿ ಯಾವುದೇ ರೀತಿ ಪೋರ್ನೋಗ್ರಫಿ ಆಗ್ಬೋದು, ಆರ್ ಸೆಕ್ಷುವಲ್ ವೈಲೇಷನ್ ಆಗ್ಬೋದು, ಸೆಕ್ಷುವಲ್ ಥ್ರೆಟ್ ಆಗ್ಬೋದು, ಇವನ್ನೆಲ್ಲ ಅಗೇನ್ಸ್ಟ್ ಆಗಿ ನಾವು ತೀರ್ಮಾನ ಕೊಡಲಿಕ್ಕೆ ಅಲ್ಲೇ ಒಂದು ಕಂಪನಿಯಲ್ಲಿ ಒಂದು ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಇರಬೇಕು. ಇವೆಲ್ಲ ನಮಗೆ ಸುಪ್ರೀಂ ಕೋರ್ಟ್ ಇನ್ವೆನ್ಷನ್ಗಳು, ಇವೆಲ್ಲ ಗುಡ್ ಪ್ರೊವಿಷನ್ಗಳನ್ನೇ ತರುತ್ತೆ. ಬಟ್ ಕೆಲವೊಂದು ಸಲ ಏನು ಮಾಡುತ್ತೆ, ಲೆಜಿಸ್ಲೇಚರ್ ಮತ್ತು ಎಕ್ಸಿಕ್ಯೂಟಿವ್ ಅನ್ನು ಓವರ್ ರೀಚ್ ಮಾಡುತ್ತೆ, ತನ್ನ ಪವರ್ ಅಲ್ಲದೆ ಇರೋದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೆ. ಫಾರ್ ಎಕ್ಸಾಂಪಲ್, ಹೈವೇ ಪಕ್ಕದಲ್ಲಿ ನಮಗೆ ಆಲ್ಕೋಹಾಲನ್ನು ಮಾರಬಾರ್ದು ಅಂತ, ಇದು ಸುಪ್ರೀಂ ಕೋರ್ಟ್. ಬಟ್ ಇಟ್ ಈಸ್ ದ ಡ್ಯೂಟಿ ಆಫ್ ಎಕ್ಸಿಕ್ಯೂಟಿವ್ ರೂಲ್ಸನ್ನು ಹೊರಡಬೇಕು. ಬಟ್ ಸುಪ್ರೀಂ ಕೋರ್ಟ್ಗೆ ಪವರ್ ಇಲ್ಲ, ಬಟ್ ಸುಪ್ರೀಂ ಕೋರ್ಟ್ ಹೊರಡಿಸ್ತು. ಅದಾದಮೇಲೆ ನಮಗೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಇದಕ್ಕೆ ಅಂದರೆ ನ್ಯಾಷನಲ್ ಆಂಥಮಿಂದ ಫಿಲ್ಮ್ ಥಿಯೇಟರ್ಸ್. ಸೊ ಮೂವಿ ಥಿಯೇಟರ್ಗಳಲ್ಲಿ ನಾವೇನು ಮಾಡಬೇಕು, ನ್ಯಾಷನಲ್ ಆಂಥಮನ್ನು ಹೇಳ್ಬೇಕು, ಎಲ್ಲರೂ ಎದ್ದು ನಿಂತ್ಕೋಬೇಕು ಅಂತ. ಸೊ ಅದನ್ನು ಮ್ಯಾಂಡೇಟರಿ ಮಾಡಿಬಿಟ್ಟಿದ್ರು. ಸೊ ಅದು ಕೂಡ ಇಟ್ ವಿಲ್ ಕಮ್ ಅಂಡರ್ ದ ಲೆಜಿಸ್ಲೇಟಿವ್. ಬಟ್ ಇವ್ರೇನು ಮಾಡ್ತಾ ಬಂದರು, ಓವರ್ ರಿಚ್ ಮಾಡ್ತಾ ಬಂದರು. ಸೊ ಅದಕ್ಕೋಸ್ಕರ ಆರ್ಟಿಕಲ್ 142 ಈಸ್ ಅಂಡರ್ ಕ್ರಿಟಿಸಿಸಮ್ ಅಂತ. ಅರ್ಥ ಆಯ್ತಲ್ಲ. ಬಟ್ ಇಟ್ ಇಸ್ ಅ ಜುಡಿಷಿಯಲ್ ಆಕ್ಟಿವಿಸಮ್ ಆಲ್ಸೋ, ಜುಡಿಷಿಯಲ್ ಓವರ್ ರಿಚ್ ಆಲ್ಸೋ. ಇದನ್ನು ನಾವು ಪೊಲಿಟಿ ಬಂದಾಗ ವಿಲ್ ಡಿಸ್ಕಸ್ ಡೀಟೇಲ್. ಜುಡಿಷಿಯಲ್ ರಿವ್ಯೂ, ಜುಡಿಷಿಯಲ್ ಆಕ್ಟಿವಿಸಮ್, ಜುಡಿಷಿಯಲ್ ಓವರ್ ರಿಚ್, ಇವು ಮೂರನ್ನ ಪ್ಯಾರಲ್ ಆಗಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. So first statement, the Supreme Court under Article 142 of the Indian Constitution can pass any order to carry out for doing complete justice being in the public interest while upholding the Constitution of India. ಇಲ್ಲಿ ಎನಿ ಅಥವಾ ಓವರ್ ಆಗಿ ಬರುತ್ತೆ, ನೋ, ಎನಿ, ಕಂಪ್ಲೀಟ್ಲಿ, ಅಬ್ಸಲ್ಯೂಟ್ಲಿ, ಈ ರೀತಿ ಬರೋಂಥ ವರ್ಡ್ಗಳೆಲ್ಲ ಏನು ಆಲ್ಮೋಸ್ಟ್ ರಾಂಗ್ ಇರುತ್ತೆ. ಬಟ್ ದಿಸ್ ಇಸ್ ಕರೆಕ್ಟ್ ಸ್ಟೇಟ್. ಎನಿ ಆರ್ಡರ್ನ ಇವರು ಪಾಸ್ ಮಾಡೋಂಥ. The concept of faith, belief and worship are the foundation of Article 25 and Article 26 of the Indian Constitution. Correct? So, Article 25 go, Article 26 go. The first statement correct, second statement correct. So, answer is C. Article 25 ಮತ್ತು Article 26 ಬಗ್ಗೆ we'll discuss a little. So, Article 26. These are the religious rights. ಹೌದಾ? ನಮಗೆ ಧಾರ್ಮಿಕ ಹಕ್ಕುಗಳು ಅಂತ ಕೊಟ್ಟಿರುವಂಥದ್ದು ಆರ್ಟಿಕಲ್ 25 ಇಂದ ಆರ್ಟಿಕಲ್ 28. ಸೊ ಆರ್ಟಿಕಲ್ 25 to 28 4 ರೈಟ್ಸ್ಗಳು ನಮಗೆ ರಿಲಿಜಿಯಸ್ ರೈಟ್ಸ್ಗಳಾಗಿದೆ. ಸೊ ನಮಗೆ ಪ್ರಿಯಂಬಲಲ್ಲಿ ವಿ ಹ್ಯಾವ್ ದ ಲಿಬರ್ಟಿ ಆಫ್ ಫೇತ್, ವರ್ಷಿಪ್. ಹೌದಲ್ಲ? ಸೊ ಲಿಬರ್ಟಿ ಆಫ್ ಫೇತ್, ಬಿಲೀಫ್ ಆ್ಯಂಡ್ ವರ್ಷಿಪ್ ಅನ್ನು ನಾವು ಪ್ರಿಯಂಬಲಲ್ಲಿ ನೋಡ್ತೀವಿ. ಸೊ ಅದನ್ನೇ ಅಪ್ಹೋಲ್ಡ್ ಮಾಡಲಿಕ್ಕೆ ವಿ ಹ್ಯಾವ್ ಆರ್ಟಿಕಲ್ 25 and 26. ಸೊ ಇಲ್ಲಿ ಆರ್ಟಿಕಲ್ 25 ಇಸ್ ಅ ಇಂಡಿವಿಜುವಲ್ ರೈಟ್ ಅಂತ. ಸೊ ಪ್ರತಿಯೊಬ್ಬ ಇಂಡಿವಿಜುವಲ್ಗೂ ತನ್ನದಂಥ ರಿಲಿಜಿಯನನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ, ಪ್ರೊಫೆಸ್ ಮಾಡಲಿಕ್ಕೆ, ಪ್ರೊಪಗೇಟ್ ಮಾಡಲಿಕ್ಕೆ. ಪ್ರಾಕ್ಟೀಸ್, ಪ್ರೊಫೆಸ್, ಪ್ರೊಪಗೇಟ್. ಸೊ ಈ ಮೂರನ್ನ ಹೇಳ್ತಾ ಬರ್ತಾರೆ. ಈ ಪ್ರೊಪಗೇಟ್ ಅಂದರೆ ದೇ ಕೆನ್ ಕನ್ವರ್ಷನ್ಗೂ ಕೂಡ ಅವ್ರು ಏನು ಮಾಡ್ತಾ ಬರ್ಬೋದು, ದೇ ಕೆನ್, ಈಗ ಫಾರ್ ಎಕ್ಸಾಂಪಲ್ ನಮ್ಮ ರಿಲಿಜನಲ್ಲಿ ಈ ರೀತಿ ಒಳ್ಳೊಳ್ಳೆ ಪ್ರಿನ್ಸಿಪಲ್ಗಳಿದೆ, ನೀವು ನಮ್ಮ ರಿಲಿಜಿಯನ್ಗೆ ಬರ್ಬೋದು ಅಂತ ಕನ್ವರ್ಟ್ ಕೂಡ ಮಾಡ್ಬೋದು. ಬಟ್ ಇಟ್ ಶುಡ್ ನಾಟ್ ಬಿ ಅಂಡರ್ ಥ್ರೆಟ್ ಆರ್ ಎನಿ ಆಂಬಿಷನ್ಸ್. ಸೊ ಆಂಬಿಷನ್ಸ್ ಮೂಲಕ ಅವರು ಕನ್ವರ್ಟ್ ಮಾಡ್ಕೋಬಾರ್ದು. ಬಟ್ ವಿತ್ ಅ ಪಾಸಿಟಿವ್ ಪ್ರಿನ್ಸಿಪಲ್ ದೇ ಕ್ಯಾನ್ ಕನ್ವರ್ಟ್. ಸೊ ಈ ಎಲ್ಲ ರೈಟ್ಗಳನ್ನು ಕೊಟ್ಟಿದ್ದಾರೆ ಆರ್ಟಿಕಲ್ 25 ಅಲ್ಲಿ. ಸೊ ಅದೇ ರೀತಿ ಆರ್ಟಿಕಲ್ 26 ಹೇಳುತ್ತೆ ರಿಲಿಜಿಯಸ್ ಡಿನಾಮಿನೇಷನ್ಗಳಿಗೆ. ರಿಲಿಜಿಯಸ್ ಡಿನಾಮಿನೇಷನ್ ಅಂದರೆ ಯಾವ್ಯಾವುದು, ಈ ವಕ್ಫ್ ಬೋರ್ಡ್ ಆಗ್ಬೋದು, ಕ್ರಿಶ್ಚಿಯನ್ ಮಿಷನರಿಗಳಾಗ್ಬೋದು, ರಿಲಿಜಿಯಸ್ ಟ್ರಸ್ಟ್ಗಳಾಗ್ಬೋದು, ಹಿಂದೂ ಟ್ರಸ್ಟ್ಗಳಾಗ್ಬೋದು, ಇವೆಲ್ಲ ನಮ್ಗೆ ಏನಾಗ್ತಾ ಬರ್ತವೆ, ರಿಲಿಜಿಯಸ್ ಡಿನಾಮಿನೇಷನ್ ಆಗ್ತವೆ. ಸೊ ಇವೆರಡಕ್ಕೂ ಕೊಟ್ಟವೆ. ನಾನು ಏನಕ್ಕೆ ಇವೆರಡನ್ನ ಸ್ವಲ್ಪ ಡಿಸ್ಕಸ್ ಮಾಡೋಣ ಅಂತ ಅಂದೆ ಅಂದರೆ, ದರ್ ಇಸ್ ಅ ಕೇಸ್ ಕಾಲ್ಡ್ ಶಬರಿಮಲ ಕೇಸ್ ಆರ್ ಯಂಗ್ ಲಾಯರ್ಸ್ ಅಸೋಸಿಯೇಷನ್ ಕೇಸ್ ಅಂತ. ಶಬರಿಮಲ ಕೇಸ್ ಅಂತ ಕರೆಯೋಣ ನಾವು ಅದನ್ನು. ಯಂಗ್ ಲಾಯರ್ಸ್ ಅಸೋಸಿಯೇಷನ್ ಕೇಸ್ 2016. ಸೊ ಇಲ್ಲಿ ಏನು ಮಾಡ್ತಾರೆ, ವುಮೆನ್ ಎಂಟ್ರಿ ಇಂಟು ಶಬರಿಮಲ ಅಲೋ ಮಾಡಬೇಕು ಅಂತ ಕೆಲವೊಬ್ಬರು ವುಮೆನ್ಸ್ ಡಿಮ್ಯಾಂಡ್ ಮಾಡ್ತಾ ಹೋಗ್ತಾರೆ. ಯಂಗ್ ಲಾಯರ್ಸ್ ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾ ಡಿಮ್ಯಾಂಡ್ ಮಾಡ್ತಾ ಬರ್ತಾರೆ. ಸೊ ಇದನ್ನು ನಾವು ಯಂಗ್ ಲಾಯರ್ಸ್ ಅಸೋಸಿಯೇಷನ್ ಕೇಸ್ ಅಂತ ಹೇಳ್ತೀವಿ. ಸೊ ಇದಕ್ಕೆ 2016 ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಇಟ್ ಅಲೌಡ್. ಸೊ ಹೌದು, ಇಟ್ ಇಸ್ ಅ ಡಿಸ್ಕ್ರಿಮಿನೇಟರಿ ಪ್ರಾಕ್ಟೀಸ್, ವಿ ಶುಡ್ ಅಲೋ ವುಮೆನ್ ಇಂಟು ಶಬರಿಮಲ ಅಂತ. ಸೊ ಅದಕ್ಕೋಸ್ಕರ ದ ಫಸ್ಟ್ ಟೈಮು ಒಂದಿಬ್ಬರು ಹೆಂಗಸರು ಹೋಗಿರ್ತಾರೆ. ಸೊ ಇದೆಲ್ಲ ನಿಮ್ಗೆ ಗೊತ್ತು ಕತೆ. ಸೊ ಇಲ್ಲಿ ನಮಗೆ ಮೇಜರ್ ಕಾನ್ಫ್ಲಿಕ್ಟ್, ಮತ್ತೆ ಅದನ್ನು ಕಾನ್ಫ್ಲಿಕ್ಟ್ ಆಗಿ ಇದು ಮಾಡ್ತಾ ಬರ್ತಾರೆ. ಸುಪ್ರೀಂ ಕೋರ್ಟಲ್ಲಿ ರಿವ್ಯೂಗೆ ಹಾಕ್ತಾರೆ ಆ ಜಡ್ಜ್ಮೆಂಟನ್ನು. ಸೊ ದಿಸ್ ಜಡ್ಜ್ಮೆಂಟ್ ಬಿಕೇಮ್ ಆರ್ಟಿಕಲ್ 25 ವರ್ಸಸ್ ಆರ್ಟಿಕಲ್ 26 ಅಂತ. ಸೊ ಎರಡೂ ರೈಟಲ್ಲೇ ಕ್ವಶನ್ ಆಗ್ತಾ ಬರುತ್ತೆ. ಏನಕ್ಕೆ ಅಂದರೆ, ಸೊ ದೀಸ್ ಟು ಹ್ಯಾವ್ ರೀಸನಬಲ್ ರೆಸ್ಟ್ರಿಕ್ಷನ್ಸ್. ರೀಸನಬಲ್ ರೆಸ್ಟ್ರಿಕ್ಷನ್ಸ್ ಯಾವಂದರೆ, ಇದಕ್ಕೆ 4 ರೀಸನಬಲ್ ರೆಸ್ಟ್ರಿಕ್ಷನ್ಸ್ ಇದೆ, ಇದಕ್ಕೆ 3. ಸೊ ಒಂದು ಪಬ್ಲಿಕ್ ಮೊರಾಲಿಟಿ, ಇನ್ನೊಂದು ಹೆಲ್ತ್, ಇನ್ನೊಂದು ಲಾ ಆ್ಯಂಡ್ ಆರ್ಡರ್, ಇನ್ನೊಂದು ಎನಿ ಅದರ್ ಫಂಡಮೆಂಟಲ್ ರೈಟ್ಸ್ ಇನ್ ದಿ ಪಾರ್ಟ್ 3 ಅಂತ. ಈ 4 ರೀಸನಬಲ್ ರೆಸ್ಟ್ರಿಕ್ಷನ್ಸ್ ಇದಕ್ಕೆ. ಯಾವುದು, ಪಬ್ಲಿಕ್ ಆರ್ಡರ್,
ಪಬ್ಲಿಕ್ ಮೊರಾಲಿಟಿ, ಲಾ ಆ್ಯಂಡ್ ಆರ್ಡರ್, ಹೆಲ್ತ್, ಮೊರಾಲಿಟಿ, ಪಬ್ಲಿಕ್ ಆರ್ಡರ್, ಮೊರಾಲಿಟಿ, ಹೆಲ್ತ್ ಆ್ಯಂಡ್ ಎನಿ ಅದರ್ ಫಂಡಮೆಂಟಲ್ ರೈಟ್ ಇನ್ ದ ಪಾರ್ಟ್ 3 ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ಇಲ್ಲಿ ಏನಪ್ಪ ಅಂದರೆ ಪಬ್ಲಿಕ್ ಆರ್ಡರ್ಗೆ ಯಾವುದೇ ರೀತಿ ನನ್ನ ಇಂಡಿವಿಜುವಲ್ ರೈಟ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ದ ರೈಟ್ ಟು ರಿಲಿಜಿಯನ್. ಸೊ ಆ ರೈಟ್ ಟು ರಿಲಿಜಿಯನ್ನಿಂದ ನಾನು ಪಬ್ಲಿಕ್ ಆರ್ಡರ್ನ ವೈಲೇಟ್ ಮಾಡಬಾರ್ದು. ಸೊ ಅದಕ್ಕೋಸ್ಕರ ನಮಗೆ ಗಣಪತಿ ವಿಸರ್ಜನೆ ಟೈಮಲ್ಲಿ ದೇ ನೀಡ್ ಪರ್ಮಿಷನ್ ಲೌಡ್ ಸ್ಪೀಕರ್ ಹಾಕ್ಲಿಕ್ಕೆ. ಸೊ ಎಲ್ಲ ಪಬ್ಲಿಕ್ ಆರ್ಡರ್ನ ಮೇಂಟೈನ್ ಮಾಡಲಿಕ್ಕೆ. ಅದಾದಮೇಲೆ ಮೊರಾಲಿಟಿ. ಸೊ ದರ್ ಇಸ್ ಎ ಮಾರಲ್ ಪ್ರಿನ್ಸಿಪಲ್ ಅಂತ ಇದೆ ಎಲ್ಲ ರಿಲಿಜನ್. ಈಗ ಫಾರ್ ಎಕ್ಸಾಂಪಲ್ ಸತಿ ಅಬಾಲಿಷನ್. ಸೊ ನನಗೆ ರಿಲಿಜಿಯಸ್ ರೈಟ್ಸ್ ಇದೆ ಅಂದ್ಬಿಟ್ಟು ನಾನು ಸತಿ ಪ್ರಾಕ್ಟೀಸ್ ಮಾಡ್ತೀನಿ ಅಂತಲ್ಲ. ಸೊ ಅದನ್ನು ಅಬಾಲಿಷ್ ಮಾಡೋದು ಏನಕ್ಕೆ? ಇಟ್ ಇಸ್ ಅಗೇನ್ಸ್ಟ್ ಮೊರಾಲಿಟಿ ಅಂತ. ಸಲ್ಲೇಖನ ವ್ರತ ಮಾಡ್ತಾರೆ ಜೈನಿಸಮಲ್ಲಿ. ಸೊ ಕೆಲವೊಂದು ಯೂತ್ಗಳು ಏನು ಮಾಡ್ತೀವಿ, ಸಲ್ಲೇಖನ ವ್ರತ ಮಾಡ್ತೀವಿ ಅಂದ್ಬಿಟ್ಟು ಸೊ ದೇವರ್ ವೆಂಟ್ ಟು ಸಲ್ಲೇಖನ ವ್ರತ. ಸಲ್ಲೇಖನ ವ್ರತ ಅಂದರೆ ನಿಮ್ಗೆ ಗೊತ್ತು, ಇಟ್ ಇಸ್ ಅನದರ್ ಫಾರ್ಮ್ ಆಫ್ ಸೂಸೈಡ್ ಅಂತ ಕರೀತಾರೆ ಮಾಡರ್ನ್ ಫಿನಾಮಿನಲ್. ಸೊ ಏನಕ್ಕೆ ಅಂದರೆ ತನ್ನ ಬಾಡಿಯನ್ನು ತಾವೇ ತ್ಯಜಿಸುವಂಥದ್ದು. ಸೊ ಮೋಕ್ಷಕ್ಕೆ ಹೋಗ್ತೀವಿ ಅಂತ. ಸೊ ಇದನ್ನು ಕೂಡ ಸುಪ್ರೀಂ ಕೋರ್ಟ್ ಏನು ಮಾಡ್ತಾ ಬಂತು, ಕ್ಯಾನ್ಸಲ್ ಮಾಡ್ತಾ ಬಂತು. ಅದಕ್ಕೆ ನೆಕ್ಸ್ಟು ಹೆಲ್ತ್. ಈಗ ಹೆಲ್ತ್ ಬಗ್ಗೆ ನಿಮಗೆ ದೇವರು ಅಂತ ಕೃತಿ ಐತೆ, ಕನ್ನಡ ಲಿಟ್ರೇಚರ್ ಗೊತ್ತಿರಬೇಕು. ಸೊ ಇಲ್ಲಿ ಮುಖ್ಯವಾಗಿ ಏನು ಮಾಡ್ಕೊ ಬರ್ತಾರೆ ದೇವರು ಇದರಲ್ಲಿ ಕ್ರಿಶ್ಚಿಯನ್ಸ್. ಸೊ ಅವರು ಮಾಡರ್ನ್ ಡಾಕ್ಟರ್ಸ್ನ ಅಲೋ ಮಾಡಲ್ಲ. ಸೊ ಡಾಕ್ಟರ್ಸ್ ಅಬಾಷನ್ ಆಗಲಿ ಇನ್ನೊಂದಾಗಲಿ. ಸವಿತಾ ಹಾಲಪ್ಪ ಕೇಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಐರ್ಲ್ಯಾಂಡ್. ಸೊ ಐರ್ಲ್ಯಾಂಡಲ್ಲಿ ನಮಗೇನು ಅಬಾಷನನ್ನು ಅಲೋ ಮಾಡಲ್ಲ. ಏನಕ್ಕೆ ಅಂದರೆ ರಿಲಿಜಿಯಸ್ ಪ್ರಿನ್ಸಿಪಲ್. ಬಟ್ ಸವಿತಾ ಹಾಲಪ್ಪ ಅವರಿಗೆ ಅಬಾಷನ್ ಆಗಲಿಲ್ಲ ಅಂದಿದ್ರೆ ಡೆತ್ ಆಗೋ ಸಾಧ್ಯತೆಗಳು ತುಂಬ ಇತ್ತು. ಏನಕ್ಕೆ ಅಂದರೆ ಅಲ್ಲಿ ಮಗು ಹೊಟ್ಟೆ ಒಳಗೆ ಸತ್ತೋಗಿದೆ ಅಂತ ತುಂಬ ಪ್ರಾವಿಷನ್ಸ್ ಇತ್ತು. ಬಟ್ ಅದಕ್ಕೋಸ್ಕರ ಇವರು ರಿಲಿಜಿಯಸ್ ಪ್ರಿನ್ಸಿಪಲ್ ಅಂಡರ್ಲಿ ಅವ್ರಿಗೆ ಅಲೋ ಮಾಡಲಿಲ್ಲ. ಸವಿತಾ ಹಾಲಪ್ಪ ಅವರು ಕೊನೆಗೆ ಸತ್ತೋದು. ಸೊ ಕರ್ನಾಟಕದಿಂದ ಹೋಗಿರ್ತಾರೆ, ಅವರು ಐರ್ಲ್ಯಾಂಡಲ್ಲಿ ಇರ್ತಾರೆ. ಸೊ ಕೊನೆಗೆ ಸತ್ತೋರು ಬಿಕಾಸ್ ಆಫ್ ರಿಲಿಜಿಯಸ್ ಪ್ರಿನ್ಸಿಪಲ್. ಸೊ ಇದಕ್ಕೋಸ್ಕರ ಹೆಲ್ತು ಮತ್ತು ರಿಲಿಜಿಯನ್ ಅಡ್ಡ ಬಂದರೆ ಹೆಲ್ತ್ ಪ್ರಿವೈಲ್ ಆಗುತ್ತೆ, ನಾಟ್ ರಿಲಿಜಿಯನ್ ಅಂತ ಹೇಳ್ತಾರೆ. ಅದಾದಮೇಲೆ ಏನೇ ಇದರ್ ಫಂಡಮೆಂಟಲ್ ರೈಟ್ಸ್ ಆಫ್ ದ ಪಾರ್ಟ್ 3. ಸೊ ನನಗೆ ಫಂಡಮೆಂಟಲ್ ರೈಟ್ ಇದೆ ಅಂತ ಮಾತ್ರಕ್ಕೆ ನಿನ್ನ ಫಂಡಮೆಂಟಲ್ ರೈಟ್ನ ನಾನು ವೈಲೇಟ್ ಮಾಡೋಂಗಿಲ್ಲ. ಐ ಹ್ಯಾವ್ ಅ ರೈಟ್ ಟು ರಿಲಿಜನ್ ಬಟ್ ಯು ಹ್ಯಾವ್ ಅ ರೈಟ್ ಟು ಸ್ಲೀಪ್. I have a right to religion, but you have a right to environment. I have a right to religion. You have a freedom of speech and expression. ಅದಕ್ಕೆ ಹೇಟ್ ಸ್ಪೀಚ್ ಆಗ್ಬೋದು, ಇನ್ನೊಂದಾಗ್ಬೋದು, ಅವನ್ನೆಲ್ಲ ಇದರಿಂದ ಕೌಂಟರ್ ಮಾಡ್ತಾ ಬರ್ತಾರೆ. ಡಿಫೆಂಡ್ ಮಾಡೋ ಹಾಗಿಲ್ಲ, ಬೇರೆ ರಿಲಿಜನ್ ಬಗ್ಗೆ ಬೈಯಂಗಿಲ್ಲ. ನನ್ನ ರಿಲಿಜನ್ ಗ್ರೇಟ್, ಅದೇ ರೀತಿ ನಿನ್ನ ರಿಲಿಜನ್ ಗ್ರೇಟ್ ಅಂತ ನಾನು ಆಕ್ಸೆಪ್ಟ್ ಮಾಡ್ಕೋಬೇಕು. ಫ್ರೆಟರ್ನಿಟಿ ಶುಡ್ ಬಿ ದೇರ್ ಅಂತ. ಸೊ ಅದಾದಮೇಲೆ ರೈಟ್ ಟು ರಿಲಿಜನ್ ವರ್ಸಸ್ ರೈಟ್ ಟು ಈಕ್ವಾಲಿಟಿ. ಸೊ ನನಗೆ ರೈಟ್ ಟು ರಿಲಿಜನ್ ಐತೆ. ಸೊ ಹಂಗನ್ ಮಾತ್ರಕ್ಕೆ ರೈಟ್ ಟು ಈಕ್ವಾಲಿಟಿಯನ್ನು ನಾನು ವೈಲೇಟ್ ಮಾಡೋ ಹಾಗಿಲ್ಲ. ಅದಕ್ಕೋಸ್ಕರ ಟೆಂಪಲ್ ಎಂಟ್ರಿಯನ್ನು ಮಾಡ್ತಾರೆ. ಸೊ ನಮಗೆ ರಿಲಿಜಿಯಸ್ ಪುರಾಣಗಳು ಶಾಸ್ತ್ರಗಳು ಹೇಳ್ತವೆ ಶೂದ್ರ ಆ್ಯಂಡ್ ದಲಿತಾಸ್ ಶುಡ್ ನಾಟ್ ಎಂಟರ್ ದ ಟೆಂಪಲ್ಸ್ ಅಂತ. ಬಟ್ ರೈಟ್ ಟು ರಿಲಿಜನ್ ಅದನ್ನೇ ಹೇಳುತ್ತೆ. ನನ್ನ ರಿಲಿಜನ್ ಈ ರೀತಿ ಹೇಳುತ್ತೆ, ನಾನು ಪ್ರಾಕ್ಟೀಸ್ ಮಾಡ್ತೀನಿ ಅಂತ. ಬಟ್ ರೈಟ್ ಟು ಈಕ್ವಾಲಿಟಿ ಹೇಳುತ್ತೆ ದೇರ್ ಶುಡ್ ಬಿ ನೋ ಡಿಸ್ಕ್ರಿಮಿನೇಷನ್ ಇನ್ ಪಬ್ಲಿಕ್ ಪ್ಲೇಸ್. ಹೌದಾ? ಸೊ ಇದಕ್ಕೋಸ್ಕರನೇ ದೇರ್ ಇಸ್ ಅ ಕಾನ್ಫ್ಲಿಕ್ಟ್. ಬಟ್ ರೈಟ್ ಆರ್ಟಿಕಲ್ 26ಗೆ ದೇರ್ ಆರ್ ಓನ್ಲಿ 3. ಸೊ ದೇರ್ ಆರ್ ಓನ್ಲಿ 3 ರೀಸನಬಲ್ ರೆಸ್ಟ್ರಿಕ್ಷನ್ಸು. ಯಾವುದಪ್ಪ ಅಂದರೆ ಪಬ್ಲಿಕ್ ಆರ್ಡರ್, ಮೊರಾಲಿಟಿ ಆ್ಯಂಡ್ ಹೆಲ್ತ್. ಈ 3 ಮಾತ್ರನೇ ಇರೋದು. ಏನೇ ಅದರ ಫಂಡಮೆಂಟಲ್ ರೈಟ್ಸ್ ಇಲ್ಲ. ನಾನು ಒಬ್ಬ ಇನ್ಸ್ಟಿಟ್ಯೂಷನ್ ಆಗಿ ಬೇರೆಯವರ ಫಂಡಮೆಂಟಲ್ ರೈಟನ್ನು ವೈಲೇಟ್ ಮಾಡಿ ಅಟ್ ಸಮ್ ಎಕ್ಸ್ಟೆಂಟ್ ವೈಲೇಟ್ ಮಾಡೋಂಥ ಕೆಪಾಸಿಟಿ ನನಗಿದೆ. ಈಗ ಫಾರ್ ಎಕ್ಸಾಂಪಲ್ ನಾನೊಬ್ಬ ವಕ್ಫ್ ಬೋರ್ಡ್, ಇದರಲ್ಲಿ ಮ್ಯಾನೇಜ್ಮೆಂಟ್ ಆಗಲಿ ಎಲೆಕ್ಷನ್ ಆಗಲಿ ಬರೀ ನಾನು ಮುಸ್ಲಿಮ್ಗೆ ಕೊಡ್ತೀನಿ ಅಂದರೆ ಇಟ್ ಈಸ್ ಅಲೌಡ್. ಅಲ್ಲಿ ನಮಗೆ ರೈಟ್ ಟು ಈಕ್ವಾಲಿಟಿ ಅಂತ ಇದೆ ಅಂತ ಹೋಗೋ ಆಗಿಲ್ಲ. ಸೊ ಅದಾದಮೇಲೆ ಕೆಲವೊಂದು ಹಿಂದೂ ಟ್ರಸ್ಟ್ಗಳು. ಸೊ ಇಲ್ಲಿ ನಾವು ಬರೀ ಈ ರಿಲಿಜನ್ ಅವ್ರಿಗೆ ಮಾತ್ರ ಅಲೋ ಮಾಡ್ತೀವಿ ಅಂದರೆ ಅಲೋ ಮಾಡ್ಬೋದು, ಫಂಡಮೆಂಟಲ್ ರೈಟು ವೈಲೇಟ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಅದನ್ನೇ ಈಗ ಫಾರ್ ಎಕ್ಸಾಂಪಲ್ ಇನ್ನೂ ಕೆಲವೊಂದು ಟೆಂಪಲ್ಸ್ಗಳಿದೆ, ಅಲ್ಲಿ ಇಂಥವ್ರನ್ನ ಅಲೋ ಮಾಡಲ್ಲ, ಸೊ ವುಮೆನ್ನ ಅಲೋ ಮಾಡಲ್ಲ. ಇದನ್ನು ಅಲೋ ಮಾಡ್ತಾರೆ ಫ್ರಮ್ ಕಾನ್ಸ್ಟಿಟ್ಯೂಷನ್. ಏನಕ್ಕೆ ಅಂದರೆ ಇಟ್ ಇಸ್ ಅ ರಿಲಿಜಿಯಸ್ ಪ್ರಾಕ್ಟೀಸ್ ಅಂತ. ಅದನ್ನೇ ನಾವು ಡಾಕ್ಟ್ರಿನ್ ಆಫ್ ಎಸೆನ್ಷಿಯಾಲಿಟಿ ಅಂತ ಹೇಳಿದ್ವಿ. ಅದನ್ನು ನಾನು ತುಂಬ ಡಿಸ್ಕಸ್ ಮಾಡಬೇಕು. ಡಾಕ್ಟ್ರಿನ್ ಆಫ್ ಎಸೆನ್ಷಿಯಾಲಿಟಿ ಬಗ್ಗೆ ವಿಲ್ ಡಿಸ್ಕಸ್ ಲೇಟರ್. ಶಿರೂರ್ ಮಠ್ ಕೇಸ್ ಅವನ್ನೆಲ್ಲ ಜಡ್ಜ್ಮೆಂಟ್ ಅಂತ ಒಂದು ಸೀರೀಸ್ ತೊಗೊಂಡು ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ಸೊ ಡಾಕ್ಟ್ರಿನ್ ಆಫ್ ಎಸೆನ್ಷಿಯಾಲಿಟಿ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ಏನು ಮಾಡ್ತಾ ಬರ್ತಾರೆ, ಇಲ್ಲಿ ನಮಗೆ ಶಬರಿಮಲೆನ ಒಂದು ಟ್ರಸ್ಟ್ ಆಗಿ ಅಥವಾ ರಿಲಿಜಿಯಸ್ ಡಿನಾಮಿನೇಷನ್ ಆಗಿ ನಾವು ಕನ್ಸಿಡರ್ ಮಾಡಲ್ಲ ಅಂತ. ಏನಕ್ಕೆ ಅಂದರೆ ದೇ ಡೋಂಟ್ ಹ್ಯಾವ್ ದ ಸಪ್ರೇಟ್ ಟ್ರಸ್ಟ್ ಆ್ಯಂಡ್ ದೇ ಡೋಂಟ್ ಹ್ಯಾವ್ ದ ಸಪ್ರೇಟ್ ಆರ್ಗನೈಸೇಷನ್. ಸೊ ಹಂಗಿರ್ಬೇಕಾದ್ರೆ ಸೊ ಅವರು ಸಪ್ರೇಟ್ ಆರ್ಗನೈಸೇಷನ್ ಅಥವಾ ರಿಲಿಜಿಯಸ್ ಡಿನಾಮಿನೇಷನ್ ಆದರೆ ದೇ ಕ್ಯಾನ್ ಹಾಲ್ಟ್ ದ ವುಮೆನ್ ಎಂಟ್ರಿ. ಬಟ್ ಇಲ್ಲಿ ಕನ್ಸಿಡರ್ ಮಾಡ್ತಾ ಇರೋದು ಆರ್ಟಿಕಲ್ 25 ಆಗಿ. ಸೊ ಇಲ್ಲಿ ನೀನು ಒಂದು ರಿಲಿಜಿಯಸ್ ರೈಟ್ ಆಗಿ ನೀನೇನು ಹೇಳ್ತಿದ್ಯಾ, ವುಮೆನ್ಗೆ ಅಲೋ ಮಾಡ್ತಿಲ್ಲ ಇಲ್ಲಿಗೆ ಟೆಂಪಲ್ ಎಂಟ್ರಿಗೆ. ಸೊ ಅದಕ್ಕೋಸ್ಕರ ಇದನ್ನು ನಾವು ಟೆಂಪಲ್ ಎಂಟ್ರಿಯನ್ನು ಅಲೋ ಮಾಡ್ತೀವಿ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಸೊ ಅದಕ್ಕೋಸ್ಕರ ಇಟ್ ಇಸ್ ಅ ಕಾನ್ಫ್ಲಿಕ್ಟ್ ಬಿಟ್ವೀನ್ ಆರ್ಟಿಕಲ್ 25 ಆ್ಯಂಡ್ 26. ಇಟ್ ವಾಸ್ ಮೂವ್ ಟು 9 ಜಡ್ಜ್ ಬೆಂಚ್. ಸೊ ಈಗ ರಿವ್ಯೂಗೆ ಹಾಕಿದ್ದಾರೆ. ಸೊ ಅದಕ್ಕೆ ಈಗ ಸದ್ಯದಲ್ಲಿ ಇದು ಹಾಲ್ಟಲ್ಲಿದೆ. ಇಟ್ ವಾಸ್ ವುಮೆನ್ ಎಂಟ್ರಿ ಇಂಟು ಶಬರಿಮಲ. ಸೊ ಇದು 9 ಜಡ್ಜ್ ಬೆಂಚ್ಗೆ ಹಾಕಿದ್ದಾರೆ ಅಲಾಂಗ್ ವಿತ್ ಅದರ್ 2. ಯಾವುದಪ್ಪ ಅಂದರೆ ಈಗ ಪಾರ್ಸಿ ವುಮೆನ್
ಸೊ ಪಾರ್ಸಿ ವುಮೆನ್ ಔಟ್ಸೈಡ್ ಪಾರ್ಸಿ ರಿಲಿಜಿಯನ್ ಮದುವೆ ಆದರೆ ಸೊ ಅವ್ರನ್ನ ಫೈರ್ ಟೆಂಪಲ್ಗೆ ಅಲೋ ಮಾಡಲ್ಲ. ಸೊ ರಿಲಿಜಿಯನಿಂದ ಇದು ಮಾಡ್ತಾರೆ, ಏನು ಮಾಡ್ತಾರೆ, ಎಕ್ಸ್ಪೆಲ್ ಮಾಡ್ತಾರೆ. ಸೊ ಅದನ್ನು ಕೂಡ ಇದೆ. ಇದಾದಮೇಲೆ ದಾವೂದಿ ಇಬ್ರಾಹಿಂ ಅಂತ ಒಂದು ಕಮ್ಯುನಿಟಿ ಐತೆ. ಸೊ ಅದರಲ್ಲಿ ಫೀಮೇಲ್ ಜೆನೆಟೈಲ್ ಮ್ಯೂಟಿಲೇಷನ್ ಅಂತ, ಇಟ್ ವಾಸ್ ಇನ್ಹ್ಯೂಮನ್ ಪ್ರಾಕ್ಟೀಸ್. ಸೊ ಇದನ್ನ ಒಂದು ಸ್ವಲ್ಪ ಸರ್ಚ್ ಮಾಡಿ, ಫಿಮೇಲ್ ಜೆನೆಟಲ್ ಮ್ಯೂಟಿಲೇಷನ್ ಅಂದರೆ ಏನು ಅಂತ. ಇಟ್ ವಾಸ್ ವೆರಿ ಇನ್ಹ್ಯೂಮನ್ ಪ್ರಾಕ್ಟೀಸ್. ಸೊ ಇದನ್ನು ದಾವೂದಿ ಇಬ್ರಾಹಿಂ ಕಮ್ಯುನಿಟಿ ಫಾಲೋ ಮಾಡುತ್ತೆ. ಸೊ ಅದನ್ನು ಕೂಡ ಅಗೇನ್ಸ್ಟ್ ಹೆಲ್ತ್ ಅಂತ ಆಗಲಿ, ಅಗೇನ್ಸ್ಟ್ ಮೊರಾಲಿಟಿ ಅಂತ ಆಗಲಿ ಕೇಸ್ ಹಾಕಿದ್ವಿ. ಈ ಮೂರನ್ನು ನಾವು 9 ಜಡ್ಜ್ ಬೆಂಚ್ಗೆ ಮೂವ್ ಮಾಡಿದ್ವಿ. ಅದು ಯೆಟ್ ಟು ಕಮ್. ಓಕೆನಾ? ಇಷ್ಟನ್ನು ನೀವು ಅರ್ಥ ಮಾಡ್ಕೊಂಡ್ರಿ. ಸೊ ಕ್ವಶನ್ ಡಿಸ್ಕಸ್ ಮಾಡಿದವಲ್ಲ ಇದು. ಸೊ ನೆಕ್ಸ್ಟ್ ಕ್ವಶನ್. ಸೊ ಲೋಕ್ ಅದಾಲತ್ಸ್. ಎಷ್ಟು ಕ್ವಶನ್ ಆಯಿತು ಟೋಟಲು? 15. ಸರಿ, ಲೋಕ್ ಅದಾಲತ್ ಒಂದು ಸಾಕು, ಇವತ್ತಿಗೆ ನಿಲ್ಸೋಣ, 2 ಅವರ್ ಆಗ್ತಾ ಬಂತು. ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಲೋಕ್ ಅದಾಲತ್. ಸೊ ಲೋಕ್ ಅದಾಲತ್ ಅಂದರೆ ಏನು ಗೊತ್ತು ಎಲ್ರಿಗೂ. ದ ವರ್ಡ್ ಮೀನಿಂಗ್ ಇಟ್ ಸೆಲ್ಫ್, ದಿಸ್ ಇಸ್ ದ ಲೋಕ್ ಪಬ್ಲಿಕ್, ಅದಾಲತ್ ಮೀನ್ಸ್ ಕೋರ್ಟ್ಸ್. ಸೊ ಪಬ್ಲಿಕ್ ಕೋರ್ಟ್ಸ್. ಸೊ ನಮ್ಮೆಲ್ರಿಗೂ ಗೊತ್ತು ನಮ್ಮ ಜುಡಿಷಿಯರಿ ಎಷ್ಟೊಂದು ಸೂಪರ್ ಫಾಸ್ಟ್ ಇದೆ ಅಂತ. ಇಟ್ ಇಸ್ ಲೈಕ್ ಫ್ಲ್ಯಾಶ್ ಇದ್ದಂಗೆ. ಸೊ ನಮ್ಮ ಇಂಡಿಯನ್ ಜುಡಿಷಿಯರಿ, ಸೊ ವಿ ಹ್ಯಾವ್ ಓನ್ಲಿ ನಿಯರ್ 4 crore ಪೆಂಡಿಂಗ್. 142 ಪಾಪ್ಯುಲೇಷನಲ್ಲಿ 4 crore ಅಂದರೆ ನಾಟ್ ಇವನ್ 1%. ಹೌದಾ? ಇಲ್ಲ, 1% ಅಲ್ಲ, ಜಾಸ್ತಿ ಆಗುತ್ತೆ. 2 to 3%. ಸೊ 3% ಅಂತ ಅನ್ಕೊಳ್ಳೋಣ. 1.4, 2.8, 4.2% ಇಷ್ಟೇ. ಸೊ ಇಷ್ಟು ಕಡಿಮೆ ಇರೋದ್ರಿಂದ ಸೊ ನಾವು ಜುಡಿಷಿಯರಿ ತುಂಬ ಫಾಸ್ಟ್ ಅಂತ ನಾವು ಅನ್ಕೋಬೋದು. ಸೊ ಜಸ್ಟ್ 4 crore ಕೇಸ್ಗಳು ಪೆಂಡಿಂಗಲ್ಲಿದೆ, ಹೌದಲ್ಲ? ಸೊ ಅದರಲ್ಲಿ 60,000 ಕೇಸ್ಗಳು ನಮಗೆ ಸುಪ್ರೀಂ ಕೋರ್ಟಲ್ಲಿ ಪೆಂಡಿಂಗ್ ಇರೋಂಥದ್ದು. ಜಸ್ಟ್ 60,000 ಕೇಸ್ಗಳು. ಅದಕ್ಕೋಸ್ಕರ ನಾವು ಕರೆಕ್ಟಾಗಿ ವರ್ಕ್ ಮಾಡೋದನ್ನು ಕೂಡ ಅರೌಂಡ್ ಇನ್ನೊಂದು 100 or 120 ಇಯರ್ಸಲ್ಲಿ ಮುಗಿಸ್ಬೋದು ಅಂತ. ಸೊ ಇವನ್ ವರ್ಕಿಂಗ್ 70 ಇಯರ್ಸ್. ಓಕೆ, 70 ಇಯರ್ಸಲ್ಲಿ ಮುಗಿಸ್ಬೋದು ಅಂತ ಹೇಳಿದ್ದಾರೆ. ಸೊ ಇಷ್ಟೊಂದು ಫಾಸ್ಟಾಗಿ ನಾವು ಮುಗಿಸ್ಕೊಳ್ಳೋಂಥ ಎಲ್ಲ ಲಕ್ಷಣಗಳಿದೆ. ಏನಕ್ಕೆ ಅಂದರೆ ನಮ್ಮ ಜುಡಿಷಿಯರಿಯಲ್ಲಿ ಓವರ್ ಬರ್ಡನ್ ಆಗಿದೆ ಪಾಪ್ಯುಲೇಷನ್. ಸೊ ಎಷ್ಟು 34 ಜನ ಜಡ್ಜ್ ಅವರೇ, ಹೌದಲ್ಲ? 34 ಜನ ಜಡ್ಜ್ ಅವರೇ. ಸೊ ಇಂಡಿಯನ್ ಜುಡಿಷಿಯರಿಯಲ್ಲಿ ಕಡಿಮೆ ಮಾಡಬೇಕು ಅಂತ ತುಂಬ ಕೋರಿಕೆಗಳಿದೆ. ಏನಕ್ಕೆ ಅಂದರೆ ಬೇಗ ಮುಗಿಸ್ಬಿಡ್ತಾರಲ್ಲ ಕೇಸ್ಗಳನ್ನು. ಸೊ ಅದಕ್ಕೆ ಕಡಿಮೆ ಮಾಡಬೇಕು ಅಂತ. ಅಂದರೆ ಈ ರೀತಿ ಇರೋ ಕೇಸ್ಗಳು ಎಷ್ಟು ಪ್ರಾಬ್ಲಮ್ ಆಗಿದೆ. ಜಸ್ಟಿಸ್ ಡಿಲೈಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ ಹೇಳ್ತಾರೆ. ಸೊ ಎಷ್ಟು ಡಿಲೇ ಆಗುತ್ತೆ ಅಷ್ಟು ಇದು ಮಾಡ್ದಂಗೆ. ಸೊ ಯು ಡೋಂಟ್ ಬಿಲೀವ್ 85% ಆಫ್ ಇಂಡಿಯನ್ ಪ್ರಿಸನ್ಸ್ ಆರ್ ಫಿಲ್ಡ್ ವಿತ್ ಅಂಡರ್ ಟ್ರಯಲ್ಸ್. ಸೊ ಅಂಡರ್ ಟ್ರಯಲ್ಸ್ ಅಂದರೆ ಪಾಪ ಅವ್ರ ಕಷ್ಟ ಎಷ್ಟು ಅಂದರೆ ನೀವು ಯಾವರೇ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ. ಯೋಗರಾಜ್ ಬಿಡ್ತು ಪಾಪ ಅವ್ರು ಕಷ್ಟ ಅನುಭವಿಸ್ತಾರೆ. ಕಷ್ಟಗಳು ಅಂಡರ್ ಟ್ರಯಲ್ಸ್ತು. ಸಣ್ಣ ಕೇಸ್ಗಳಿಗೆಲ್ಲ ಬರೀ 2 months 3 months ಕೇಸ್ಗಳಿಗೆ ಸೊ ತೀರ್ಪಾಗದೆ ಅವ್ರು ಏನು ಮಾಡಿರ್ತಾರೆ, 6 ವರ್ಷ 7 ವರ್ಷ ಜೈಲಲ್ಲಿ ಇರ್ತಾರೆ. ಸೊ ಅವ್ರಿಗೆ ಬೇಲ್ ಸಿಗಲ್ಲ. ಸೊ ಅವ್ರಿಗೆ ಅದ್ರ ಬಗ್ಗೆ ಐಡಿಯಾನೇ ಇರಲ್ಲ. ನೀವು ಜೈ ಭೀಮ್ ನೋಡಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಬಟ್ ಜೈ ಭೀಮ್ ಇಸ್ ದ 1980s ಸ್ಟೋರಿ. ಅದು 1990s ಸ್ಟೋರಿ. ಅದು ರೀಸೆಂಟ್ ಸ್ಟೋರಿ ಅಲ್ಲ, 1990s ಸ್ಟೋರಿ ಅದು. ಸಪ್ತಸಾಗರ ಆಚೆ ಅಲ್ಲ. ಆ ಮೂವಿಲಿ ದ ಅಂಡರ್ ಟ್ರಯಲ್ಸ್ ಸ್ಟೋರಿ ನನಗೆ ಅದಕ್ಕಿಂತ ತುಂಬ ಇಂಪಾರ್ಟೆಂಟ್, ತುಂಬ ಇಷ್ಟವಾದಂಥ ಮೂವಿ ದ್ಯಾವ್ರೆ. ಸೊ ಅದರಲ್ಲಿ ಕಂಪ್ಲೀಟಾಗಿ ಎಲ್ಲ ಜೈಲಲ್ಲಿರುವಂಥ ಕಂಪ್ಲೀಟ್ ಸ್ಟೋರಿಯನ್ನು ತೋರಿಸ್ತಾರೆ. ಅವ್ರ ಪರ್ಸ್ನಲ್ ಸ್ಟೋರಿ, ಅವ್ರು ಅಲ್ಲಿ ಅನುಭವಿಸ್ತಾರಂಥ ಕಷ್ಟಗಳು ಅವನ್ನೆಲ್ಲ ತೋರಿಸ್ತಾರೆ. ದ್ಯಾವ್ರೆ ಇಸ್ ವೆರಿ ಗುಡ್ ಮೂವಿ ಅಂಡರ್ ಟ್ರಯಲ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ. ಸೊ ನಮಗೆ ಯಾವುದು ಜಸ್ಟಿಸ್ ರಿಪೋರ್ಟನ್ನು ಇದು ಮಾಡುತ್ತೆ, ಒಂದು ಟಾಟಾ ಟ್ರಸ್ಟ್ ಕಡೆಯಿಂದ, ಮತ್ತು ಇನ್ನೊಂದು ಲ್ಯಾನ್ಸೆಂಟ್ ಹೆಲ್ತ್ ರಿಲೇಟೆಡ್ ಇನ್ನೊಂದು ಬರುತ್ತೆ, ಜಸ್ಟಿಸ್ ರಿಪೋರ್ಟನ್ನು ರಿಲೀಸ್ ಮಾಡುತ್ತೆ. ಆ ಜಸ್ಟಿಸ್ ರಿಪೋರ್ಟಲ್ಲಿ ಇರುತ್ತೆ ಅಂಡರ್ 82% ಆರ್ 85% ಆಫ್ ಇಂಡಿಯನ್ ಜುಡಿಷಿಯರಿ ಇಸ್ ಫಿಲ್ಡ್ ವಿತ್ ಅಂಡರ್ ಟ್ರಯಲ್ಸ್. ಸೊ ಈ ಅಂಡರ್ ಟ್ರಯಲ್ಸ್ಗಳಿಗೋಸ್ಕರ ಏನಾದರೂ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ತರಬೇಕು, ಬೇಗ ಜಸ್ಟಿಸನ್ನು ಕೊಡಬೇಕು. ಏನಕ್ಕೆ ಪ್ರತಿದಿನ ಅವ್ರಿಗೆ ಲೇಟ್ ಮಾಡ್ತಾ ಹೋದಷ್ಟು ಕೂಡ ಸೊ ಅವರು ಆ ಜೈಲಿಗೆ ಅಡ್ಜಸ್ಟ್ ಆಗಿ ಹೋಗ್ತಾರೆ. ಅದು ಯಾವರೆಲ್ಲ ಒಂದು ಕ್ಯಾರೆಕ್ಟರ್ ಬರ್ತದೆ, ಒಬ್ಬ ಮುದ್ಕ. ಸೊ 30-40 ವರ್ಷ ಜೈಲಲ್ಲೇ ಇರ್ತಾನೆ. ಸೊ ಕೊನೆಯಲ್ಲಿ ಇಂಡಿಪೆಂಡೆನ್ಸ್ 40 ವರ್ಷ ಆದಮೇಲೆ ಅವ್ನಿಗೆ ಇಂಡಿಪೆಂಡೆನ್ಸ್ ಡೇ ಅಲ್ಲಿ ಸೊ ಅವನ ಗೌರವಾನ್ವಿತ ನಡವಳಿಕೆಗೆ ರಿಲೀಸ್ ಮಾಡಿ ಕಳಿಸ್ತಾರೆ. ಸೊ ರಿಲೀಸ್ ಮಾಡಿ ಕಳಿಸಿದ ತಕ್ಷಣ ಅವ್ನು 30 ವರ್ಷದ ಹಿಂದೆ ಅವ್ನು ಜೈಲಲ್ಲಿ ಇರೋದು. 30 ವರ್ಷದಲ್ಲಿ ಎಂಟೈರ್ ಇಂಡಿಯಾ ಬದಲಾಗೋಗುತ್ತೆ. ಅವ್ನು ಹೊರಗಡೆ ಹೋಗಿದ ತಕ್ಷಣ ಅಡ್ಜಸ್ಟ್ ಆಗಲಿಲ್ಲ ಅವನು. ಸೊ ಅವನೇನು ಮಾಡ್ತಾನೆ, ಒಂದು ಅಲ್ಲಿ ಇನ್ವೇಸಿವ್ ಏಲಿಯನ್ ಸ್ಪೀಷೀಸ್ ಆಗ್ಲಿಕ್ಕೆ ಆಗಲ್ಲ ಅವನ ಕೈಲಿ. ಸೊ ಅವನೇನು ಮಾಡ್ತಾನೆ, ನಾರ್ಮಲ್ ಸ್ಪೀಷೀಸ್ ಆಗಿ ಬದುಕಲಿಕ್ಕೆ ಟ್ರೈ ಮಾಡ್ತಾನೆ. ಬದುಕಲಿಕ್ಕೆ ಆಗಲ್ಲ, ಬಾವಿ ಬಿದ್ದು ಸತ್ತೋಗ್ತಾನೆ, ಸೂಸೈಡ್ ಮಾಡ್ಕೊತಾನೆ. ಸೊ ಅಷ್ಟು ಪ್ರಾಬ್ಲಮ್ಗಳೈತೆ ಅಂಡರ್ ಟ್ರಯಲ್ಸಿಂದ. ಅದಾದಮೇಲೆ ಓವರ್ ಕ್ರೌಡ್ ಜೈಲ್ಗಳು, ಇಂಡಿಯನ್ ಪ್ರಿಸನ್ಸ್. ಅದಾದಮೇಲೆ ನಮ್ಮ ದ್ರೌಪದಿ ಮುರ್ಮು ಅವರ ಒಂದು ಒಳ್ಳೆ ಸ್ಟೇಟ್ಮೆಂಟ್ ಐತೆ, ವೆರಿ ಗುಡ್ ಸ್ಟೇಟ್ಮೆಂಟ್. ಸೊ ನಾವು ಯಾಕೆ ನಮ್ಮನ್ನು ಸಿವಿಲೈಸ್ಡ್ ಕಂಟ್ರಿ ಅಂತ ಕರ್ಕೋತೀವಿ? ಯಾವಾಗ ಕ್ರೈಮ್ ರೇಟನ್ನು ಜಾಸ್ತಿ ಆಗ್ತಿದೆ ಅಂದ್ಬಿಟ್ಟು ಪ್ರಿಸನ್ ಕಟ್ತಾ ಇದೀವಿ ಅಂದರೆ, ನಾವು ಕ್ರೈಮ್ ರೇಟ್ ಜಾಸ್ತಿ ಆಗ್ತಿದೆ ಅಂತ ಪ್ರಿಸನ್ಗಳನ್ನ ಕಟ್ತಾ ಇದ್ದೀವಿ ಅಂದರೆ, ಹೊಸ ಹೊಸ ಜೈಲ್ಗಳನ್ನ ಕಟ್ತಾ ಇದ್ದೀವಿ ಅಂದರೆ ನಾವು ಸಿವಿಲೈಸ್ಡ್ ನೇಷನ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ.
ದ್ರೌಪದಿ ಮುರ್ಮು ಅವರು ಹೇಳ್ತಾರೆ. ಯಾವುದೇ ಸಿವಿಲೈಸ್ ನೇಷನ್ ಆಗಲಿ ಜೈಲ್ಗಳನ್ನ ಕಡಿಮೆ ಮಾಡಬೇಕೇ ಹೊರತು ಜೈಲ್ಗಳನ್ನ ಜಾಸ್ತಿ ಮಾಡಬಾರ್ದು. ಬಟ್ ನಾವು ಜೈಲ್ಗಳನ್ನ ಜಾಸ್ತಿ ಬಿಲ್ಡ್ ಮಾಡ್ತಾ ಹೋಗ್ತಿದ್ದೀವಿ, ನಾವು ಸಿವಿಲೈಸ್ ನೇಷನ್ ಅಂತ ಕರ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಏನಕ್ಕೆ ಓವರ್ ಬರ್ಡನ್ ಆಗಿದೆ, ಓವರ್ ಕ್ರೌಡ್ ಆಗಿದೆ ಪ್ರಿಸನ್ಸಲ್ಲಿ, ಅದಕ್ಕೆ ನಮ್ಗೆ ಪ್ರಿಸನ್ಸ್ಗಳು ಬೇಕು. ಬಟ್ ಅವ್ರನ್ನೇ ನಾವು ಏನು ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಏನು ಮಾಡ್ತು, ಕೋವಿಡ್ ಟೈಮಲ್ಲಿ ಇಟ್ ವಾಸ್ ದ ಮೇಜರ್ ಇಶ್ಯೂ. ಪ್ರಿಸನಲ್ಲಿ ಓವರ್ ಬರ್ಡನ್ ಇರೋದ್ರಿಂದ ಒಬ್ಬನಿಗೆ ಏನಾದ್ರು ಕೋವಿಡ್ ಬಂದುಬಿಟ್ಟಿದ್ರೆ ಎಂಟೈರ್ ಪ್ರಿಸನ್ಗಳು ನಾಶ ಆಗೋಗ್ತಿದ್ದವು. ಯಾಕಂದರೆ ಪ್ರಿಸನಲ್ಲಿ ನಮಗೆ ಲಾಜಿಸ್ಟಿಕ್ಸ್ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಕರೆಕ್ಟಾಗಿಲ್ಲ. ಸೊ ಅವ್ರಿಗೆಲ್ಲ ತೀರ್ಪು ಕೊಡೋಷ್ಟೊಳಗೆ ಆ್ಯಂಡ್ ದೇರ್ ಆ ಕಂಜೆಸ್ಟೆಡ್ ಏರಿಯಾಗಳಲ್ಲೇ ಇರ್ತಾರೆ. ಸೊ ಕೋವಿಡ್ ಸ್ಪ್ರೆಡ್ ಈಸಿಯಾಗಿ ಸ್ಪ್ರೆಡ್ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ಎಷ್ಟೋ ಜನನ ಬೇಲಲ್ಲಿ ಪರೋಲಲ್ಲಿ ರಿಲೀಸ್ ಮಾಡಬೇಕು ಅಂತ ತುಂಬ ಆರ್ಡರ್ಗಳು ಬಂದವು. ಸೊ ಅದಕ್ಕೋಸ್ಕರ ದೇರ್ ವರ್ ಲಾಟ್ ಆಫ್ ಇಶ್ಯೂ. ಎಷ್ಟೋ ಜನ ಹ್ಯೂಮನ್ ರೈಟ್ಸ್ ಅಂಡರ್ ಟ್ರಯಲ್ ವಿರುದ್ಧ ಇನ್ನೂ ಹ್ಯೂಮನ್ ರೈಟ್ಸ್ ಆಕ್ಟಿವಿಸ್ಟ್ಗಳು ಇನ್ನೂ ಏನು ಮಾಡ್ತಾರೆ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಆಗ್ತವ್ರೆ. ಸೊ ಈ ರೀತಿ ಮಾಡಬೇಕು ಅಂತ. ಅದಕ್ಕೋಸ್ಕರ ಲೋಕ್ ಅದಾಲತ್ ಇಸ್ ದ ಬೆಸ್ಟ್ ಎಕ್ಸಾಮ್. ಲೋಕ್ ಅದಾಲತ್ ಇಸ್ ನಾಟ್ ಫಾರ್ ಕ್ರೈಮ್ ರಿಲೇಟೆಡ್ ಪರ್ಟಿಕ್ಯುಲರ್ಲಿ. ಸೊ ಇದು ಅಂಡರ್ ಟ್ರಯಲ್ಸ್ ಇಶ್ಯೂ ಇವೆಲ್ಲ ಕ್ರೈಮ್ ರಿಲೇಟೆಡ್ ಬರ್ತವೆ. ಲೋಕ್ ಅದಾಲತ್ ಇಸ್ ಫಾರ್ ಸಿವಿಲ್ ಕೇಸ್ಗಳು. ಇಟ್ ಹ್ಯಾಸ್ ದ ಅಥಾರಿಟಿ ಆಫ್ ಎ ಸಿವಿಲ್ ಕೋರ್ಟ್. ಮ್ಯಾರೇಜ್ ಡಿಸ್ಪ್ಯೂಟ್ ಇರ್ಬೋದು, ಆರ್ ಪ್ರಾಪರ್ಟಿ ಡಿಸ್ಪ್ಯೂಟ್ ಇರ್ಬೋದು, ಅಡಾಪ್ಷನ್ ಇಶ್ಯೂ ಇರ್ಬೋದು, ಇನ್ಹೆರಿಟೆನ್ಸ್ ಇರ್ಬೋದು. ಈ ರೀತಿ ಇಶ್ಯೂಗಳನ್ನ ಫಾಸ್ಟಾಗಿ ಸೆಟಲ್ಮೆಂಟ್ ಮಾಡ್ಕೊಳ್ಳಿಕ್ಕೆ ನಮಗೆ ಲೋಕ್ ಅದಾಲತನ್ನು ತಗೊಬರ್ತಾರೆ. ಸೊ ಇದು ಫಸ್ಟ್ ನಮಗೆ 1982 ಬರುತ್ತೆ ಗುಜರಾತಲ್ಲಿ. ಸೊ ಗುಜರಾತಲ್ಲಿ 1982 ಬಿಫೋರ್ ಸೊ 1982 ಬರುತ್ತೆ. ಸೊ 1982 ಬಂದಾಗ ಅಲ್ಲಿ ವಿತೌಟ್ ಎನಿ ಸ್ಟ್ಯಾಟ್ಯುಟರಿ ಬ್ಯಾಕಪ್ ಸೊ ಲೋಕಲ್ ಅದಾಲತನ್ನು ತಂದಿರ್ತಾರೆ. ಇಟ್ ವಾಸ್ ಸಕ್ಸಸ್ಫುಲ್ ಆಗುತ್ತೆ ಅಲ್ಲಿ. ಸೊ ಫ್ಯಾಮಿಲಿ ಡಿಸ್ಪ್ಯೂಟ್ಗಳು ಏನೇನಿರುತ್ತೆ ಅದನ್ನು ಫಾಸ್ಟಾಗಿ, ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆಲ್ಲರಿಗೂ ಗೊತ್ತು, ಎಷ್ಟೋ ಮೂವಿಯೆಲ್ಲ ಎಲ್ಲರೂ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ನಮ್ಮ ತಾತನ ಆಸ್ತಿ ಇತ್ತು, ಜಗಳಕ್ಕೆ ಅಂದ್ಬಿಟ್ಟು 20 ವರ್ಷದಿಂದ ಜೈಲಲ್ಲೇ ಐತೆ, ಕೋರ್ಟಲ್ಲೇ ಐತೆ ಅಂತ. ಸೊ ಇವನ್ನೆಲ್ಲ ಸಾಲ್ವ್ ಮಾಡಲಿಕ್ಕೋಸ್ಕರ ಸೆಟಲ್ಮೆಂಟ್ ತರಬೇಕು ಅಂದ್ಬಿಟ್ಟು ಇಲ್ಲಿ ಒಬ್ಬರು ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಇರ್ತಾರೆ. ಸೊ ಹಿ ವಾಸ್ ದ ಚೇರ್ಮನ್ ಆಫ್ ಲೋಕ್ ಅದಾಲತ್. ಅದಾದಮೇಲೆ ದೆರ್ ಇಸ್ ಅ ಲಾಯರ್ ಮತ್ತು ಒಬ್ಬ ಸೋಷಿಯಲ್ ವರ್ಕರ್, ಇವರು ಮೆಂಬರ್ ಆಗಿರ್ತಾರೆ. ಸೊ ಇವ್ರು 3 ಜನ ಏನು ಮಾಡ್ತಾರೆ, ಅಲ್ಲಿ ಸೆಟಲ್ಮೆಂಟನ್ನು ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿ ಕೋರ್ಟ್ ಫೀ ಇರಲ್ಲ. ಸೊ ಕೋರ್ಟ್ ಫೀಸ್ ಪೇ ಮಾಡೋಂಗಿಲ್ಲ. ಅಟ್ಲೀಸ್ಟ್ ಮುಂಚೆನೇ ಫೀಸ್ ಪೇ ಮಾಡಿದ್ರು ಕೂಡ ಕೋರ್ಟಲ್ಲಿ ಅದನ್ನು ವಾಪಸ್ ಕೂಡ ಕೊಡ್ತಾರೆ. ಅದಾದಮೇಲೆ ಕೋರ್ಟಲ್ಲಿ ಪೆಂಡಿಂಗ್ ಇರುವಂಥ ಕೇಸ್ಗಳನ್ನು ತಗೋಬೋದು, ಅಥವಾ ಜೂರಿಸ್ಟಿಕ್ಷನ್ ಬರುವಂಥ ಕೇಸ್ಗಳನ್ನು ತಗೋಬೋದು. ಈ ರೀತಿ ಕೇಸ್ಗಳನ್ನು ತೊಗೊಂಡು ಏನು ಮಾಡ್ತಾರೆ, ಇವರು ತೀರ್ಪನ್ನು ಕೊಡ್ತಾರೆ. ಸೊ ಇದನ್ನು ನಾವು ಆಲ್ಟರ್ನೇಟ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಅಂತ ಹೇಳ್ತಾ ಕರಿತೀವಿ. ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಮೆಕ್ಯಾನಿಸಮ್ ಅಂತ. ಸೊ ಇದರಲ್ಲಿ ನಮ್ಮ ಕನ್ಸಿಲಿಯೇಷನ್ ಬರ್ತದೆ, ದೇರ್ ಇಸ್ ಆರ್ಬಿಟ್ರೇಷನ್ ಬರ್ತದೆ, ಮೀಡಿಯೇಷನ್ ಬರುತ್ತೆ, ಸೆಟಲ್ಮೆಂಟ್ ಬರುತ್ತೆ. ಸೊ ಇವೆಲ್ಲ ನಮಗೆ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಅಂತ. ಪರ್ಟಿಕ್ಯುಲರ್ಲಿ ನಿಮಗೆ ಅಮೆರಿಕನ್ ಸೀರೀಸ್ಗಳಾಗ್ಬೋದು, ಮೂವೀಸ್ಗಳನ್ನ ನೋಡ್ತಾ ಇರಬೇಕಾದ್ರೆ ಅಲ್ಲಿ ಕೋರ್ಟಲ್ಲಿ ದೇ ಯೂಸ್ ಟು ಸೆಟಲ್. ಲಾಯರ್ಗಳು ಮುಂಚೆ ಕೋರ್ಟ್ಗೆ ಹೋಗೋಕ್ಕೂ ಮುಂಚೆನೇ ಅವರೇ ಸೆಟಲ್ಮೆಂಟ್ನ ಮಾಡ್ಕೋತಾ ಇರ್ತಾರೆ. ಸೊ ನೀನು ಕೋರ್ಟ್ಗೆ ಹೋದರೆ ಇಷ್ಟು ವರ್ಷ ಶಿಕ್ಷೆ ಆಗುತ್ತೆ, ಸೊ ಅದ್ರ ಬದಲು ಇಲ್ಲೇ ಸೆಟಲ್ಮೆಂಟ್ ಮಾಡ್ಕೋಬೋಣ, ಅಮೌಂಟಲ್ಲೇ ಮುಗಿಸ್ಕೊಬರ್ಬೋದು. ಸೊ ಈ ರೀತಿ ಮಾಡ್ತಾ ಬರ್ತಾರೆ. ಸೊ ಅದೇ ರೀತಿ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್. ಇದಕ್ಕೆ ನಾವು ಫ್ಯಾಮಿಲಿ ಕೋರ್ಟ್ಗಳಾಗ್ಬೋದು, ಗ್ರಾಮ ನ್ಯಾಯಾಲಯ ಆಗ್ಬೋದು, ಇವೆಲ್ಲ ನಮಗೆ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನಲ್ಲೇ ಬರ್ತಾ ಹೋಗ್ತವೆ. ಸೊ ಓಕೆನಾ. ಸೊ ಇದು ನಮಗೆ ಲೋಕ್ ಅದಾಲತ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಬರಬೇಕು ಟು ರೆಡ್ಯೂಸ್ ದ ಬರ್ಡನ್ ಆನ್ ಜುಡಿಷಿಯರಿ. ಏನಕ್ಕೆ ನಮ್ಮ ಸಿವಿಲ್ ಆಗ್ಬೋದು, ಕ್ರಿಮಿನಲ್ ಆಗ್ಬೋದು, ಇವೆಲ್ಲನೂ ನಾವು ಸುಪ್ರೀಂ ಕೋರ್ಟ್ಗೆ ತಗೊಂಡಿರ್ತೀವಿ, ಹೌದಾ. ಸೊ ಡಿಸ್ಟಿಕಲ್ಲಾದರೆ ಬೇರೆ ಕೋರ್ಟ್ಗಳೈತೆ, ಸಿವಿಲ್ ಕೋರ್ಟು, ಸೆಷನ್ ಕೋರ್ಟ್ ಸಪ್ರೇಟ್ ಐತೆ. ಬಟ್ ಅಲ್ಲಿಂದ ಆಗೋವನ್ನೆಲ್ಲ ನಾವು ಏನು ಮಾಡ್ತೀವಿ, ಹೈಕೋರ್ಟು, ಸುಪ್ರೀಂ ಕೋರ್ಟ್ ಅಂತ ಬರ್ಡನ್ ಆಗ್ತಾನೆ ಹೋಗ್ತೀವಿ. ಸೊ ಅದಕ್ಕೋಸ್ಕರ ಈ ಬರ್ಡನನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಒಂದು ಸಿವಿಲ್ ಕೋರ್ಟ್, ಸೊ ಇದು ಇಂಡಿಯನ್ ಪೀನಲ್ ಕೋಡ್ ಆಗ್ಬೋದು, ಇದು ಸಿವಿಲ್ ಕೋಡ್ ಏನೇನು ಬರುತ್ತೆ ಆ ಸಿವಿಲ್ ಕೋಡ್ ಪ್ರಕಾರ ಇದು ತೀರ್ಪನ್ನು ಕೊಡ್ತಾ ಬರುತ್ತೆ ಅಂಡರ್ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಆ್ಯಂಡ್ ಸಿವಿಲ್ ಕೋಡ್. ಇವೆರಡನ್ನು ಯೂಸ್ ಮಾಡಿ ಜಡ್ಜ್ಮೆಂಟನ್ನು ಕೊಡುತ್ತೆ. ಸೊ ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರನೇ ನಮಗೆ 19 ಇಯರ್ ಐ ಫರ್ಗಾಟ್. ಸೊ ಇನ್ ದ ಇಯರ್ ಆಫ್ 1987 ಫಸ್ಟ್ ನಮಗೆ ಲೀಗಲ್ ಸರ್ವಿಸ್ ಅಥಾರಿಟಿ ಆ್ಯಕ್ಟ್ ಬರುತ್ತೆ 1987. ಅದಾದಮೇಲೆ 1995 ಒಂದು ಇನ್ಸ್ಟಿಟ್ಯೂಷನನ್ನು ಎಸ್ಟಾಬ್ಲಿಷ್ ಮಾಡ್ತೀವಿ, ದಟ್ ಈಸ್ ನಾಲ್ಸಾ, ನ್ಯಾಷನಲ್ ಅಥಾರಿಟಿ ಫಾರ್ ಲೀಗಲ್ ಸರ್ವಿಸ್ ಅಥಾರಿಟಿ, ನ್ಯಾಷನಲ್ ನಾಲ್ಸಾ ಜಜ್ಮೆಂಟ್. ಸೊ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಲೀಗಲ್ ಸರ್ವಿಸ್ ಅಥಾರಿಟಿ. ಸೊ ಇದನ್ನು ನಾವು ಎಸ್ಟಾಬ್ಲಿಷ್ ಮಾಡ್ತೀವಿ 1995. ಸೊ ಇಷ್ಟು ನಮಗೆ ಇದ್ರ ಬಗ್ಗೆ ತಿಳ್ಕೊಂಡಿರಬೇಕು. ಇಟ್ ಹ್ಯಾಸ್ ದ ಪವರ್ ಆಫ್ ಸಿವಿಲ್ ಕೋರ್ಟ್ ಅಂತ, ಓಕೆನಾ. So, Lok Adalat is an alternative dispute resolution system that delivers informal and expeditious justice to the common people. So, ಇದು ಫಾರ್ಮಲ್ ಅಲ್ಲ, it is an informal. So, answer is correct. So, Lok Adalat is based on the Gandhian principles. So, ಹೌದಲ್ಲ. ಸೊ ನಮಗೆ ಗಾಂಧಿಯನ್ is always work for the Swaraj. ಸ್ವರಾಜ್ ಅಂದರೆ ಇವರ ಕಾನ್ಸೆಪ್ಟಲ್ಲಿ ಹೇಳ್ತಾ ಬರ್ತಾರೆ, ಸೊ ಒಂದು ಸೆಂಟ್ರಲೈಸ್ಡ್ ಪಾಲಿಸಿಗಿಂತ ಡಿಸೆಂಟ್ರಲೈಸ್ಡ್ ಪಾಲಿಸಿ ಬರಬೇಕು. ಪ್ರತಿಯೊಂದು ವಿಲೇಜಲ್ಲೇ ಅವರ ಅಡ್ಮಿನಿಸ್ಟ್ರೇಷನ್ನು, ಅವರ ಜುಡಿಷಿಯರಿ, ಅವರ ಲಾಗಳನ್ನ ಅವರೇ ಮಾಡ್ಕೊಳ್ತಾ ಹೋಗಬೇಕು.
ಸೊ ಇದನ್ನೇ ಗಾಂಧಿಯನ್ ಪ್ರಿನ್ಸಿಪಲ್ ಅಂತ ಹೇಳ್ತಾ ಬರ್ತೀವಿ. ಸೊ ಇದು ಲೋಕ್ ಅದಾಲತ್ ಈಸ್ ಅಂಡರ್ ದ ಗಾಂಧಿಯನ್ ಪ್ರಿನ್ಸಿಪಲ್. ನೆಕ್ಸ್ಟ್ ದ ಫಸ್ಟ್ ಲೋಕ್ ಅದಾಲತ್ ವಾಸ್ ಆರ್ಗನೈಸ್ಡ್ ಆಸ್ ಅ ವಾಲಂಟರಿ ಆ್ಯಂಡ್ ಕನ್ಸಿಲೇಟರಿ ಏಜೆನ್ಸಿ ವಿತ್ ಸ್ಟ್ಯಾಟ್ಯೂಟರಿ ಬ್ಯಾಕಿಂಗ್ ಅಂತ ಹೇಳೋರೆ. ಇಟ್ ಇಸ್ ಅ ವಿತೌಟ್ ಸ್ಟ್ಯಾಟ್ಯೂಟರಿ ಬ್ಯಾಕಿಂಗ್ ವಿಚ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1982 ಇನ್ ಗುಜರಾತ್. ಓಕೆನಾ. ಅದಾದಮೇಲೆ ನಮಗೆ 1987 ವಿ ಗೇವ್ ದ ಸ್ಟ್ಯಾಟ್ಯೂಟರಿ ಬ್ಯಾಕಿಂಗ್ ಲೀಗಲ್ ಸರ್ವಿಸ್ ಅಥಾರಿಟಿ ಆ್ಯಕ್ಟನ್ನು ತಗೊಬರ್ತೇವೆ. ಓಕೆನಾ. ಸೊ ಇದಾದಮೇಲೆ 1995 ವಿ ಎಸ್ಟಾಬ್ಲಿಷ್ಡ್ ನಾಲ್ಸಾ. ಸೊ ನಮ್ಮ ನಾಲ್ಸಾ ವೆರಿ ಇಂಪಾರ್ಟೆಂಟು, ನಿಮ್ಗೆ ಗೊತ್ತಿರಬೇಕು, ಟ್ರಾನ್ಸ್ಜೆಂಡರ್ ಆ್ಯಕ್ಟ್. ಸೊ 2014 ಸುಪ್ರೀಂ ಕೋರ್ಟ್ ಗಿವ್ ನಾಲ್ಸಾ ಜಡ್ಜ್ಮೆಂಟ್. ಟ್ರಾನ್ಸ್ಜೆಂಡರ್ ಪ್ರೊಟೆಕ್ಷನ್ ಬಗ್ಗೆ ನಮಗೆ ರೈಟ್ ಬಂದಿರೋದು ನಾಲ್ಸಾ ಜಡ್ಜ್ಮೆಂಟ್ ಮೇಲೆ. ಸೊ ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಸೊ ಸ್ಟೇಟ್ಮೆಂಟ್ 3 ಇಸ್ ರಾಂಗ್. ಸೊ 1 and 2 ಕರೆಕ್ಟ್, ಆಪ್ಷನ್ ಎ. ಓಕೆನಾ. ಸೊ ಸಾಕು, ರಿಮೈನಿಂಗ್ ಕ್ವಶನ್ಸ್ನ ವಿಲ್ ಡಿಸ್ಕಸ್ ಫರ್ದರ್ ಕ್ಲಾಸಸ್.